ನಮಸ್ಕಾರ. ಇವತ್ತು ಆರಂಭವಾಗಿ 3 ದಿವಸ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರ ರಾಮಾಯಣ ಪ್ರವಚನ ಸರಣಿ ಮುಂದುವರಿಯುತ್ತೆ. ಮಹಾಮಹೋಪಾಧ್ಯಾಯ ವಿದ್ವಾನ್ ಎನ್ ರಂಗನಾಥ ಶರ್ಮಾ ಮತ್ತು ಶ್ರೀಮತಿ ಕಮಲಾಕ್ಷಿ ಶರ್ಮಾ ಅವರ ಸ್ಮರಣೆಯಲ್ಲಿ ಅವರ ಮಕ್ಕಳಾದ ಸದಾನಂದ, ಜಯಶ್ರೀ, ನಾಗಭೂಷಣ, ಶಾರದಾ ಚೈತ್ರ ಇವರುಗಳು ಏರ್ಪಡಿಸಿರುವ ದತ್ತಿಯ ಆಶ್ರಯದಲ್ಲಿ ಈ 3 ದಿವಸದ ಪ್ರವಚನ ಮಾಲೆ ನಡೀತಾ ಇದೆ. ಇವತ್ತು ಕಾರ್ಯಕ್ರಮದಲ್ಲಿ ಜಯಶ್ರೀ ಅವರು ಬಂದಿದ್ದಾರೆ, ಶಾರದಾ ಅವರು ಬಂದಿದ್ದಾರೆ. ಅವರಿಗೆ ಸ್ವಾಗತ ಕೋರ್ತಾ ಇದ್ದೇನೆ. ಆ ಪರಿವಾರದ ಎಲ್ಲರಿಗೂ ಸಕಲ ಶ್ರೇಯಸ್ಸು ಉಂಟಾಗಲಿ ಅಂತ ಹಾರೈಸ್ತೇನೆ. ಪ್ರವಚನದ ಉಪಕ್ರಮಕ್ಕೆ ಮೊದಲು ಒಂದು ಸಣ್ಣ ಸಂತೋಷದ ಕಲಾಪ ಇದೆ. ಅದಕ್ಕೆ ತಮ್ಮೆಲ್ಲರ ಅನುಮೋದನೆ ಬೇಡ್ತಾ ಇದ್ದೇನೆ. ರಂಗನಾಥ ಶರ್ಮಾ, ಕಮಲಾಕ್ಷಿ ಶರ್ಮಾ ಸ್ಮಾರಕ ದತ್ತಿಯ ನ್ಯಾಸಕರ್ತರ ಅಪೇಕ್ಷೆಯಂತೆ ಪ್ರತಿ ವರ್ಷ ವ್ಯಾಕರಣಶಾಸ್ತ್ರದಲ್ಲಿ ವಿದ್ವತ್ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ ಪ್ರಥಮ ಸ್ಥಾನ ಪಡೆದ ಸ್ನಾತಕರಿಗೆ ರಂಗನಾಥ ಶರ್ಮರ ಹೆಸರಿನಲ್ಲಿ ಒಂದು ಬಹುಮಾನ ನೀಡಬೇಕು ಅಂತ ವ್ಯವಸ್ಥೆ ಇದೆ. ಕಳೆದ 3 ವರ್ಷಗಳಿಂದ ಇದನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿ ಈ ವರ್ಷ ವ್ಯಾಕರಣಶಾಸ್ತ್ರದಲ್ಲಿ ಇಡೀ ರಾಜ್ಯದಲ್ಲೇ ಪ್ರಥಮ ಸ್ಥಾನ, ವಿದ್ವತ್ನಲ್ಲಿ ಪ್ರಥಮ ರ್ಯಾಂಕ್ ಪಡೆದಿರುವ ಅಚ್ಯುತ ಅವರು ಬಂದಿದ್ದಾರೆ. ಸೊ ಈ ಸಲ ಬಹುಮಾನಕ್ಕೆ ಅವರು ಭಾಜನರಾಗಿದ್ದಾರೆ. ಅಚ್ಯುತ ಅವರು ಪ್ರಸಿದ್ಧ ವಿದ್ವಾಂಸ ಮನೆತನದವರು. ತರ್ಕಂ ಕೃಷ್ಣಶಾಸ್ತ್ರಿಗಳು ಅಂತ ಹೇಳಿ ಕೋಲಾರ ಜಿಲ್ಲೆಯ ಪ್ರಸಿದ್ಧ ತರ್ಕಶಾಸ್ತ್ರಜ್ಞರು, ವೇದ ವಿದ್ವಾಂಸರು ಕೂಡ. ಅವರ ಪರಿವಾರಕ್ಕೆ ಸೇರಿದವರು. ಸ್ವಾರಸ್ಯ ಅಂದರೆ ಇವರು ಕೆಲವು ವರ್ಷ ಹಿಂದೆ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡಿ ಆಮೇಲೆ ಸ್ವಂತ ಸಂಸ್ಕೃತದ ಆಸಕ್ತಿಯಿಂದ ಆ ಕ್ಷೇತ್ರ ಬಿಟ್ಟು ಸಂಸ್ಕೃತ ಅಧ್ಯಯನವನ್ನೇ ತಮ್ಮ ಮುಖ್ಯ ಆಸಕ್ತಿಯಾಗಿ ಮಾಡಿಕೊಂಡರು. ಇವರ ತಂದೆ ಏಕಾಂಬರಮೂರ್ತಿ ಅಂತ ಇಂಜಿನಿಯರು. ಚಾಮರಾಜೇಂದ್ರ ಸಂಸ್ಕೃತ ಪಾಠಶಾಲೆಯಲ್ಲಿ ವ್ಯಾಕರಣ ಅಧ್ಯಯನ ಪೂರ್ಣ ಮಾಡಿದ್ರು. ಅಲ್ಲಿ ದಿವಂಗತ ಶೇಷಾಚಲ ಶರ್ಮರಿಂದ ಮತ್ತು ಪ್ರಭುಲಿಂಗ ದೇವರು ಅವರಿಂದ ಮಾರ್ಗದರ್ಶನ ಪಡೆದು ಸ್ವತಂತ್ರವಾಗಿ ಅಧ್ಯಯನ ಮಾಡಿ ಪರೀಕ್ಷೆ ಕೊಟ್ಟು ವಿದ್ವತ್ತನ್ನು ಮಾಡಿದ್ದಾರೆ. ಇವರು MPhil ಮುಗಿಸಿದ್ದಾರೆ. ಅವರ MPhil ಥೀಸಿಸ್ಸಿನ ವಿಷಯ ಲೈಫ್ ಫ್ರಮ್ ದಿ ಪರ್ಸ್ಪೆಕ್ಟಿವ್ ಆಫ್ ಮಾಡರ್ನ್ ಸೈನ್ಸ್ ಅಂತ. MPhil ಮುಗಿಸಿದ್ದಾರೆ ಮತ್ತು ಈಗ ಮುಂದೆ PhD ಮಾಡುವ ಯೋಚನೆ ಇದ್ದು PhDಗೆ ಅವರು ನೋಂದಣಿ ಮಾಡಿಸಿದ್ದಾರೆ. ಅವರಿಗೆ ಉತ್ತಮವಾದ ಭವಿಷ್ಯ ಸಿಗಲಿ ಅಂತ ಶುಭ ಕೋರ್ತಾ ಅವರು ದಯವಿಟ್ಟು ಬಂದು ಶತಾವಧಾನಿ ರಾ ಗಣೇಶ್ ಅವರಿಂದ ಬಹುಮಾನವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತೇನೆ. ಸತ್ಸತ್. ಎಲ್ಲರಿಗೆ ನಮಸ್ಕಾರ. ಆದರಣೀಯರಾದಂಥ ಗುರುವರ್ಯ ಮಹಾಮಹೋಪಾಧ್ಯಾಯ ವಿದ್ಯಾವಾರಿಧಿ ಶ್ರೀ ರಂಗನಾಥ ಶರ್ಮಾ ಅವರ ಸಂಸ್ಮರಣಕ್ಕಾಗಿ ಅವರ ಮಕ್ಕಳು ಏರ್ಪಾಟು ಮಾಡಿರುವ ಪ್ರತಿ ವರ್ಷದ ಈ ಒಂದು ರಾಮಾಯಣ ಪ್ರವಚನದ ದತ್ತಿ ಆಶ್ರಯದಲ್ಲಿ ಈ ಕೆಲವು ತಿಂಗಳಿಂದ ನಡೆಸಿಕೊಂಡು ಬಂದ ವಾಲ್ಮೀಕಿ ರಾಮಾಯಣದ ಪರಿಚಯಾತ್ಮಕವಾದ ಭಾಷಣ ಮಾಲಿಕೆಯಲ್ಲಿ ಅಯೋಧ್ಯಾಕಾಂಡವನ್ನು ಆರಂಭ ಮಾಡುವುದಾಗ್ತಾ ಇದೆ. ಗೋಖಲೆ ಸಾರ್ವಜನಿಕ ವಿಚಾರ ಸಂಸ್ಥೆಯ ಶ್ರೋತೃಗಳಿಗೆ ಸ್ವರ್ಗಸ್ಥರಾದ ಆದರೆ ಸದಾ ಅಂತರಂಗದಲ್ಲಿ ಸ್ವಸ್ಥರಾಗಿ ನಮ್ಮ ಜೊತೆಗಿರ್ತಕ್ಕಂಥ ಶ್ರೀ ರಂಗನಾಥ ಶರ್ಮರ ಬಗೆಗೆ ಹೊಸದಾಗಿ ಏನೂ ತಿಳಿಸಬೇಕಾದದ್ದಿಲ್ಲ. ಅವರು ಈ ಸಂಸ್ಥೆಗೆ ಎಷ್ಟು ಆತ್ಮೀಯರಾಗಿದ್ದವರು, ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ DVG ಅವರ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ಹೇಗೆ ಪಡೆದಿದ್ದರು, ವಿದ್ಯೆಯ ಸಾಕಾರವಾಗಿ ಸೌಜನ್ಯದ ಮೂರ್ತಿಯಾಗಿ ಹೇಗೆ ಅವರು ನಮ್ಮ ಜೊತೆಗೆ ಹೀಗೂ ಮನುಷ್ಯರು ಇರ್ತಾರೆ ಅನ್ನೋದನ್ನು ಒಂದು ಸಂತೋಷದ ವಿಸ್ಮಯವಾಗಿ ತೋರ್ಪಡಿಸಿ ತುಂಬುತನದ 100ನೇ ವರ್ಷದವರೆಗಿನ ಬದುಕನ್ನು ನಡೆಸಿ ಭೌತಿಕವಾಗಿ ಕಣ್ಮರೆಯಾದಂಥವರು.
ಅವರ ರಾಮಾಯಣದ ಅನುವಾದವಂತೂ ಅತ್ಯಂತ ರಸಾರ್ದ್ರವಾದದ್ದು. ಇಂದೂ ಅಪರಾಹ್ನ ಆ ಪುಟಗಳನ್ನು ತಿರುಗಿಸಿ ನೋಡ್ತಾ ಇದ್ದೆ. ವಾಲ್ಮೀಕಿಯ ವಾಕ್ಯಗಳಲ್ಲಿ ಹೆಚ್ಚು ಸ್ವಾರಸ್ಯವಿದೆಯೇ, ನನ್ನ ಗುರುಗಳ ಮಾತಿನಲ್ಲಿ ಹೆಚ್ಚಿನ ಸ್ವಾರಸ್ಯವಿದೆಯೇ ಅಂತ ನೋಡಿದ್ರೆ ಕೆಲವು ಕಡೆಗೆ ಗುಣಕ್ಕೆ ಮತ್ಸರವಿಲ್ಲದೆ ನೋಡಿದಾಗ ಇವರ ಕನ್ನಡದ ಸೊಗಸೇ ಸೊಗಸು ಅಂತ ಅನ್ನಿಸ್ತಾ ಇತ್ತು. ಬಾಲೆ ಅಂತ ಕೈಕೇಯಿಯನ್ನ ಮಂತ್ರ ಹೇಳುವಾಗ ಅಯ್ಯೋ ಹುಡುಗಿ ಅಂತಲೇ ಬರೀತಾರೆ. ಆ ಮಟ್ಟಕ್ಕೆ ಅವರು ಅಷ್ಟು ಆರ್ದ್ರವಾಗಿ ಭಾಷೆಯನ್ನು ನುಡಿಸಬಲ್ಲಂಥವರು. ಹಾಗಾಗಿಯೇ ರಾಮಾಯಣದ ಎಷ್ಟೋ ಅನುವಾದಗಳು ಇವರಿಗೆ ಮುನ್ನವೂ ಬಂದವು, ಆಮೇಲೂ ಬರ್ತಿವೆ. ಆದರೆ ಇವರದು ಮಾತ್ರ ಗೌರಿಶಂಕರದಂತೆ ಮುಟ್ಟಲಾಗದ ಎತ್ತರದಂತೆ ನಿಂತಿದೆ. ಅದಕ್ಕೆ ವ್ಯಾಸಪ್ರೋಕ್ತವಾದ ಸಾಕ್ಷಿ ಎಂಬಂತೆ DVG ಅವರೇ ಹೇಳಿದ್ದಾರೆ. ಈ ದೃಷ್ಟಿಯಿಂದ ರಂಗನಾಥ್ ಶರ್ಮರ ಸಂಸ್ಮರಣೆಯಲ್ಲಿ ಈ ರಾಮಾಯಣ ಪ್ರವಚನದಲ್ಲಿ ನನಗೆ ಮಾತನಾಡುವ ಅವಕಾಶ ಬಂದಿರೋದಕ್ಕೆ ನಾನು ತುಂಬ ಋಣಿಯಾಗಿದ್ದೇನೆ. ಜೊತೆಗೆ ಭಯವೂ ಇದೆ. ಯಾಕೆಂದರೆ ಯಾವ ವೇದಿಕೆ DVG ಅವರದೋ, ಯಾವ ದತ್ತಿ ರಂಗನಾಥ್ ಶರ್ಮರದೋ, ಮತ್ತು ಅವರಿಬ್ಬರಿಗೂ ಜೀವಪ್ರಾಯವಾದದ್ದು ರಾಮಾಯಣ ಕೃತಿ. ಆ ಕೃತಿಯನ್ನು ಅದರೊಳಗೂ DVG ಅವರು ಅಯೋಧ್ಯಾಕಾಂಡವನ್ನು ರಂಗನಾಥ್ ಶರ್ಮರ ಅನುವಾದದ ಪೀಠಿಕೆಯಲ್ಲಿ ಹೇಳ್ತಾರೆ, ರಾಮಾಯಣದ ಹೃದಯಭೂತವಾದಂಥ ಭಾಗ ಅಯೋಧ್ಯಾಕಾಂಡ ಅಂತಾರೆ. ನಿಜಕ್ಕೂ ರಾಮಾಯಣದ ಸರ್ವಸ್ವವೇ ಅಲ್ಲಿದೆ ಅಂತ ಹೇಳಬೇಕು. ಅದನ್ನು ಆರಂಭ ಮಾಡಬೇಕಾದ್ರೆ ಅವರಿಬ್ಬರಿಗೆ ರಾಮನ ಬಗೆಗೆ, ರಾಮಾಯಣದ ಬಗೆಗೆ ಇದ್ದ ಆ ಮಟ್ಟದ ಪ್ರೀತಿ, ಆ ಮಟ್ಟದ ಸಮರ್ಪಣೆ ನನಗಿದೆಯೇ ಅಂತ ನನ್ನಲ್ಲಿಯೇ ಪ್ರಶ್ನೆ ಕಾಡುತ್ತದೆ. ಒಟ್ಟಿನಲ್ಲಿ ಎಷ್ಟು ಪರಿಚಯವಿದ್ದರೂ ಕೃತಿ ವಾಲ್ಮೀಕಿ ರಾಮಾಯಣ ನನಗೆ ಪರಿಚಯವಾದದ್ದು ಇದೇ ಮಹನೀಯರಾದ ರಂಗನಾಥ್ ಶರ್ಮರ ಅನುವಾದದ ಮೂಲಕವಾಗಿ ನನ್ನ ಪ್ರೌಢಶಾಲಾ ದಿವಸದಲ್ಲಿ ಪರಿಚಯವಾದದ್ದು. ಅಂದರೆ 40 ವರ್ಷಗಳಿಗೂ ಹೆಚ್ಚಿನ ಕಾಲದಿಂದ ಅದರ ಜೊತೆಗೆ ಬೆಳೆದಿದ್ದರೂ ನನಗೆ ಅಪ್ರತ್ಯಯಂ ಚೇತಃ ಅನ್ನುವ ಭಾವವೇ ಬರ್ತಾ ಇದೆ. ಅದಕ್ಕಾಗಿ ಅವರನ್ನು, ಗುರುಗಳನ್ನು ಸ್ಮರಿಸಿ ಈ ಉಪಕ್ರಮ ಮಾಡ್ತಾ ಇದ್ದೀನಿ. ಅಯೋಧ್ಯಾಕಾಂಡ ತುಂಬ ರಸ್ಯವಾದ, ಜೀವಶೋಧಕವಾದ, ಭಾವಗರ್ಭಿತವಾದ ಭಾಗ. ವಾಲ್ಮೀಕಿ ರಾಮಾಯಣದಲ್ಲಿ ಅನೇಕ ಅಂಶಗಳು ಉಂಟು, ಅನೇಕ ಸ್ವಾರಸ್ಯಗಳು ಉಂಟು. ಯುದ್ಧಕಾಂಡದಲ್ಲಿ ಯಾವ್ಯಾವುದೋ ಅಲೌಕಿಕಗಳು ಉಂಟು. ಸುಂದರಕಾಂಡದಲ್ಲಿ ಅದೇ ರೀತಿಯಾದ ಅಲೌಕಿಕಗಳ ಜೊತೆಗೆ ತುಂಬ ಸೊಗಸಾದ, ವರ್ಣನಾತ್ಮಕವಾದ, ಹೃದಯವಾದ, ಕಾವ್ಯಾತ್ಮಕ ಭಾಗಗಳು ಉಂಟು. ಕಿಷ್ಕಿಂಧಾಕಾಂಡದಲ್ಲಿ ಅತ್ಯಂತ ರಮಣೀಯವಾದ ಪ್ರಾಕೃತಿಕ ವರ್ಣನೆ ಉಂಟು. 3 ಋತುಗಳ ವರ್ಣನೆ ಬರುತ್ತದೆ. ಹೀಗೆಲ್ಲ ಇದ್ದರೂ ಬಾಲಕಾಂಡದಲ್ಲಿ ರುಚಿಕರವಾದಂಥ ಎಷ್ಟೋ ಉಪಾಖ್ಯಾನಗಳು, ಅಂತಃಶೋಧಕವಾದಂಥ ಕಥಾನಕಗಳು ಕೂಡ ಬರುತ್ತವೆ. ಉತ್ತರಕಾಂಡವಂತೂ ಲೋಕೋತ್ತರವಾದ ಕಾಂಡ ಅಂತ ಹೇಳಬೇಕು. ಆ ರೀತಿಯಾದ ಸಂದರ್ಭಗಳನ್ನು ಒಳಗೊಂಡಿವೆ. ಆದರೆ ಅಯೋಧ್ಯಾಕಾಂಡ ಮಾತ್ರ ಹುಡುಕಿದರೂ ಅಲ್ಲಿ ಯಾವುದೇ ಒಂದು ಅಲೌಕಿಕ, ಸೂಪರ್ ನ್ಯಾಚುರಲ್ ಅನ್ನುವಂಥದ್ದು ಇಲ್ಲ. ಎಲ್ಲ ಮಾನುಷ ವೈಭವ. ಇದು ದೊಡ್ಡದು ಅಂತ ನನಗನ್ನಿಸುತ್ತದೆ. ಬೆಸ್ಟ್ ಆಫ್ ವಾಲ್ಮೀಕಿ ರಾಮಾಯಣ ಅಯೋಧ್ಯಾಕಾಂಡ ಅಂದರೆ ಅದಕ್ಕೆ ಇದೂ ಒಂದು ಕಾರಣ ಇರಬಹುದೇ ಅಂತ. ಅದರೊಳಗೆ ಯಾವುದೇ ಅಲೌಕಿಕ ಅನ್ನುವುದು ಬರೋಲ್ಲ, ಅದಿ ದೈವ ಅನ್ನುವಂಥದ್ದಿಲ್ಲ, ಕೇವಲ ಅಧ್ಯಾತ್ಮವೇ ಇರತಕ್ಕಂಥದ್ದು. ಅಧ್ಯಾತ್ಮ ಅಂದರೆ ನಮ್ಮ ಬದುಕು, ನಮ್ಮ ಗಾಢವಾದಂಥ ಜೀವನ ಸಂವೇದನೆ ಅಂತ. ಮತ್ತು ಅದು ಲೋಕದಲ್ಲಿ ಸಾಮಾನ್ಯವಾಗಿ ಪ್ರಾಬಬಿಲಿಟಿ ಮತ್ತು ಪಾಸಿಬಿಲಿಟಿ ಅಂತ ಹೇಳ್ತೀವಲ್ಲ, ಅಂದರೆ ಸಂಭವನೀಯತೆ, ಸಾಧ್ಯತೆ. ಸಂಭಾವ್ಯ ಅನ್ನೋದು ನಾವು ಪ್ರಾಬಬಿಲಿಟಿ ಅಂತ ಹೇಳಿದ್ರೆ, ಪಾಸಿಬಿಲಿಟಿ ಸಾಧ್ಯತೆ. ಈ ಪ್ರಾಬಬಿಲಿಟಿ ಶಾಸ್ತ್ರಕ್ಕೆ, ಶಾಸ್ತ್ರಕಾವ್ಯಕ್ಕೆ, ಲೋಕ ವ್ಯವಹಾರಕ್ಕೆ ಹೆಚ್ಚು ಒದಗಿ ಬರುವುದಾದರೆ, ಪಾಸಿಬಿಲಿಟಿ ಅಂತ ಏನಿದೆ ಅದು ಕಾವ್ಯಕ್ಕೆ ತುಂಬ ಒದಗಿ ಬರ್ತಕ್ಕಂಥದ್ದು. ಮಾನವನ ಬದುಕನ್ನು ಎತ್ತರಿಸ್ತಕ್ಕಂಥದ್ದು ಅದೇ, ಬೇರೆದಲ್ಲ. ಈ ದೃಷ್ಟಿಯಿಂದ ನೋಡಿದಾಗ ರಾಮ ಕಾಡಿಗೆ ಹೋಗಬಹುದೇ, ಒಬ್ಬ ವ್ಯಕ್ತಿಗೆ ಆ ಥರ ಸನ್ನಿವೇಶ ಬರುತ್ತದೆಯೇ, ಎಷ್ಟು ಜನಕ್ಕೆ ಬರುತ್ತದೆ ಅಂತೆಲ್ಲ ನಾವು ತಪಶೀಲು ಮಾಡಿ ಲೆಕ್ಕ ಹಾಕಿದರೆ ಸಿಗುವಂಥದ್ದಲ್ಲ. ಈ ರೀತಿಯಾದ ಸನ್ನಿವೇಶ ಬಂದರೆ ಒಬ್ಬ ಮನುಷ್ಯ ಹೇಗೆ ನಡ್ಕೊಂಡಾನು ಅಂತ ನೋಡಿದ್ರೆ, ಎಲ್ಲ ಕಾಲದಲ್ಲಿಯೂ ಆ ರೀತಿಯಾದ ಸನ್ನಿವೇಶ ನಮ್ಮ ಪಾಲಿಗೆ ಕಣ್ಬೆಳಕಾಗಿ ಅಂತರಂಗಕ್ಕೆ ತಿಳಿಯಾಗಿ ತೋರುತ್ತದೆ. ಈ ಅರ್ಥದಲ್ಲಿ ಕಂಡಾಗ ಮಹಾಕವಿಗಳು ಪ್ರಾಬಬಿಲಿಟಿ, ಅದು ಯೋಗಕ್ಷೇಮ ಕಾತರಿಯದ ಲಕ್ಷಣ, ಅದನ್ನು ಅವರು ಹೆಚ್ಚಾಗಿ ಮುಟ್ಟುವುದಿಲ್ಲ. ಯಾವುದು ಪಾಸಿಬಿಲಿಟಿ ಅಂತ ಇದೆ, ಅಂತರಂಗ ಶೋಧಕವಾದದ್ದು, ಅಲ್ಲಿಗೆ ಬರ್ತಾರೆ. ಭಾವ ಇರುವುದು ಅಲ್ಲಿಯೇನೆ. ನಿಜವಾಗಿ ಕಲೆ ಅನ್ನುವುದರ ಅನನ್ಯತೆ, ಅನಿವಾರ್ಯತೆ ಅಲ್ಲಿ ಗೊತ್ತಾಗುತ್ತದೆ. ಯೋಗಕ್ಷೇಮ ಕಾತರವಾದಂಥದ್ದು ಎಷ್ಟೋ ಬಾರಿ ಶಾಸ್ತ್ರಾಭಾಸಕ್ಕೆ ಬಂದೇ ಬಿಡುತ್ತದೆ. ಟೆಕ್ನಾಲಜಿ ಎನ್ನುವುದು ಸಾಮಾನ್ಯವಾಗಿ ಯೋಗಕ್ಷೇಮ ಕಾತರತೆಯಿಂದಲೇ ಬಂದದ್ದು.
ಆದರೆ ಇದು ಹಾಗಲ್ಲ, ಅದನ್ನು ಮೀರಿದಂಥದ್ದು ಅಂಥ ಸನ್ನಿವೇಶಗಳು 10 ಬರುತ್ತವೆ ಅಯೋಧ್ಯಾಕಾಂಡದಲ್ಲಿ. ಅದನ್ನು ನಾವು ಮತ್ತೆ ಮತ್ತೆ ಆಲೋಕನ ಮಾಡಬೇಕು. ಅಂಥ ಒಂದು ರಸಗಟ್ಟಿ ರಾಮನ ವನಗಮನ. ಅಷ್ಟಕ್ಕೇ ಇಲ್ಲ, ಭರತನ ಉದಾತ್ತವಾದ ವರ್ತನೆ ಇರಬಹುದು, ಲಕ್ಷ್ಮಣನ ಲೋಕೋತ್ತರವಾದ ಆದರೆ ತುಂಬ ಲೋಕಸಹಜವಾದ ವರ್ತನೆ ಇರಬಹುದು. ಎಷ್ಟು ಹೃದಯವಾದದ್ದು, ರಮಣೀಯವಾದದ್ದು. ಅಲ್ಲಿ ಬರುವ ಕೈಕೇಯಿಯಾಗಲಿ, ಮಂಥರೆಯಾಗಲಿ, ಕೌಸಲ್ಯೆಯಾಗಲಿ, ಗುಹನಾಗಲಿ, ಸಾಕ್ಷಾತ್ ಭರದ್ವಾಜ ಮಹರ್ಷಿಗಳೇ ಆಗಲಿ, ಎಲ್ಲರೂ ಮನುಷ್ಯರೇ. ಅವರು ಅಷ್ಟು ಜನ ಕೂಡ ತಮ್ಮ ಇಷ್ಟಾನಿಷ್ಟಗಳನ್ನು, ರಾಗದ್ವೇಷಗಳನ್ನು ಅದೆಷ್ಟು ಹದವಾಗಿ, ಅದೆಷ್ಟು ಆಳತವಾಗಿ, ಅದೆಷ್ಟು ಸಹಜವಾಗಿ ತೆರೆದುಕೊಳ್ತಾರೆ ಅಂತ ನೋಡಿದರೆ ತುಂಬ ದೊಡ್ಡ ಬದುಕನ್ನು ಕಂಡ ಋಷಿಯಲ್ಲದೆ ಇನ್ಯಾರಿಗೂ ಬರೆಯೋದಿಕ್ಕಾಗೋದಿಲ್ಲ ಅಂತ ಗೊತ್ತಾಗುತ್ತದೆ. ಈ ಹಿನ್ನೆಲೆಯಲ್ಲಿ ನಮ್ಮ ವ್ಯಾಖ್ಯಾನಕಾರರು ಏನೆಲ್ಲ ಉಪದ್ವ್ಯಾಪಗಳನ್ನು ಮಾಡ್ತಾರೆ ಅನ್ನೋದನ್ನು ಆನುಷಂಗಿಕವಾಗಿ ಅಲ್ಲಷ್ಟು ಇಲ್ಲಷ್ಟು, ಯಾತಕ್ಕೆಂದರೆ ಅಯೋಧ್ಯಕಾಂಡ ಇಡೀ ತುಂಬ ಹೃದಯ ಕ್ಷೋಭಕವಾದದ್ದು, ನಮಗೆ ಅಂತರಂಗಕ್ಕೆ ಖೇದವೇ ಒದಗುವಂಥದ್ದು. ಅಲ್ಲಿ ವಿನೋದ ಬೇಕು ಅಂತಂದರೆ ಗೋವಿಂದರಾಜಯ್ಯ ನೋಡಬೇಕು, ಮಾಹೇಶ್ವರ ತೀರ್ಥಿಯ ನೋಡಬೇಕು. ವ್ಯಾಕರಣಾದಿ ಶುಷ್ಕಶಾಸ್ತ್ರ ಚಮತ್ಕಾರಾಭಾಸಗಳನ್ನು ಮಾಡುವುದಕ್ಕೆ ಕೋವಿದರಾದವರಿಗೆ ಏನೆಲ್ಲ ಅನರ್ಥಕ್ಕೆ ಅವಕಾಶ ಉಂಟು ಅಂತಲೂ ಗೊತ್ತಾಗುತ್ತದೆ. ನಿಜ ಪಾಪ ಎಷ್ಟೋ ಬೆಳಕನ್ನು ಹಾಯಿಸಿದ್ದಾರೆ. ಮಹಾವೈಯಾಕರಣನಾದಂಥ ನಾಗೇಶ ಭಟ್ಟನ ರಾಮಾಯಣ ತಿಲಕ ತುಂಬ ದೂರ ಇರುತ್ತದೆ ಇಂಥ ಕ್ಷುದ್ರ ಚಮತ್ಕಾರಗಳಿಂದ. ಆದರೆ ಮೊದಲ ವ್ಯಾಖ್ಯಾನ ಬರೆದು ಗೋವಿಂದರಾಜನಿಗೆ ಊಟವೇ ಅರಗುವುದಿಲ್ಲ ಇಂಥದ್ದೆಲ್ಲ ಚೇಷ್ಟೆಗಳು ಮಾಡದೇ ಇದ್ದರೆ. ಅಂದರೆ ಮತಾಂಧವಾದ ಮನಸ್ಸು ಏನೆಲ್ಲ ಮಾಡಬಹುದು, ರಸದೀಪ್ತವಾದ ರಸದೃಷ್ಟವಾದ ಮನಸ್ಸು ಯಾವುದೆಲ್ಲ ಮಾಡಬಹುದು ಅನ್ನೋದನ್ನು ನೋಡ್ತಾ ಹೋದಾಗ ನಮಗೆ ಈ ವ್ಯತ್ಯಾಸಗಳು ತಿಳಿಯುತ್ತವೆ. ಏಕೆಂದರೆ ನಮ್ಮ ಪರಂಪರೆಯಲ್ಲಿ ಬಂದದ್ದೆಲ್ಲ ಬಂಗಾರ ಅಂತ ಒಂದು ಭ್ರಮೆ ಇದೆ. ನಮಗೆ ಸಂಕೋಚ ಬೇಕಿಲ್ಲ. ನಾವು ಕಾಳು ಕಸ ಎರಡನ್ನೂ ಒಕ್ಕಿ ನೋಡುವಾಗ ಕಾಳು ನಿಲ್ಲುತ್ತದೆ, ಕಸ ಹೋಗುತ್ತದೆ, ಕಸವನ್ನು ತೂರಲೇಬೇಕು, ಬೇರೆ ದಾರಿ ಇಲ್ಲ ಅನ್ನೋದನ್ನು ಗಮನಿಸಿಕೊಳ್ಳೋಣ. ಸುಮಾರು 111 ಸರ್ಗಗಳಿರ್ತಕ್ಕಂಥ ಅಯೋಧ್ಯ ಕಾಂಡದಲ್ಲಿ ಪ್ರತಿ ಸರ್ಗದಲ್ಲಿಯೂ ಅಷ್ಟು ಇಷ್ಟೋ ಸ್ವಾರಸ್ಯ ಭೂಮಿ ಇದ್ದೇ ಇದೆ. ಮೊದಲಿಗೆ ರಾಮನ ಅಭಿಷೇಕ ವ್ಯವಸಾಯ ಅನ್ನುವ ಸರ್ಗ. ಅಲ್ಲಿ ಮಹರ್ಷಿ ವಾಲ್ಮೀಕಿಗಳು ರಾಮನ ಗುಣಕೀರ್ತನವನ್ನು ಮಾಡ್ತಾರೆ. ನನ್ನ ಗೆಳೆಯ ಶಶಿಕಿರಣ್ ಈಗ ಕೆಲವು ದಿವಸಗಳ ಹಿಂದೆ ಕೇರಳದಲ್ಲಿ ಒಂದು ಹೃದಯವಾದ ಉಪನ್ಯಾಸವನ್ನು ಮಾಡ್ತಾ ರಾಮಾಯಣದ ಉಪನ್ಯಾಸವನ್ನು ಈ ವಿಷಯದ ಬಗ್ಗೆ ಒಂದು ಕಟಾಕ್ಷಿಸಿದ್ದು ನನಗೆ ಮನಸ್ಸಿಗೆ ಸ್ಫುರಣೆಯಾಗ್ತಾ ಇದೆ. ವಾಲ್ಮೀಕಿ ರಾಮಾಯಣದ ಬಾಲಕಾಂಡದ ಮೊದಲ ಸರ್ಗದಲ್ಲಿಯೇ, ಅಂದರೆ ಸಂಕ್ಷೇಪ ರಾಮಾಯಣ ಅಂತ ಯಾವುದಿದೆ, ನಾರದ ಮತ್ತು ವಾಲ್ಮೀಕಿ ಅವರ ಸಂವಾದದಲ್ಲಿಯೇ ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಗುಣಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ ಅಂತೆಲ್ಲ ಒಂದು 16 ಗುಣಗಳ ಪಟ್ಟಿ ವಾಲ್ಮೀಕಿಗಳು ಮಾಡ್ತಾರೆ. ಆಮೇಲೆ ತತ್ಕ್ಷಣವೇ ಇದ್ದಾನೆ ರಾಮ ಅಂತಕ್ಕಂಥವನು ಯಾವುದೆಲ್ಲ ರೀತಿಯ ಗುಣವಂತ ಅಂತ ನಾರದರು ಹೇಳ್ತಾರೆ. ಅಲ್ಲೂ ಒಂದಷ್ಟು ಗುಣಗಳ ಪಟ್ಟಿ ಬರುತ್ತದೆ. ಅಲ್ಲಿಯೂ ಇದೆ, ಈಗಲೂ ಅಯೋಧ್ಯಕಾಂಡದಲ್ಲೂ ಇದೆ. ರಾಮನ ಗುಣಕೀರ್ತನ ರಾಮಾಯಣದಲ್ಲಿ ಅಲ್ಲಲ್ಲಿ ಬರುತ್ತದೆ. ಎಲ್ಲಿವರೆಗೆ ಅಂದರೆ ಕೈಕೇಯಿ ಮಾಡ್ತಾಳೆ ಮುಂದೆ, ಮಂಥರೆಯನ್ನು ದಬಾಯಿಸುವಾಗ ಅವಳು ಹೇಳ್ತಾಳೆ. ಅದೇ ರೀತಿಯಲ್ಲಿ ಹನುಮಂತ ಹೇಳ್ತಾನೆ, ವಿಭೀಷಣ ಹೇಳ್ತಾನೆ, ಅಷ್ಟ್ಯಾಕೆ ಮಾರೀಚ ಹೇಳ್ತಾನೆ, ಕುಂಭಕರ್ಣ ಹೇಳ್ತಾನೆ, ಮತ್ತು ರಾಕ್ಷಸರ ಗೂಢಚಾರರಾಗಿ ಬಂದಂತಹ ಶುಕ ಮತ್ತು ಸಾರಣರು ಅವರು ಹೇಳ್ತಾರೆ. ಹೀಗೆ ಆದ್ಯಂತವೂ ರಾಮ ಗುಣಕೀರ್ತನ ನಡೀತಾ ಹೋಗುತ್ತದೆ. ಆದರೆ ವಾಲ್ಮೀಕಿಗಳು ನೇರವಾಗಿ ತಾವು ಬಾಯ್ಬಿಟ್ಟು ಮಾಡುವಂಥದ್ದು ಇಲ್ಲಿಯೇ, ಅಂದರೆ ಕವಿ ಪ್ರೌಢೋಕ್ತಿಯಾಗಿ ಬರುವಂಥದ್ದು ಇಲ್ಲಿಯೇ. ಆದರೆ ಮೊದಲ ಸರ್ಗದಲ್ಲಿ ಅವರು ನನಗಿಂಥ ವ್ಯಕ್ತಿ ಬೇಕು, ಜ್ಞಾತುಮೇವಂ ವಿಧಂ ನರಂ ಅಂತ ಆರಂಭ ಮಾಡ್ತಾರೆ. ನಾನು ಇಂತಿಂಥ ವ್ಯಕ್ತಿಯನ್ನು ಕುರಿತು ಗಮನಿಸಬೇಕು ಅಂತ. ನನ್ನ ಗೆಳೆಯ ಶಶಿಕಿರಣ್ ಹೇಳಿದ್ದು ಆ ಬಾಲಕಾಂಡಕ್ಕಿಂತ ಇದು ಚೆನ್ನಾಗಿದೆ ಅಂತ. ಅವರ ಉಪನ್ಯಾಸದಲ್ಲಿ ಕಾರಣ ಏನು ಅಂತ ಬರಲಿಲ್ಲ. ನಾನು ಆಗಲಿಂದ ಯೋಚನೆ ಮಾಡ್ತಾ ಇದ್ದೀನಿ ಕಾರಣ ಏನಿದ್ದಿರಬಹುದು ಅಂತ. ನನಗೆ ತಿಳಿದ ಕಾರಣವನ್ನು ನಿಮಗೆ ನಿವೇದನೆ ಮಾಡ್ತಾ ಇದ್ದೀನಿ. ಆ ಬಾಲಕಾಂಡದ ಮೊದಲ ಸರ್ಗದಲ್ಲಿ ಗುಣಕೀರ್ತನ ಇದ್ದರೂ ಅದು ಒಂದು ಕುತೂಹಲದಿಂದ ಬಂದದ್ದು. ಪರಂ ಕೌತೂಹಲಂ ಹಿಮೆ ಅಂತ ಇನ್ಕ್ವಿಸಿಟಿವ್ ಆದದ್ದು ವಾಲ್ಮೀಕಿಗಳದು. ಲೋಕಸಾಮಾನ್ಯದ ಒಂದು ಕಾತರ, ಉತ್ಸಾಹ, ಆಸಕ್ತಿ ಇವೆಲ್ಲ ಇರುವಂಥದ್ದು. ಆದರೆ ಈಗ ಇಲ್ಲಿಗೆ ಬರೋದ್ರೊಳಗಾಗಿ ಅಷ್ಟೊತ್ತಿಗಾಗಲೇ ಅವರಿಗೆ ಕವಿತ್ವ ಸಿದ್ಧಿಯಾಗಿದೆ. ಬ್ರಹ್ಮನೇ ಬಂದು ಭರವಸೆ ಕೊಟ್ಟಿದ್ದಾನೆ ಮತ್ತು ಸಮಿತ್ಪಾಣಿಯಾಗಿ, ದರ್ಭಪಾಣಿಯಾಗಿ ಕೂತು ಪ್ರಾಂಗುಖರಾಗಿ ಇಡೀ ರಾಮಾಯಣವನ್ನು ಅಂತರಂಗದಲ್ಲಿ ತುಂಬಿಕೊಂಡಿದ್ದಾರೆ.
ಅಂದರೆ ಭಾವ ಅಂತರಂಗಕ್ಕೆ ತುಂಬಿದ ಮೇಲೆ ರಾಮ ಅನ್ನುವ ವ್ಯಕ್ತಿ ತನ್ನವನು ತನ್ನೊಳಗೆ ಇದ್ದಾನೆ ಅಂತ ಗೊತ್ತಾದ ಮೇಲೆ ಈ ಗುಣಕೀರ್ತನ ಬರ್ತಾ ಇದೆ. ಇದು ಅಲ್ಲಿಯ ವ್ಯತ್ಯಾಸ ಅಂತ ನನಗನ್ಸೋದು. ಒಂದು, ನಮಗೆ ಕುತೂಹಲ ಇರುತ್ತದೆ, ಅವರು ಇಂಥವರಿರಬಹುದು ಅಂತ. ನಮ್ಮ ಕಲ್ಪನೆಗೆ ಬೇಕಾದಷ್ಟು ಕೌಶಲವೂ ಉಂಟು, ಮತ್ತು ಅದಕ್ಕೆ ಯಥೇಚ್ಛವಾದಂಥ ಬುದ್ಧಿಗತವಾದ ಸಾಧ್ಯತೆ ಶಕ್ತಿಗಳ ಬೆಂಬಲವೂ ಇದೆ. ಆದರೆ ವ್ಯಕ್ತಿಯನ್ನು ಅರ್ಥ ಮಾಡಿಕೊಂಡ ಮೇಲೆ ನಮಗೆ ಮೆಚ್ಚುಗೆ ಮೂಡುತ್ತದಲ್ಲ, ಆ ಪರಿಚಯದಿಂದ ಬಂದಂಥ ಸೌಲಭ್ಯ ಇದೆಯಲ್ಲ, ಸಾಮೀಪ್ಯ ಉಂಟಲ್ಲ, ಸೌಕರ್ಯ ಉಂಟಲ್ಲ, ಸಂತೋಷ ಉಂಟಲ್ಲ, ಅದು ತುಂಬ ದೊಡ್ಡದು. ಮತ್ತು ಮುಂದೆ ಕೂಡ ಪ್ರಮುಖರು ಸಾಮಾನ್ಯರು ಹೇಳ್ತಾರೆ, 2-3 ಸರ್ಗಗಳಲ್ಲೇ ಬರುತ್ತದೆ. ಅವರು ಅಬ್ಸರ್ವ್ ಮಾಡೋದಕ್ಕೂ ವಾಲ್ಮೀಕಿಗಳು ಅಬ್ಸರ್ವ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಕಾಣಿಸುತ್ತದೆ. ಅವ್ರದ್ದಾದ ರೀತಿಯಲ್ಲಿ ಕಾಣ್ತಾರೆ. ಎಲ್ಲ ಅಲ್ಲಲ್ಲಿಯೇ ಹಾಗಾಗಿಯೇ ಇವೆ, ಅವುಗಳು ನೋಡೋದಕ್ಕೆ ಸಾಮಾನ್ಯ ಒಂದೇ ಅಂತ ಅನಿಸಿದ್ರು, ಮನಸ್ಸು ತೆರೆದು ನೋಡಿದರೆ ಈ ಮೊದಲ ಸರ್ಗದಲ್ಲಿ ಸುಮಾರು 23-24ನೇ ಶ್ಲೋಕದವರೆಗೆ ಬರ್ತಕ್ಕಂಥ ಆ ಕಥನದಲ್ಲಿ ಎಷ್ಟು ಸೂಕ್ಷ್ಮವಾಗಿ ಕಂಡಿದ್ದಾರೆ, ಎಷ್ಟು ಸಮಾರ್ದ್ರವಾಗಿ ಕಂಡಿದ್ದಾರೆ ವಾಲ್ಮೀಕಿಗಳು ರಾಮನನ್ನ ಅನ್ನೋದು ಗೊತ್ತಾಗುತ್ತದೆ. ಮತ್ತು ಆ ಒಂದು ಗುಣಗಳು ಇಡೀ ಕಾವ್ಯದಲ್ಲಿ, ಇಡೀ ಪಾತ್ರದಲ್ಲಿ ಮತ್ತೆ ಮತ್ತೆ ಬೇರೆ ಬೇರೆ ರೀತಿಯಾಗಿ ತೋರಿಕೊಳ್ಳುವುದನ್ನು ನೋಡ್ತೀವಿ. ಅವರು ಇಲ್ಲಿ ಪ್ರತಿಯೊಂದು ಗುಣಕ್ಕೂ ಉದಾಹರಣೆಗಳನ್ನು ಕೊಡ್ತಾ ಹೋಗಿಲ್ಲ, ಆದರೆ ಮುಂದೆ ಉದಾಹರಣೆಗಳು ತಾವಾಗಿ ಕಾಣಸಿಗುತ್ತವೆ. ಅದರಿಂದ ಯಾವುದೊಂದು ಕೂಡ ಪ್ರಶಂಸೆ ಆಗುವುದಿಲ್ಲ, ಸ್ತುತಿ ಆಗುತ್ತದೆ. ಅವಿದ್ಯಮಾನ ಗುಣಕೀರ್ತನಂ ಪ್ರಶಂಸ, ವಿದ್ಯಮಾನ ಗುಣಕೀರ್ತನಂ ಸ್ತುತಿ ಅಂತ ಅದರ ಲಕ್ಷಣ ಉಂಟಲ್ಲ. ಹಾಗಾಗಿದೆ, ನಾನು ಬಲ್ಲಂತಹ ವ್ಯಕ್ತಿ ಇಂಥವನು ಅನ್ನುವ ನೆಮ್ಮದಿ, ಅನ್ನುವ ಭರವಸೆ ವಾಲ್ಮೀಕಿಗಳಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತದೆ. ಅದನ್ನು ಮೊದಲಿಗೆ ನಾವು ನೋಡಬಹುದು. ಗಚ್ಚತಾ ಮಾತುಲ ಕುಲಂ ಭರತೇನ ತದಾ ನಘ ಶತ್ರುಘ್ನೋ ನಿತ್ಯಶತ್ರುಘ್ನೋ ನೀತಃ ಪ್ರೀತಿ ಪುರಸ್ಸರ ಅಂತ ಕಾವ್ಯ ಆರಂಭವಾಗುತ್ತದೆ. ಇದಕ್ಕೆ ಗೋವಿಂದರಾಜರು ವ್ಯಾಖ್ಯಾನ ಮಾಡ್ತಾ, ಬಾಲಕಾಂಡದಲ್ಲಿ ಲಕ್ಷ್ಮೀ ಯೋಗ ಇತ್ತು, ಈಗ ಭೂದೇವಿಯ ಯೋಗ ಇದೆ, ಶ್ರೀದೇವಿಯ ಯೋಗ ಮತ್ತು ಭೂದೇವಿಯ ಯೋಗ ಇಲ್ಲಿ ಆಗುತ್ತದೆ ಅಯೋಧ್ಯಾಕಾಂಡದಲ್ಲಿ ಅಂತ ಆರಂಭ ಮಾಡ್ತಾರೆ. ಪಾಪ ರಾಮನಾರಾಯಣ ಆದಮೇಲೆ ಈ ಕಡೆ ಶ್ರೀದೇವಿ ಬಂದಮೇಲೆ ಆ ಕಡೆ ಭೂದೇವಿ ಬರಲೇಬೇಕು, ಎಡಬಲ ಬ್ಯಾಲೆನ್ಸ್ ಆಗದೆ ಇದ್ದರೆ ಹೇಗೆ? ಆದರೆ ಬಂದು ಭೂದೇವಿ ಹೊರಟೇ ಹೋಗ್ಬಿಡ್ತಾಳಲ್ಲ, ಅದಕ್ಕೆ ಏನು ಮಾಡೋದು? ಮತ್ತೆ ಭೂದೇವಿ ಬಂದಮೇಲೆ ಶ್ರೀದೇವಿನ ರಾಮನೇ ದೂರ ಇಟ್ಬಿಟ್ನಲ್ಲ, ಅದಕ್ಕೇನು ಮಾಡೋದು? ಈ ಅಗಟ ವಿಗಟ ವೈಚಿತ್ರ್ಯಗಳ ಬಗ್ಗೆ ಅವ್ರ ಬ್ಲಿಸ್ಫುಲ್ ಇಗ್ನೊರೆನ್ಸ್. ಏನು ದಿವ್ಯವಾದಂಥ ದರ್ಶನ ನೋಡಿ. ಮತ ಅನ್ನುವಂತಹ ಒಂದು ಮೊಳೆಗೆ ನಮ್ಮನ್ನು ತಗಲಾಕೊಂಡು ಬಿಟ್ಟರೆ ಅಂತರಂಗ ಶೋಧಕವಾದ ಕಾವ್ಯ ಎಷ್ಟೆಷ್ಟರ ಮಟ್ಟಿಗೆ ದೂರವಾಗುತ್ತೆ ಅನ್ನೋದಕ್ಕೆ ಇದು ದೊಡ್ಡ ನಿದರ್ಶನ ಅಂತ ಅನಿಸುತ್ತದೆ. ಅದೇ ರಂಗನಾಥ್ ಶರ್ಮರು ಇವೆಲ್ಲ ವ್ಯಾಖ್ಯಾನಗಳನ್ನು ನೋಡಿದವರು. ಅವರು ಮತ್ತೆ ಬರೀತಾರೆ, ನನಗೆ ಈ ಥರದ್ದೆಲ್ಲ ಒಪ್ಪಿಗೆ ಆಗೋದಿಲ್ಲ ಅಂತ. ನನ್ನ ಬಳಿಯೇ ಅವರು ಹೇಳಿದ್ದುಂಟು, ತುಂಬ ರಗಳೆ ಮಾಡ್ತಾರೆ ಕಣ್ರಿ ಅಂತೆಲ್ಲ ಅಂದಿದ್ದುಂಟು. DVG ಅವರ ಹತ್ರಕ್ಕೆ ಹೋಗಿ ಅವರು ಮಾತಾಡ್ತಾ ಇದ್ದರಂತೆ. ತುಂಬ ಸಂದಿಗ್ಧ ಪರಿಸ್ಥಿತಿಗಳು ಬಂದಾಗ ಅವರ ವಿದ್ವತ್ತೆಗೆ DVG ಅವರ ಹತ್ರ ಹೋಗಿ ಪರಾಮರ್ಶೆ ಮಾಡುವುದೇನೂ ಇಲ್ಲ. ಅವರಿಗೆ ವ್ಯಾಕರಣ ಗೊತ್ತಿಲ್ವೇ, ಭಾಷೆ ಗೊತ್ತಿಲ್ವೇ? ರಾಮಾಯಣದ ಭಾಷೆಯಾದರೂ ಎಷ್ಟು ಅಕೃತಕ, ಮನೋಹರ, ಸರಳವಾದದ್ದು. ಆದರೆ ಜೀವಶೋಧಕವಾದ ದ್ರವ್ಯವನ್ನು ಹೇಗೆ ನಿರೂಪಣ ಮಾಡಬೇಕು, ಅಲ್ಲಿ ದೊಡ್ಡ ಸವಾಲು ಅಂತಕ್ಕಂಥದ್ದು. ಹೀಗಾಗಿ ಇಂಥ ರಸ್ಯವಾದ ಭಾಗಗಳಲ್ಲಿ ಕೂಡ ಈ ರೀತಿಯಾಗಿ ಅತಿ ದೈವವನ್ನು ಹೆಚ್ಚೆಚ್ಚು ನಚ್ಚಿಕೊಂಡು ಹೋದಾಗ ಅದು ಎಂದಿದ್ದರೂ ಕೂಡ ನಂಬಿಕೆಯ ವಲಯವೇ. ನಂಬಿಕೆಗಳ ಗತಿಯೆಲ್ಲ ಕಟ್ಟ ಕಡೆಗೆ ಹುಸಿಯಾಗೋದ್ರೊಳಗೆ ಇರತಕ್ಕಂಥದ್ದು, ಅನುಭವಾವಸಾನತ್ವದಿಂದಲೇ ಬರುವುದು ಅಂತ. ಹಾಗಿದ್ದರೆ ನಂಬಿಕೆ ತಪ್ಪೋ? ಖಂಡಿತ ತಪ್ಪಲ್ಲ. ಅದಿಲ್ಲದೆ ಬದುಕೋದಕ್ಕೆ ಸಾಧ್ಯವಿಲ್ಲ. ಆದರೆ ಅನುಭವವಾಗಿ ನಂಬಿಕೆಗಳನ್ನು ಬೆಳೆಸಿಕೊಳ್ಳೋದಕ್ಕೆ, ಬಲಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ತುಂಬ ಒದಗಿ ಬರತಕ್ಕಂಥವು ಆರ್ಷ ಕಾವ್ಯಗಳು, ಮಹಾಕವಿಗಳ ಕಾವ್ಯಗಳು. ನಂಬಿಕೆಯನ್ನು ಅನುಭವವಾಗಿ ತೇರ್ಗಡೆ ಮಾಡುವಲ್ಲಿ ಅವುಗಳ ಪಾತ್ರ ತುಂಬ ತುಂಬ ದೊಡ್ಡದು. ನಾವು ಇಂಥ ದಿವ್ಯ ಗ್ರಂಥಗಳನ್ನು ನಂಬಿಕೆಯ ಬೇರನ್ನು ಗಟ್ಟಿ ಮಾಡೋದಕ್ಕೆ ಮಾತ್ರ ಬಳಸ್ಕೊಂಡ್ರೆ ಕುಂಡದಲ್ಲಿರ್ತಕ್ಕಂಥ ಗಿಡದಂತೆ ನಂಬಿಕೆ. ಆ ಕುಂಡವನ್ನು ಭೇದಿಸಿ ನೆಲಕ್ಕೆ ಬೇರಿಳಿಯುವಂತೆ ಮಾಡಬೇಕು ಅಂತಂದರೆ ನಾವು ನಮ್ಮ ಅಂತರಂಗದ ಆ ಚಿಪ್ಪನ್ನು ಒಡೆಯುವಂತೆ ಈ ಮಹಾಕವಿಗಳ ಕೃತಿಗಳನ್ನು ಕಾಣಬೇಕಾಗುತ್ತದೆ. ಇರಲಿ, ಪೀಠಿಕೆಯನ್ನು ವಿಸ್ತರಿಸುವುದು ಬೇಡ. ಅಲ್ಲಿ ಕವಿಗಳು ಹೇಳ್ತಾರೆ, ಸಹಿ ವೀರ್ಯೋಪಪನ್ನಶ್ಚ ರೂಪವಾನ್ ಅನಸೂಯಕಃ ಭೂಮಾವ್ ಅನುಪಮ ಸೂನು ಗುಣೈರ್ದಶರಥೋಪಮಃ. ದಶರಥನಂತೆ ಗುಣದಲ್ಲಿ ಇದ್ದಾನೆ ಅಂತ ಆರಂಭ ಮಾಡ್ತಾರೆ. ಆಮೇಲೆ ಮುಂದೆ ಬರುತ್ತೆ ಅವರಿಗೆ. ಅಲ್ಲಿವರೆಗೂ ಹೇಗೂ ಹೇಳ್ತಾರೆ, ಸತು ನಿತ್ಯಂ ಪ್ರಶಾಂತಾತ್ಮ ಮೃದುಪೂರ್ವಂಚ ಭಾಷತೆ ಉಚ್ಯಮಾನೋಪಿ ಪರುಷಂ ನೋತ್ತರಂ ಪ್ರತಿಪದ್ಯತೆ.
ಸತು ನಿತ್ಯಂ ಪ್ರಶಾಂತಾತ್ಮ, ಅಂತರಂಗದ ಪ್ರಶಾಂತಿ ಎನ್ನುವುದು ರಾಮನ ಒಂದು ವಿಶೇಷ ಗುಣ. ಮೃದುಪೂರ್ವಂಚ ಭಾಷತೆ, ಕಠೋರವಾದ ಮಾತಿಲ್ಲ, ಮಾತಿಗೆ ಒಂದು ನಯ ಇದೆ ಅಂತಾರೆ. ಇದು ಸಾಮಾನ್ಯವಾಗಿ ಬೇಗ ಗೊತ್ತಾಗುವಂಥ ಗುಣವಲ್ಲ. ಏಕೆಂದರೆ ಇವೆಲ್ಲ ಬೇಗ ನಮ್ಮ ಕಣ್ತಪ್ಪಿ ಹೋಗತಕ್ಕಂಥ ಗುಣಗಳು. ಸಾಮಾನ್ಯ ಅನ್ನಿಸುವ ಅಸಾಮಾನ್ಯ ಗುಣಗಳನ್ನೇ ಮೊದಲು ವಾಲ್ಮೀಕಿಗಳು ಹೇಳ್ತಾರೆ. ಆ ಮಾತಿನ ಮಾರ್ಧವ ಅಂತರಂಗ ಮಾರ್ಧವದಿಂದ ಬಂದದ್ದು ಅನ್ನುವುದನ್ನು ಗಮನಿಸಿಕೊಳ್ತಾರೆ. ತುಂಬ ದೊಡ್ಡದಾದದ್ದು. ಶಬರಿಯ ಜೊತೆಗೆ ರಾಮ ಮಾತಾಡುವಾಗ ಎಷ್ಟು ನಯವಾಗಿ ಮಾತಾಡ್ತಾನೆ. ಕಚ್ಚಿತ್ತೇ ಸಫಲಂ ಶಾಸ್ತ್ರಂ ಮಂಜುಭಾಷಿಣಿ ಅಂತ ಹೇಳ್ತಾನೆ. ನಿಂದು ವಿದ್ಯೆ ಶಾಸ್ತ್ರ ಎಲ್ಲ ಸಫಲವಾಯ್ತಮ್ಮ, ಹೇಗಿದ್ಯಾ, ಏನು ಕಥೆ ಅಂತೆಲ್ಲ. ಮತ್ತೆ ಉಚ್ಯಮಾನೋಪಿ ಪುರುಷಂ ನೋತ್ತರಂ ಪ್ರತಿಪದ್ಯತೆ, ಒರಟಾಗಿ ಮಾತಾಡಿದ್ರು ಅವನು ಒರಟುತನದ ಉತ್ತರ ಕೊಡ್ತಾ ಇರಲಿಲ್ಲ ಅಂತ. ಸುಗ್ರೀವ ನಿನಗೆ ನಮ್ಮ ಅಣ್ಣನ್ನ ಕೊಲ್ಲೋಕ್ಕಾಗುತ್ತದೆಯಾ ಅಂತಾನೆ. ರಾಮನಂತ ರಾಮನಿಗೂ ಪರೀಕ್ಷೆ ಆಗುತ್ತದೆ, ಅವನು ಅದಕ್ಕೆ ಬೇಸರ ಪಟ್ಕೊಳ್ಳೋದಿಲ್ಲ. ಈ ಮಂಗ ಬಂದು ತನ್ನ ಪರಾಕ್ರಮವನ್ನು ಸಂದೇಹಿಸ್ತಾ ಇದ್ದಾನಲ್ಲ ಅಂತಲ್ಲ, ಆಗುತ್ತದೆ. ಎಂಥೆಂಥ ಕಡೆಯಲ್ಲಿಯೂ ಎಂಥೆಂಥ ದೊಡ್ಡವರನ್ನು ಕೂಡ ಲೋಕ ಸಂದೇಹಿಸುತ್ತದೆ, ನಿಮ್ಮ ಕೈನಲ್ಲಿ ಇದು ಸಾಧ್ಯವಾ ಅಂತ. ಕುಣಿಗಲ್ ರಾಮಶಾಸ್ತ್ರಿಗಳು ಅಂತ ಮಹಾಪಂಡಿತರಿದ್ದರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ. ಅವರೊಮ್ಮೆ ಕಂಚಿಯ ಕಡೆಗೆ ಹೋಗಿದ್ದರು ತೀರ್ಥಯಾತ್ರೆ ಮಾಡಿಕೊಂಡು. ಅಲ್ಲಿ ವಾದ ಬಂತು. ಕುಣಿಗಲ್ ರಾಮಶಾಸ್ತ್ರಿಗಳು ಶೃಂಗೇರಿಯಲ್ಲಿ ಪೀಠಾಧಿಪತಿಗಳಾಗಿದ್ದಂತಹ ಸಚ್ಚಿದಾನಂದ ಶಿವಾಭಿನವ ನರಸಿಂಹ ಭಾರತಿ ಸ್ವಾಮಿಗಳ ಪೂರ್ವಾಶ್ರಮದ ತಂದೆ. ಅಪರ ಗೌತಮ ಅಂತಲೇ ಪ್ರಸಿದ್ಧಿ ಇತ್ತು ಅವರಿಗೆ. ಅಲ್ಲಿ ವಾದ, ವಾಕ್ಯಾರ್ಥ ಅಂತಂದರೆ ಶಬ್ದಗಳನ್ನು ಎಳೆದು ತಿರುಚಿ ಮಾಡತಕ್ಕಂಥದ್ದು. ನಾರಾಯಣ ಪದವನ್ನು ಶಿವಪರವಾಗಿ ಅರ್ಥ ಮಾಡಬೇಕು, ಸಾಧ್ಯವಾ ಅಂತ. ಅಲ್ಲಿ ಯಾರೋ ಶ್ರೀವೈಷ್ಣವರ ಜೊತೆಗೆ ವಿಗ್ರಹ ದೇಶಿಕಾಚಾರ್ಯರು ಅಂತಲೂ ಯಾರ ಜೊತೆಗೂ ವಾದ ಮಾಡಬೇಕು. ತೀರ್ಥಯಾತ್ರೆಗೆ ಹೋದವರು ವಾದಕ್ಕೆ ಸೈ ಅಂತಂದಿದ್ದಾರೆ. ಛತ್ರ, ಚಾಮರ, ಮೇನೆ ಇವೆಲ್ಲ ಇಟ್ಟುಕೊಂಡು ಮೆರವಣಿಗೆ ಹೋದವರು 30-35 ವರ್ಷದ ಉಕ್ಕುವ ತಾರುಣ್ಯದಲ್ಲಿದ್ದವರು ಶಾಸ್ತ್ರಿಗಳು. ಆ ಪ್ರತಿವಾದಿಗಳು ಬೇಕಾದಷ್ಟು ಗ್ರಂಥಾಂತರಗಳನ್ನೆಲ್ಲ ನೋಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ. ಇವರು ಮಾತ್ರ ಇವತ್ತು ಶಿವಕಂಚಿ, ನಾಳೆ ವಿಷ್ಣು ಕಂಚಿ, ನಾಡದು ಕಾಮಾಕ್ಷಿ ದೇವಸ್ಥಾನ, ಅಲ್ಲಿ ಪೂಜೆ, ಇಲ್ಲಿ ಕ್ಷೇತ್ರೋಪವಾಸ, ಇಲ್ಲಿ ಶ್ರಾದ್ದ ಅಂತ ಹೀಗೆ ಮಾಡ್ತಾ ಇದ್ದಾರೆ. ಅಲ್ಲಿದ್ದ ಸ್ಮಾರ್ತರಿಗೆಲ್ಲ ಸಂಕಟ ಶುರುವಾಯಿತು. ಈ ಸ್ಮಾರ್ತರು ಶ್ರೀವೈಷ್ಣವರು ಇದರಿಗೆ ಸೋತು ಹೋದರೆ ವಿಷ್ಣು ಕಂಚಿಯವರು ನಮ್ಮನ್ನು ಉಳಿಸ್ತಾರಾ ಎಲ್ಲಿ ಅಂತ ಅವರಿಗೆ ಅವ್ರದ್ದಾದ ಪ್ರಾಬ್ಲಮ್, ಪಾಪ ಎಕ್ಸಿಸ್ಟೆನ್ಷಿಯಲ್ ಡಿಫಿಕಲ್ಟೀಸ್. ಆದರೆ ಇವರು ಮೈಸೂರಿನ ಮಹಾಪಂಡಿತರು, ಇವರ ಹತ್ರ ಹೇಗೆ ಮಾತಾಡೋದು? ನೋಡಿದ್ರೆ ಅರಮನೆಯ ಛತ್ರ, ಚಾಮರ ಎಲ್ಲ ಇಟ್ಕೊಂಡು ಬಂದಿದ್ದಾರೆ. ತಮಿಳುನಾಡಲ್ಲಿ ಇಷ್ಟು ದೊಡ್ಡ ಸಾಮ್ರಾಜ್ಯ ಇರಲಿಲ್ಲ ಆವಾಗ. ಮೈಸೂರು ಸಂಸ್ಥಾನದಂಥ ದೊಡ್ಡದು. 19ನೇ ಶತಮಾನದಲ್ಲಿ ಇದು ನಡೀತಿದ್ದದ್ದು. ಸಂಕೋಚ ಪಟ್ಟುಕೊಂಡು ಸ್ವಾಮಿ ಅವರು ತುಂಬ ಗ್ರಂಥಗಳನ್ನು ನೋಡ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿಗೆ ನಿಲ್ಲಿಸಿದ್ರಂತೆ. ಇವ್ರಿಗೆ ಅರ್ಥ ಆಯಿತು. ಇಷ್ಟೇಯಾ ಅಂತ ಕೇಳಿದ್ರಂತೆ. ಇಷ್ಟೇನಾ ಅಂತ. ಹೌದು, ಏನು ಮಾಡೋದು, ನೀವು ನೋಡಿದರೆ ಇಲ್ಲಿ ಅಂದರೆ ನೀವೇನು ಓದ್ತಾ ಇಲ್ಲವಲ್ಲ ಅಂತ. ಆಗ ಅವ್ರು ಹೇಳಿದ್ರಂತೆ, ಸಂದೇಹಿಸಬೇಡಿ, ಸಾಕ್ಷಾತ್ ಮೇಧಾ ದಕ್ಷಿಣಾಮೂರ್ತಿ, ಮಹಾ ಸರಸ್ವತಿ, ಹಯಗ್ರೀವ ಮೂವರು ಒಟ್ಟಾಗಿ ಸೇರಿ ಬಂದು ವಾದ ಮಾಡಿದ್ರು ನನ್ನ ಮಟ್ಟಕ್ಕೆ ವಾದ ಮಾಡಬಹುದೇ ಹೊರತು ನನಗಿಂತ ಹೆಚ್ಚಾಗಿ ವಾದ ಮಾಡೋಕ್ಕಾಗಲ್ಲ, ಯೋಚನೆ ಮಾಡಬೇಡಿ ಅಂತ. ಆಮೇಲೆ ವಾದ ಮಾಡಿದ್ರು. ವಾದ ಮಾಡಿಬಿಟ್ಟು ನಾರಾಯಣ ಶಬ್ದ ಶಿವಪರವಾದದ್ದು ಅಂತ ಸಾಬೀತು ಮಾಡಿದ್ರು. ಯಾವ ಪುಣ್ಯವೋ ಪುರುಷಾರ್ಥವೋ ಗೊತ್ತಿಲ್ಲ, ಏನು ತೊಂದರೆ ಇಲ್ಲ, ಲಾಭವೂ ಇಲ್ಲ, ನಷ್ಟವೂ ಇಲ್ಲ, ಒಂದು ರೀತಿಯಾದದ್ದು. ಅವರು ಪಾಪ ಆ ವ್ಯಾಕರಣದ ಶಾಸ್ತ್ರಗಳ ಶಿಸ್ತುಗಳನ್ನು, ಪುರಾಣಗಳ ಆಗಮಗಳ ಉಲ್ಲೇಖವನ್ನು ಉದ್ಧರಿಸಿದ ಮೇಲೆ ಅವರು ಸುಮ್ಮನೆ ಆಗಬೇಕು. ಅದೂ ನಂಬಿಕೆ, ಇದೂ ನಂಬಿಕೆ, ಅದಕ್ಕಿಂತ ಅತಿರಿಕ್ತವಾದದ್ದು ಏನೂ ಇಲ್ಲ. ಆದರೆ ಅದನ್ನು ಒಪ್ಪಿಕೊಳ್ತಾ ಇದ್ರಲ್ಲ, ಅಗ್ರಿಮೆಂಟನ್ನು ಒಪ್ಪಿಕೊಳ್ತಾ ಇದ್ರಲ್ಲ, ಆ ಗೌರವ ಇತ್ತು. ಆಮೇಲೆ ಅವರು ವಿಗ್ರಹ ದೇಶಿಕಾಚಾರ್ಯನ ಕರೆದು ಹೇಳಿದ್ರಂತೆ, ನೀವು ಅವತ್ತು ಹೇಳ್ತಾ ಇದ್ದಿದ್ದು ನನ್ನ ಕಿವಿಗೆ ಬಿತ್ತು, ಇವ್ರಿಗೆ ಯಾಕೆ ಛತ್ರ, ಇವ್ರಿಗೆ ಯಾತಕ್ಕೆ ಚಾಮರ, ಇವ್ರಿಗೆ ಯಾತಕ್ಕೆ ಮೇನೆ ಅಂತ, ಈ ಪಾಂಡಿತ್ಯವನ್ನು ನೋಡಿಕೊಟ್ಟ, ಇದನ್ನು ನೋಡಿಕೊಟ್ಟ ಅಂತ ಎದೆ ತಟ್ಟಿಕೊಂಡ್ರಂತೆ ಕುಣಿಗಲ್ ರಾಮಶಾಸ್ತ್ರಿಗಳು. MS ಪುಟ್ಟಣ್ಣನವರು ಬರೀತಾರೆ ಅವರ ಚರಿತ್ರೆಯಲ್ಲಿ ಇದನ್ನು. ಅಂದರೆ ಕುಣಿಗಲ್ ರಾಮಶಾಸ್ತ್ರಿಗಳಂತಹ ವೇದಾಂತಾದಿಗಳನ್ನು ಓದಿಕೊಂಡು ಉಪಶಾಂತರಾಗಿರಬೇಕಾದ ವಿದ್ವಾಂಸರಿಗೆ ಅವರನ್ನು ಕುರಿತು ಯಾರೋ ಒಂದು ಸ್ವಲ್ಪ ಸಂದೇಹ ಪಟ್ಟರೆ ಅದಕ್ಕೆ ಮತ್ತೆ ಜ್ಞಾಪಕ ಇಟ್ಟುಕೊಂಡು ಸಡ್ಡು ಹೊಡೆಯಬೇಕು ಅನಿಸಿದ್ರೆ, ರಾಮನಂತ ರಾಮ ಒಂದು ಮಂಗ ಕೇಳಿದ್ದಕ್ಕೆ ಕೋಪ ಮಾಡಿಕೊಳ್ಳದೆ 10 ಮಾತುಗಳಲ್ಲಿ ಬಯ್ಯದೆ ನೋತ್ತರಂ ಪ್ರತಿಪದ್ಯತೆ. ಅವನಿಗೆ ನಾನು 1000 ಮಾತುಗಳು ಹೇಳಿದ್ರೂ ಸಮಾಧಾನವಾಗೋಲ್ಲ, ಕ್ರಿಯೆಯಿಂದ ತೋರಿಸಬೇಕು. ಆ ಕ್ರಿಯೆ ಮಾಡ್ತೀನಿ. ಆ ದುಂದುಬಿಯ ಶವವನ್ನು ಚಿಮ್ಮಿ ಹಾರಿಸಿದ್ದ, ಈಗ ಅಸ್ಥಿ ಪಂಜರ ಮಾತ್ರ ಉಳಿದಿದೆ, ರಕ್ತ ಮಾಂಸ ಇಲ್ಲ, ಅದನ್ನಾದರೂ ಚಿಮ್ಮಿಸೋಣ ಅಂತ ಮತ್ತೂ ದೂರಕ್ಕೆ ಚಿಮ್ಮಿಸಿದ. ಸುಗ್ರೀವ ಬಿಡಲಿಲ್ಲ. ಆಗ ರಕ್ತ ಮಾಂಸ ಎಲ್ಲ ತುಂಬಿತ್ತು, ಯುದ್ಧ ಮಾಡಿ ವಾಲಿ ಬಳಲಿದ್ದ ಬೇರೆ, ನೀನು ಅದೇನೂ ಆಗಿಲ್ವಲ್ಲ ಅಂತ ಅಂದ. ನೋಡಿ ಎಂಥ ಕೆಟ್ಟವನು. ಅವನಿಗೆ ಅವನ ಸಮಸ್ಯೆ ಪಾಪ, ವಾಲಿಯನ್ನು ಕೊಲ್ಲದೆ ಇದ್ದರೆ ಅವನ ಗತಿ ಏನು ಅಂತ. ವಾಲ್ಮೀಕಿಗಳಿಗೆ ಈ ಮಾನವ ಸ್ವಭಾವವನ್ನು ಕಾಣಿಸೋದ್ರೊಳಗೆ ಅದೆಷ್ಟು ಆಸ್ಥೆ ಉಂಟು, ಈ ರೀತಿಯಾದ ಗುಣ. ಹೀಗೆ ಪ್ರತಿಯೊಂದು ಮಾತುಗಳಿಗೂ
ಒಂದಲ್ಲ ಒಂದು ರಾಮಚಾರಿತ್ರ್ಯದ ಪುಷ್ಟಿ ಸಿಗುತ್ತದೆ. ಕಥಂಚಿದುಪಕಾರೇಣ ಕೃತೆ ನೇಕೇನ ತುಷ್ಯತಿ ನಸ್ಮರ್ತ್ಯಪಕಾರಾಣಾಂ ಶತಮಪ್ಯಾತ್ಮವತ್ತಯ ಅಂತ. ಗೋವಿಂದರಾಜರು ಹೆಂಗೆಂಗೋ ಆಕಸ್ಮಿಕವಾಗಿ ಸಿಲ್ಲಿ ಅಂತ ಅನ್ನುವಂತೆ ಕೂಡ ಮಾಡಿದ ಕೆಲಸಕ್ಕೂ ರಾಮನಿಗೆ ಸಂತೋಷ ಆಗ್ತಾ ಇತ್ತು ಅಂತ ಪಾಪ ಒಳ್ಳೆ ಮಾತು ಬರೆದಿದ್ದಾರೆ. ಹೇಗೋ ಆಕಸ್ಮಿಕವಾಗಿ ಒಳ್ಳೆಯದು ಮಾಡಿಬಿಟ್ರು ರಾಮನಿಗೆ ಅದು ಸಂತೋಷ ಕೊಡುತ್ತದೆ. ಆದರೆ ತದೇಕ ದೀಕ್ಷೆಯಿಂದ ಎಷ್ಟು ಕೆಟ್ಟದನ್ನು ಮಾಡಿದ್ರು, ಆತ 100 ಅಪರಾಧಗಳನ್ನು ಮಾಡಿದ್ರು ಗಮನಿಸ್ತಿರ್ಲಿಲ್ಲ ಅಂತ. ವಿಭೀಷಣ ಬಂದು ಶರಣಾಗತನಾದಾಗ ಸಂದೇಹಪಟ್ಟ ಸುಗ್ರೀವನಿಗೆ ಯದಿವಾ ರಾವಣ ಸ್ವಯಂ ಅಂತಾನೆ, ರಾವಣ ಬಂದರೂ ನಾನು ಆತನಿಗೆ ಇದೇ ಅಭಯವನ್ನು ಕೊಡ್ತೀನಿ ಅಂತ. ವಾಲ್ಮೀಕಿ ರಾಮಾಯಣದಲ್ಲ, ಹೀಗೆ ಬೇರೆ ಬೇರೆ ರಾಮಾಯಣಗಳಲ್ಲಿ ಬರುವ ಒಂದು ಮಾತು, ನೀನಂತೂ ಯುದ್ಧ ಮಾಡುವುದಕ್ಕೆ ಮುಂಚೆ ಇರಲಿ, ಸೇತುವೆ ಕಟ್ಟುವುದಕ್ಕೆ ಮುಂಚೆ ಸುಗ್ರೀವನಿಗೆ ಲಂಕಾರಾಜ್ಯಾಭಿಷೇಕ ಮಾಡಿಬಿಟ್ಟಿಯಲ್ಲಪ್ಪ, ಇಂಥ ಆತ್ಮವಿಶ್ವಾಸ ನಿನ್ನದು. ಅಂದರೆ ನೋಡಿ, ಮಹಮ್ಮದ್ ಅಲಿ ಅಂತ ಇದ್ದ ಬಾಕ್ಸರು, ಆತ ಒಂದು ರೌಂಡ್ ಫೈಟಿಂಗ್ ಶುರು ಆಗೋಕ್ಕೆಲ್ಲ ಟ್ರೋಫಿ ತಂದು ತನ್ನ ಪಕ್ಕ ಇಟ್ಕೊಂಡು ಬಿಡ್ತಾ ಇದ್ದನಂತೆ, ಗೆಲ್ಲುವುದು ನಾನೇ ಹೌದು ಅಂತ. ಈಗ ಕ್ಯಾಂಪಸ್ ಸೆಲೆಕ್ಷನ್ ಬರುತ್ತಲ್ಲ, ಫೈನಲ್ ಎಕ್ಸಾಮಿನೇಷನ್ ಮಾಡೋಕ್ಕೆ ಮುಂಚೆನೇ ಕ್ಯಾಂಪಸ್ನಲ್ಲಿ ಜಾಬ್ ಸೆಲೆಕ್ಷನ್ ಆಗಿಬಿಡುತ್ತೆ ಅಂತ, ಆ ರೀತಿಯಲ್ಲಿ ಮೊಹಮ್ಮದ್ ಅಲಿ ಮಾಡ್ತಿದ್ದ. ಇವನು ಸಮುದ್ರ ದಾಟಕ್ಕೆ ಮುಂಚೆನೇ ಗೆದ್ದು ಬಿಡ್ತೀನಿ ಎನ್ನುವ ಭರವಸೆಯಿಂದ ಅದು ಲಂಕಾ ರಾಜ್ಯವನ್ನು ಗೆಲ್ತೀನಿ ಅಂತ ವಿಭೀಷಣನಿಗೆ ಪಟ್ಟ ಕಟ್ಟಿಬಿಟ್ಟಿಯಲ್ಲ. ರಾವಣ ಒಂದು ವೇಳೆ ಶರಣಾಗತನಾದರೆ ಏನು ಮಾಡ್ತೀಯ? ಗೆಲ್ಲುವುದು ನಿಜ. ರಾವಣ ಶರಣಾಗತನಾಗಿ ನನ್ನ ರಾಜ್ಯವನ್ನು ನಾನು ಉಳಿಸ್ಕೊಳ್ಬೇಕು, ನನ್ನ ಕಿರೀಟ ಉಳಿಸ್ಕೊಳ್ಬೇಕು ಅಂದರೆ ಅಯೋಧ್ಯೆಯನ್ನು ಕೊಡ್ತೀನಿ ಅಂತ ಅಂದನಂತೆ. ಈ ಮಾತ್ರದ ಔದಾರ್ಯ, ಈ ಮಾತ್ರದ ಮನೋನಿಶ್ಚಯ ರಾಮನದು ಅನ್ನುವಂಥದ್ದು. ಮತ್ತೆ ಶೀಲವೃದ್ಧೈರ್ ಜ್ಞಾನವೃದ್ಧೈ ವಯೋವೃದ್ಧೈಶ್ಚ ಸಜ್ಜನೈ ಕಥಯನ್ನಾಸ್ತವೈ ನಿತ್ಯಂ ಅಸ್ತ್ರ ಯೋಗ್ಯಾಂತರೇಶ್ವಪಿ. ತಾನು ನಿತ್ಯವೂ ತನ್ನ ವಿದ್ಯೆಯನ್ನು ಅಭ್ಯಾಸ ಮಾಡ್ತಾ ಇದ್ದ. ಅನಭ್ಯಾಸೇ ವಿಷಮಶಾಸ್ತ್ರಂ ಅನ್ನುವುದು ಆತನಿಗೆ ಗೊತ್ತಿತ್ತು. ಮತ್ತು ಆ ವಿದ್ಯೆಯ ವ್ಯಾಸಂಗದಲ್ಲಿ ಬಿಡುವಾದಾಗ ಶೀಲವೃದ್ಧರಿಂದ, ಜ್ಞಾನವೃದ್ಧರಿಂದ, ವಯೋವೃದ್ಧರಿಂದ ಕೂಡಿಕೊಂಡು ಸಂವಾದ ನಡೆಸ್ತಾ ಇದ್ದನಂತೆ ಸಜ್ಜನರ ಜೊತೆಗೆ. ಅಂದರೆ ಕ್ರಾಸ್ ಸೆಕ್ಷನ್ ಆಫ್ ಡಿಫರೆಂಟ್ ಪರ್ಸನ್ಸ್, ಅದು ಬಹಳ ಮುಖ್ಯ. ಕೆಲವರು ವಿದ್ಯೆಯಿಂದ, ಕೆಲವರು ವಿವೇಕದಿಂದ, ಕೆಲವರು ವಯಸ್ಸಿನಿಂದ, ಇನ್ನು ಕೆಲವರು ವರ್ತನೆಯಿಂದ ಹಿರಿಯರಾಗಿರ್ತಾರೆ. ಅವರ ಜೊತೆ ಎಲ್ಲ ಅವನು ಓಡಾಡಿಕೊಂಡಿರ್ತಿದ್ದ. ಅಂದರೆ ಹಿ ವಾಸ್ ಎ ಪರ್ಸನ್ ಆಫ್ ಪೀಪಲ್. ಅದು ಬಹಳ ಮುಖ್ಯ. ವ್ಯಕ್ತಿಗಳು ಜನರ ಜೊತೆಗೆ ಬೆರೆಯಬೇಕು. ನನಗೆ ನಮ್ಮ ಗುರುಗಳೇ ನೆನಪಿಗೆ ಬರ್ತಾರೆ. ಅವರು ಎಲ್ಲ ಜನರ ಜೊತೆಯನ್ನು ಬೆರೀತಾ ಇದ್ರು. ಅವರ ಕುಟುಂಬ ಜನ, ಊರಿನ ಜನ, ಅವರ ಅಧ್ಯಾಪನ ವಲಯದವರು, ಅವರ ಬೀದಿಯ ಜನ, ಮತ್ತೆ ಬೇರೆ ಚಿಕ್ಕ ವಯಸ್ಸಿನವರು, ಬೇರೆ ಶಾಸ್ತ್ರಗಳ ವಿದ್ವಾಂಸರು, ಹೀಗೆ ಎಲ್ಲರ ಜೊತೆಯೂ ಬೆರೀತಾ ಇದ್ರು. ಎಲ್ಲರ ಬಳಿಯಲ್ಲಿಯೂ ಅವರಿಗೆ ಗೊತ್ತಿರುವ ವಿಷಯವನ್ನು ಮಾತಾಡ್ತಾ ಇದ್ರು. ಎಲ್ಲ ಕಡೆಯಲ್ಲೂ ಹೈವ್ರಟ್ ಯಮಗಣನಂ ಈ ರೀತಿಯಾದ ಸೂತ್ರಗಳ ಸಂವಾದ ಇರ್ತಿರಲಿಲ್ಲ. ಅದು ಬಹಳ ದೊಡ್ಡದಾದದ್ದು. ಕೆಲವರಿಗೆ ಎಲ್ಲರ ಜೊತೆಯಲ್ಲೂ ಬೆರೀತಾರೆ, ತಮ್ಮದಾದದ್ದನ್ನೇ ಬಡಬಡಿಸ್ತಾ ಇರ್ತಾರೆ. ಇನ್ಪುಟ್ ಮೋಡಲ್ಲಿ ಅವರು ಇರೋದೇನೇ ಇಲ್ಲ, ಸದಾ ಔಟ್ಪುಟ್ ಮೋಡ್ ಅಂತಾರಲ್ಲ, ನಿರಂತರವೂ ಆ ತರಹ. ಹಾಗಿರಲಿಲ್ಲ ಶ್ರೀರಾಮ ಅಂತ ಅನ್ನುವುದನ್ನು ವಾಲ್ಮೀಕಿಗಳು ಹೇಳ್ತಾರೆ. ಅಂದರೆ ಇದೆಲ್ಲ ಮೊದಲನೇ ಸರ್ಗದಲ್ಲಿ ಬರುವ ವಿವರಗಳಲ್ಲ. ಇವು ಯಾವ ಉತ್ತಮನಲ್ಲಿಯೂ ಕಾಣಿಸಿಕೊಳ್ಳಬಹುದಾದದ್ದು, ಯಾವ ಸಾಮಾನ್ಯ ಅನ್ನುವ ಒಳ್ಳೆಯವರಲ್ಲಿ ತೋರಿಕೊಳ್ಳಬಹುದಾದದ್ದು, ಅದು ತುಂಬ ದೊಡ್ಡದಾದದ್ದು ಅಂತ ಮಹರ್ಷಿಗಳ ಇಂಗಿತ. ಬುದ್ಧಿಮಾನ್ ಮಧುರ ಅಭಾಷಿ ಪೂರ್ವಭಾಷಿ ಪ್ರಿಯಂ ವದಃ. ಪೂರ್ವಭಾಷಿ ತುಂಬ ಸೊಗಸಾದದ್ದು. ತಾನು ಮೊದಲು ಮಾತಾಡಿಸ್ತಾ ಇದ್ದ. ಅವ್ರು ಇನ್ಯಾರನ್ನೋ ಇಂಟ್ರೊಡ್ಯೂಸ್ ಮಾಡಲಿ, ಅವರೇ ನನ್ನನ್ನು ಮಾತಾಡಿಸ್ಲಿ ಅಂತ ಬಿಗುಮಾನದಿಂದ ಕಾಯ್ತಾ ಇರಲಿಲ್ಲ ಅಂತ. ಅವನು ತಾನು ಮೌನದಲ್ಲಿ ಇರಬೇಕು ಅಂತ ಹೇಳಿ ಅದನ್ನು ಒಂದು ಹಠವಾಗಿ ಮಾಡಿಕೊಂಡಿರಲಿಲ್ಲ. ತಾನಾಗಿಯೇ ವ್ಯಕ್ತಿಗಳ ಜೊತೆಯಲ್ಲಿ ಸಂವಾದಕ್ಕೆ ತೊಡಗುತ್ತಾ ಇದ್ದ ಅಂತ. ಅಂಥ ರಾಮನ ಈ ಗುಣವನ್ನೂ ಕೂಡ ತ್ಯಾಗರಾಜರು ಹೊರಗಿಕ್ಕು ಬಿಡ್ತಾರೆ. ತಮ್ಮ ಚಾರುಕೇಶಿ ರಾಗದ ಒಂದು ಕೃತಿ ಇದೆ, ಆಡಮೋಡಿಗಲದ ಅಂತ. ಚದುವುಲನ್ನಿ ತಿಳಿಸಿ ಶಂಕರಾಂಶುಡೈ ಸದಯುಡು ಆಶುಗ ಸಂಭವುಡು ಮೃಕ್ಕ ಕದಲು ತಮ್ಮನಿ ಪಲ್ಕ ಜೇಸಿತಿವಿಗ ಆಡಮೋಡಿಗಲದ ಅಂತ ತಮಾಷೆ ಮಾಡ್ತಾರೆ, ರಾಮನ್ನ ಗೇಲಿ ಮಾಡ್ತಾರೆ. ಅಂಥ ವಿದ್ವಾಂಸ ಹನುಮಂತ ಎದುರಿಗೆ ಬಂದು ಮಾತಾಡ್ತಾ ಇದ್ದರೆ, ನೀನು ಲಕ್ಷ್ಮಣನ ಮೂಲಕ ಮಾತಾಡಿಸಿದೆಯಲ್ಲ, ನೀನು ಮಾತಾಡಲಿಲ್ಲ, ನನ್ನ ಜೊತೆ ನೀನು ಮಾತಾಡ್ತೀಯೇನಯ್ಯ, ನಿನ್ನ ಬಿಂಕ ಎಷ್ಟು ಅಂತ ಸೂಕ್ಷ್ಮವಾಗಿ ಗಮನಿಸಿದ್ದಾರೆ ವಾಲ್ಮೀಕಿಗಳ ವೇದವನ್ನು ಆ ಗಾನ ಚಕ್ರವರ್ತಿ ತ್ಯಾಗರಾಜರು. ಅದು ಒಂದು ಸಲಿಗೆಯಲ್ಲಿ ಮಾಡ್ತಕ್ಕಂಥ ಪ್ರೀತಿಯ ಕಲಹ, ಪ್ರಣಯ ಕಲಹ. ಅದು ರಾಮ ತಾನು ಮಾತಾಡ್ತಾ ಇದ್ದ, ಅದನ್ನು ಜನಗಳೇ ಎಂಡಾರ್ಸ್ ಮಾಡ್ತಾರೆ ಮುಂದೆ ಕೂಡ. ಮತ್ತು ಪ್ರಿಯಂ ವದಃ, ಹಿತವಾದದ್ದನ್ನು ಹೇಳ್ತಾ ಇದ್ದ. ಸತ್ಯವಾಕ್ಕಿಗೆ ಕಠೋರತೆ ಬೇಕು ಅಂತೇನೂ ಇಲ್ಲ. ಕಠೋರತೆ ಇಲ್ಲದೆ ಸತ್ಯವನ್ನು ಹೇಳಬಹುದಂತೆ, ನನಗದು ಗೊತ್ತಿಲ್ಲ. ರಾಮನಿಗೆ ಗೊತ್ತಿತ್ತು. ವೀರ್ಯವಾನ್ ನಚ ವೀರ್ಯೇಣ ಮಹತಾಸ್ವೇನ ವಿಸ್ಮಿತ. ತಾನು ಪರಾಕ್ರಮಿ,
ಆದರೆ ಹಿ ವಾಸ್ ನೆವರ್ ಕ್ಯಾರಿಡ್ ಅವೇ ಬೈ ಹಿಸ್ ವ್ಯಾಲರ್. ಆ ಪರಾಕ್ರಮದಿಂದ ತಾನು ಕೊಚ್ಚಿಕೊಂಡು ಹೋಗ್ತಾ ಇರಲಿಲ್ಲ. ಇದು ತುಂಬ ದೊಡ್ಡದಾದದ್ದು. ಜ್ಞಾನೇ ಮೌನಂ ಕ್ಷಮಾಶಕ್ತವು ತ್ಯಾಗೇ ಶ್ಲಾಘ ವಿಪರ್ಯಯ ಅಂತ ಕಾಳಿದಾಸ ಹೇಳಿದನಲ್ಲ, ಕ್ಷಮಾಶಕ್ತವು ಅದು ಬಹಳ ಮುಖ್ಯ. ಶಕ್ತಿಗೆ ಸಂಯಮ ಇದೆಯಲ್ಲ, ಅದು ತುಂಬ ದೊಡ್ಡದಾದಂಥದ್ದು. ಹಾಗೆ ರಾಮನ ಆ ಮಹತಾ ಸ್ವೇನ ವೀರ್ಯೇಣನ ವಿಸ್ಮಿತ, ಅಂದರೆ ಹೆಮ್ಮೆ ಪಡ್ತಾ ಇರಲಿಲ್ಲ. ಅಲ್ಲಿ ಕೊಚ್ಚಿಕೊಂಡು ಹೋಗೋದು ಮಾತ್ರವಲ್ಲದೆ ಹೆಮ್ಮೆಯೂ ಉಂಟು, ನಾನು ಮಾಡಿದೆ ಅಂತಕ್ಕಂಥದ್ದು. ಡಿ ವಿ ಜಿಯವರ ಬಗೆಗೆ ಅವರ ಆಂತರಂಗಿಕರು ಅನೇಕರು ಹೇಳಿದ್ದಾರೆ. ಒಮ್ಮೆ ಕೂಡ ಅವರು ನಾನು ಈಗ ನನ್ನ ಗ್ರಂಥದಲ್ಲಿ ಹೀಗೆ ಹೇಳಿದ್ದೀನಿ, ಅದನ್ನು ನೀನು ನೋಡು ಅಂತನ್ನುವ ಉಲ್ಲೇಖ, ರೆಫರೆನ್ಸ್ ಟು ಕಾಂಟೆಕ್ಸ್ಟ್ ಎಲ್ಲ ಕೊಟ್ಟಿದ್ದಿಲ್ಲವಂತ. ಆ ರೀತಿ ಇರುವುದು ಎಷ್ಟು ಕಷ್ಟ ಇದೆ. ಮಾಡಿದ್ದನ್ನು ಮರೀತಕ್ಕಂಥದ್ದು ಅಂದರೆ ಆ ಬಗೆಯಲ್ಲಿ. ನಚ ಅನೃತ ಕಥೋ ವಿದ್ವಾನ್ ವೃದ್ಧಾನಾಂ ಪ್ರತಿಪೂಜಕ ಅನುರಕ್ತ ಪ್ರಜಾ ಅಭಿಶ್ಚ ಪ್ರಜಾಶ್ಚಾಪ್ಯನುರಂಜತೆ. ನಚ ಅನೃತ ಕಥಃ, ಮೃದುವಾಕ್ಯ, ಪ್ರಿಯವಾಕ್ಯ, ಪೂರ್ವಭಾಷಿ ಇವೆಲ್ಲವೂ ಸುಲಭವಾಗಿಬಿಡುತ್ತೆ ಅನೃತವಾದಿ ಆದರೆ. ಸುಳ್ಳಾಡೋಕ್ಕೆ ಶುರು ಮಾಡಿದ್ರೆ ಮೃದುವಾಗಿಯೂ ಮಾತಾಡ್ಬೋದು, ಬೇಕಾದಷ್ಟು ಮಾತಾಡ್ಬೋದು, ಹಿತವಾಗಿಯೂ ಮಾತಾಡ್ಬೋದು. ಸತ್ಯವ್ರತ ಹಿಡಿದರೆ ತುಂಬ ಕಷ್ಟ. ಅವನು ಅನೃತ ಕಥಾ ಆಗಿರಲಿಲ್ಲ ಅನ್ನುವ ಮಾತು. ಮತ್ತು ಪ್ರಜೆಗಳಲ್ಲಿ ಪ್ರೀತಿ ಇತ್ತು, ಪ್ರಜೆಗಳು ಇವನಲ್ಲಿ ಪ್ರೀತಿ ಇಟ್ಟಿದ್ರು. ಇಟ್ ವಾಸ್ ಟೂ ವೇ ರಿಲೇಷನ್ಶಿಪ್, ಬಹಳ ವಿಶೇಷ ಅದು. ಈ ಕಾರಣದಿಂದಲೇ ಸೀತಾಪರಿತ್ಯಾಗದಂತಹ ಸನ್ನಿವೇಶ ಬಂತೋ ಏನು. ರಾಮ ಈ ಮಟ್ಟಕ್ಕೆ ಪ್ರಜಾವತ್ಸಲನಾಗದೇ ಇದ್ದರೆ ಅದು ಬರ್ತಿತ್ತೇ ಅಂತನ್ನುವ ಪ್ರಶ್ನೆ ಉಂಟಾಗುತ್ತದೆ. ಸಾನುಕ್ರೋಶೋ ಜಿತಕ್ರೋಧೋ ಬ್ರಾಹ್ಮಣ ಪ್ರತಿಪೂಜಕ. ಇಲ್ಲಿ ಬ್ರಾಹ್ಮಣ ಪೂಜಕ ಅಂದರೆ ವಿದ್ಯಾವಂತರ ಪೂಜಕ ಅನ್ನುವುದು ತಾತ್ಪರ್ಯ. ವಿದ್ಯಾವಂತರನ್ನು ಗೌರವಿಸ್ತಾ ಇದ್ದ. ಆ ಕಾಲದಲ್ಲಿ ಬ್ರಾಹ್ಮಣರಲ್ಲಿ ಕೆಲವೊಂದು ವಿದ್ಯೆಗಳು ಹೆಚ್ಚಾಗಿದ್ದವು ಅನ್ನೋದು ಬಿಟ್ಟರೆ ಅವನು ಯಾವ ವರ್ಗಕ್ಕೂ ಕೂಡ ತಿರಸ್ಕಾರ ಮಾಡುವಂತೆ ನಡ್ಕೊಂಡಿದ್ದಿಲ್ಲ. ದೀನಾನುಕಂಪಿ ಧರ್ಮಜ್ಞೋ ನಿತ್ಯಂ ಪ್ರಗ್ರಹವಾನ್ ಶುಚಿ. ಸಂಯಮಿಯಾಗಿದ್ದ ಮತ್ತು ಶುಚಿಯಾಗಿದ್ದ. ಆ ಶುಚಿತ್ವಕ್ಕೆ ಬೇಕಾದಷ್ಟು ವಿವರಣೆಯನ್ನು ಕೊಟ್ಟಿದ್ದಾರೆ. ಆದರೆ ಇಷ್ಟನ್ನಂತೂ ಹೇಳಬಹುದು, ಸಾಮಾನ್ಯ ಶೌಚ ಅಂದರೆ ಎಲ್ಲರಿಗಿಂತ ಮಿಗಿಲಾಗಿ ಕಾಣತಕ್ಕಂಥದ್ದು ಅರ್ಥ ಶೌಚ. ಯೋರ್ಥೇ ಶುಚಿ ಸ ಶುಚಿ ನ ಮೃದ್ವಾರಿ ಶುಚಿ ಎನ್ನುವ ಮನುವಾಕ್ಯವನ್ನು ಕಂಡಾಗ ಸಾಧನ ಶುದ್ಧಿ ಬಹಳ ಮುಖ್ಯವಾಗಿ ಬೇಕಾದದ್ದು. ಕೈ ಶುದ್ಧ ಇರಬೇಕು ಅಂತ ನಮ್ಮಲ್ಲಿ ಮತ್ತೆ ಮತ್ತೆ ಹೇಳ್ತಾರಲ್ಲ. ನಮ್ಮ ಅತ್ಯಂತ ಮಡಿವಂತರು ಅನ್ನುವರು ಕೂಡ ದುಡ್ಡೆದುರಾದಾಗ ಅವರ ಮಡಿವಂತಿಕೆಯೆಲ್ಲ ಅಲ್ಲಿ ಕರಗಿ ಹೋಗ್ಬಿಡುತ್ತದೆ. ನೋಡಿ, ಕಬ್ಬಿಣ ದೋಷ, ಬಂಗಾರ ಆದರೆ ದೋಷವಲ್ಲ. ಯಾವುದು ತುಂಬ ಬೆಲೆ ಬಾಳುತ್ತದೆಯೋ ಅದಕ್ಕೆ ದೋಷವಿಲ್ಲ ಅಂತ. ಈ ರೀತಿಯಾಗಿ ಅಚ್ಚುಕಟ್ಟಾದ ಪರಿಹಾರಗಳನ್ನು ಇಟ್ಟುಕೊಂಡೇ ಬಿಟ್ಟಿದ್ದಾರೆ. ರಾಮ ಆ ರೀತಿಯಾದ ಅಡ್ಜಸ್ಟ್ಮೆಂಟ್ನವನಲ್ಲ. ಕುಲೋಚಿತ ಮಿತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಒಂದು ಪಾಠ, ಕುಲೋಚಿತ ಮತಿ ಕ್ಷಾತ್ರಂ ಧರ್ಮಂ ಸ್ವಂ ಬಹುಮನ್ಯತೆ ಅಂತ ಇನ್ನೊಂದು ಪಾಠ. ಕುಲೋಚಿತ ಮಿತಿ ಅನ್ನುವುದು ಒಂದು ರೀತಿಯಾಗಿ ಚೆನ್ನಾಗಿರ್ತಕ್ಕಂಥ ಪಾಠ. ಕುಲೋಚಿತ ಮತಿ ಅಂತಂದರೆ ಕುಲಕ್ಕೆ ಉಚಿತವಾದ ಬುದ್ಧಿ ಇಟ್ಟುಕೊಂಡವನು, ಕ್ಷಾತ್ರಕ್ಕೆ ಬೇಕಾದ ಮನೋಧರ್ಮ ಇದ್ದವನು. ಇನ್ನೊಂದು ತನ್ನ ಕ್ಷತ್ರಿಯ ವಂಶಕ್ಕೆ ಬಂದದ್ದು ಅಂತ ಆ ಕ್ಷಾತ್ರ ಪೌರುಷವನ್ನು ದೊಡ್ಡದು ಅಂತ ಮಾಡಿಕೊಂಡಿದ್ದ. ಅಂದರೆ ತನ್ನ ಧರ್ಮ ಸ್ವಧರ್ಮ ಅದು ಅಂತ. ನಾವು ನಮ್ಮ ಉದ್ಯೋಗವನ್ನು, ನಮ್ಮ ವಿದ್ಯೆಗಳನ್ನು, ನಮ್ಮ ಬದುಕಿನ ದಾರಿಯನ್ನು, ನಮ್ಮ ಜೀವಿಕೆಯನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು. ರೆಸ್ಪೆಕ್ಟ್ ಫಾರ್ ಒನ್ಸ್ ಓನ್ ವರ್ಕ್ ಅನ್ನುವುದು ಬಹಳ ಮುಖ್ಯವಾಗುತ್ತದೆ. ಸ್ವಧರ್ಮ ಅಂದರೆ ಅಲ್ಲಿಯೇ. ಆ ಸ್ವಧರ್ಮ ಇಲ್ಲದೇ ಇದ್ದರೆ ಬಹಳ ಬೇಗ ನಮಗೆ ನಮ್ಮ ಕೆಲಸ, ನಮ್ಮ ವೃತ್ತಿ ಬೇಸರ ತರುತ್ತದೆ. ಅದರ ಮೇಲೆ ನಮಗೆ ಕಹಿ, ಉಪೇಕ್ಷೆ ಎಲ್ಲ ಉಂಟಾಗುತ್ತದೆ. ಮತ್ತು ಅದು ಒಂದು ರೀತಿ ಪಾತಿವ್ರತ್ಯ. ಬೇಕಾದಷ್ಟು ಗಂಡಂದರು, ಬೇಕಾದಷ್ಟು ಹೆಂಡತಿಯರು ಜಗತ್ತಲ್ಲಿ ಚೆನ್ನಾಗಿರ್ಬೋದು, ಆದರೆ ನಾನು ಒಲಿದದ್ದಿದೆಯಲ್ಲ ಅದು ತುಂಬ ಮುಖ್ಯವಾದದ್ದು. ನಾನು ಒಲಿದ ಮೇಲೆ ಅಲ್ಲಿ ಮತ್ತೊಂದು ವಿಷಯ ಬರುವುದಿಲ್ಲ. ಇಲ್ಲಿ ತೃಪ್ತಿಯನ್ನು ಕಂಡಿದ್ದೀನಿ ಅನ್ನುವ ಭಾವ ಬೇಕು. ರಾವಣನಿಗೆ ಇಲ್ಲದ್ದು ಅದೇ, ರಾಮನಿಗೆ ಇದ್ದದ್ದು ಅದೇ ಅಂತ ನೋಡಿದಾಗ ರಾಮಾಯಣದಲ್ಲಿ ಎಂಥ ದೊಡ್ಡ ಅಂತರ ಅಂತ ನಮಗೆ ತಿಳಿಯುತ್ತದೆ. ತುಂಬ ಜನಕ್ಕೆ ಅವರ ಉದ್ಯೋಗದ ಬಗ್ಗೆ ಸಮಾಧಾನ ಇರುವುದಿಲ್ಲ. ಬೇಕಾದಷ್ಟು ಸಂಪತ್ತಿಯನ್ನು ಕೊಟ್ಟಿರುತ್ತದೆ, ಆದರೂ ಅದರ ಮೇಲೆ ಕಂಪ್ಲೇಂಟ್ಸ್ ಜಾಸ್ತಿ ಇರುತ್ತೆ. ಆ ರೀತಿಯಾದ ಕಂಪ್ಲೇಂಟ್ಸ್ ಇರಬಾರ್ದು. ಇಷ್ಟಪಟ್ಟಿದ್ದೀನಿ, ಇಷ್ಟಪಡ್ತಾ ಇದ್ದೀನಿ ಅಂತನ್ನುವ ಭಾವ ಬೇಕು. ಬಲವಂತವಾಗಿ ಇಷ್ಟಪಡಬೇಕಾಗಿಲ್ಲ. ಏನಾಗುತ್ತದೆ, ಲೌಕಿಕವಾದ ಯಾವುದೋ ವಿಷಯಗಳಿಗೆ ನಾವು ಮಾರು ಹೋಗಿ ಆತ್ಮಸಂತೋಷ ಯಾವುದಿದೆ ಅದನ್ನು ಉಪೇಕ್ಷೆ ಮಾಡಿಕೊಳ್ತೀವಿ. ಅದರಿಂದಾಗಿ ಉದ್ಯೋಗದಲ್ಲಿ ಸಮಾಧಾನ ಬರುವುದಿಲ್ಲ. ಆಗ ಉದ್ಯೋಗ ಯೋಗವಾಗುವುದೇ ಇಲ್ಲ. ಕರ್ಮಯೋಗ ಆಗಬೇಕು ಅಂದರೆ ಅದು ಸ್ವಧರ್ಮ ಯೋಗವಾಗಬೇಕು. ಡಿ ವಿ ಜಿಯವರು ಗೀತಾ ತಾತ್ಪರ್ಯದಲ್ಲಿ ಕರ್ಮಯೋಗಕ್ಕೆ ಸ್ವಧರ್ಮಯೋಗ ಅಂತಲೇ ಬೇರೆ ಒಂದು ಹೆಸರನ್ನು ಕೊಟ್ಟಿರುವುದನ್ನು ಜ್ಞಾಪಿಸಿಕೊಳ್ಳಬಹುದು ನಾವು. ಮನ್ಯತೆ ಪರಯ ಕೀರ್ತ್ಯ ಮಹತ್ ಸ್ವರ್ಗ ಫಲಂ ತತಃ ಅಂದರೆ
ಇಲ್ಲಿ ಕೀರ್ತಿ ಎನ್ನುವುದು ಸತ್ಕಾರ್ಯ ಮಾಡಿದಾಗ ಉಂಟಾಗುವ ಸಮಾಧಾನ ಅನ್ನುವ ಅರ್ಥದಲ್ಲಿ ತೆಗೆದುಕೊಳ್ಬೇಕು. ಅದು ಸ್ವರ್ಗ ಪ್ರಾಪ್ತಿಕಾರಕ ಅಂತನ್ನುವ ಭಾವ ಇತ್ತು. ನಾಶ್ರೇಯಸಿ ರಥೋ ಯಶ್ಚ ನ ವಿರುದ್ಧ ಕಥಾ ರುಚಿ. ಅವನಿಗೆ ಗಾಸಿಪ್ ಮಾಡುವ ಇಷ್ಟ ಇರಲಿಲ್ಲ ಅಂತ. ನ ವಿರುದ್ಧ ಕಥಾ ರುಚಿ, ಒಬ್ಬರ ವಿಷಯದಲ್ಲಿ ಏನೇನೇನೇನೋ ಹೇಳಿಕೊಂಡು ತಿರುಗತಕ್ಕಂಥದ್ದು. ಎಲ್ಲರಲ್ಲಿಯೂ ಇರತಕ್ಕಂಥ ಬಹಳ ಸುಲಭವಾಗಿ ಹೊತ್ತು ಕಳೆಯುವಂಥ ಹರಟೆಯ ಗುಣದಲ್ಲಿ ಇದು ಕೇಂದ್ರ ಬಿಂದುವಾಗಿರುವುದು. ಹರಟೆಯ ಜೀವಾಳ ಅಂತಂದರೆ ವಿರುದ್ಧ ಕಥಾರುಚಿ, ಅದು ಇರಲಿಲ್ಲ ರಾಮನಿಗೆ ಅಂತ. ಬಹಳ ಕಷ್ಟ. ಹಾಗಾಗಿ ರಾಮ ಇಸ್ ನಾಟ್ ದಟ್ ಇಂಟ್ರೆಸ್ಟಿಂಗ್ ಪರ್ಸನ್ ಅಂತಲೂ ಹೇಳ್ಬೋದು. ಯಾಕೆಂದರೆ ಅವನ ಜೊತೆ ಹರಟೋದಿಕ್ಕಾಗೋದಿಲ್ವಲ್ಲ ಅಂತ. ಇಬ್ಬರಿದ್ದರೆ ಮೂರನೇವ್ರ ತಿಥಿ ನಡೀತಾ ಇರುತ್ತೆ ಅಂತ ಒಬ್ಬ ಸ್ನೇಹಿತರು ಸದಾ ಹೇಳುವಂಥವರಿದ್ರು. ಒಮ್ಮೆ ಹಾಗೆ ಆಯಿತು. ಒಬ್ಬ ದೊಡ್ಡ ಕಲಾ ವಿಮರ್ಶಕರ ಬಗೆಗೆ ಭಾಷಣ, ದೊಡ್ಡ ವಿದ್ವಾಂಸರಾದ ಎಸ್ ಕೆ ರಾಮಚಂದ್ರಾಯರು ಪೂಜನೀಯರು, ಅವರ ಭಾಷಣ. ಅವರು ಭಾಷಣ ಮಾಡಿದ ಮೇಲೆ ಅವ್ರನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಡಬೇಕಾಗಿತ್ತು. ನಾನು ಜೊತೆಯಲ್ಲಿದ್ದೆ. ಮತ್ತು ಈಚೆಗಷ್ಟೇ ನಮ್ಮನ್ನು ಅಗಲಿದಂತಹ ಎಸ್ ಕೃಷ್ಣಮೂರ್ತಿಗಳು, ಬಹಳ ಒಳ್ಳೆಯ ವಿದ್ವಾಂಸರು, ಸಂಗೀತ ಕೋವಿದರು, ವಾಸುದೇವಾಚಾರ್ಯರ ಮೊಮ್ಮಗ ಅವರು ಮತ್ತು ನನ್ನ ಇನ್ನೊಬ್ಬ ಮಿತ್ರರು ವೇದ ವಿದ್ವಾಂಸರು ಘನಪಾಟಿ ರಾಜಗೋಪಾಲಾಚಾರ್ಯ. ನಾವು ಹೀಗೆ ಒಟ್ಟು 4 ಜನ ಹೊರಟಿವಿ. ಮೊದಲು ರಾಮಚಂದ್ರಾಯರನ್ನ ಮನೆಗೆ ಬಿಟ್ಟಿವಿ. ಆಗ ರಾಮಚಂದ್ರಾಯರ ದಾರಿಗೆ ಬರೋವರೆಗೂ ಆ ಕಲಾ ವಿಮರ್ಶಕರ ಬಗ್ಗೆ ವೇದಿಕೆ ಮೇಲೆ ಆಡಿದ ಮಾತಿಗಿಂತ ಭಿನ್ನವಾದದ್ದು ಅವ್ರಿಗಿಷ್ಟ ಇರಲಿಲ್ಲ. ಆ ವಿಮರ್ಶಕನ ಬಗ್ಗೆ ಮಾತಾಡೋದು. ಅವ್ರನ್ನ ಬಲವಂತವಾಗಿ ಎಚ್ ಕೆ ರಂಗನಾಥ್ ಅವರು ಭಾಷಣ ಮಾಡಿಸಿದ್ರು. ಅದಕ್ಕೇನೋ ಸಭಾ ಮರ್ಯಾದೆಯಾಗಿ ಒಂದಷ್ಟು ಹೇಳಿದ್ರು. ಮತ್ತೆ ಇನ್ನು ಹೇಳಬೇಕಾದ್ದೇನಿದೆ ಅದನ್ನೆಲ್ಲ ನಮ್ಮ ಮೂವರಿಗೆ ಹೇಳ್ತಾ ಬಂದರು. ಜಯನಗರ ಫಸ್ಟ್ ಬ್ಲಾಕ್ ಬಂತು. ರಾಮಚಂದ್ರಾಯರು ಅವ್ರ ಮನೆಯಲ್ಲಿ ಹೇಳಿದ್ರು. ಮತ್ತೆ 9th ಬ್ಲಾಕ್ವರೆಗೂ ಹೋಗೋದಾಯಿತು. ಎಸ್ ಕೆ ಎಂ ಅವರು ರಾಮಚಂದ್ರಾಯರನ್ನ ಕುರಿತು ಬಹಳ ವಿನೋದವಾಗಿ, ಬಹಳ ಕಾಲದ ಸ್ನೇಹಿತರು, ಬೇರೆ ಬೇರೆ ವಿಷಯಗಳನ್ನು ಮಾತಾಡ್ತಾ ಇದ್ರು. ಆಮೇಲೆ ಇಳಿದು 9th ಬ್ಲಾಕಲ್ಲಿ ಅವ್ರು ಇಳ್ಕೊಂಡು ನಮ್ಮಿಬ್ಬರ ಕಡೆ ತಿರುಗಿ ನೋಡಿ, ಇನ್ನ ನೀವಿಬ್ರು ನನ್ನ ಬಗ್ಗೆ ಚೆನ್ನಾಗಿ ಆಡ್ಕೊಂಡು ಹೋಗಿ ಅಂತಂದ್ರು. ಹೀಗಂದ ಮೇಲೆ ಆಡದೇ ಇದ್ರೆ ಆಗತ್ಯೆ. ಅವ್ರ ಮಾತನ್ನು ಸುಳ್ಳು ಮಾಡಲಿಲ್ಲ. ಆಮೇಲೆ ಮಲ್ಲೇಶ್ವರಂನಲ್ಲಿ ಘನಪಾಟಿ ರಾಜಗೋಪಾಲ್ ಅವರು ಇಳ್ಕೊಂಡ್ರು. ನಮ್ಮ ಮನೆಗೆ ನಾನು ಹೋಗುವಾಗ ಅಂತರಂಗದಲ್ಲಿ ರಾಜಗೋಪಾಲ್ ಅವ್ರ ಬಗ್ಗೆ ಅಂದುಕೊಂಡು ಹೋದೆ ಅಂತ ನೀವು ಮುಗಿಸ್ಕೋಬಹುದು ಕಥೆಯನ್ನ. ಅಂದರೆ ಸಂವಾದ ನಮ್ಮೊಡದೆ ನಮಗೆ ಸಾಧ್ಯವಾಗುತ್ತದೆ. ಬೇರೆ ಬೇರೆ ರೀತಿಯಾಗಿ ರಾಮ ಹಾಗೆ ಮಾಡ್ತಿರ್ಲಿಲ್ಲ. ಉತ್ತರೋತ್ತರ ಯುಕ್ತಿನ ವಕ್ತಾ ವಾಚಸ್ಪತಿರ್ಯಥ. ಒಂದಾದ ಮೇಲೆ ಒಂದು ಯುಕ್ತಿಗಳನ್ನು ಪೋಣಿಸುವುದರೊಳಗೆ, ಕೋಟಿಗಳನ್ನು ಏರಿಸುವುದರೊಳಗೆ ಬೃಹಸ್ಪತಿಯಂತೆ ಅವನು ಅಂತ. ಅಂದರೆ ಅವನಿಗೆ ಗಾಸಿಪ್ ಮಾಡೋದಕ್ಕೆ ಇಷ್ಟವಿರಲಿಲ್ಲ. ಆದರೆ ವಾದಗಳನ್ನು ಮಾಡಿದರೆ ಯುಕ್ತಿ ಪುರಸ್ಸರವಾಗಿ ವಿಚಾರವನ್ನು ಮಂಡಿಸುವನಾಗಿದ್ದ ಅಂತ. ಆ ಸಾಮರ್ಥ್ಯ ಬೇಕು, ಬುದ್ಧಿಗೆ ಆ ವೈಶದ್ಯ ಬೇಕು, ನೈಶ್ಚಿತ್ಯ ಬೇಕು, ನೈಶಿತ್ಯ ಬೇಕು. ಅದು ತುಂಬ ದೊಡ್ಡದಾದದ್ದು. ಎಷ್ಟೋ ಜನಕ್ಕೆ ಕ್ರಮಪ್ರಾಪ್ತವಾಗಿ ಹಂತ ಹಂತವಾಗಿ ತರ್ಕಶುದ್ಧವಾಗಿ ತಮ್ಮ ವಿಚಾರ ಸರಣಿಯನ್ನು ಬೆಳೆಸೋದಕ್ಕೆ ಬರುವುದಿಲ್ಲ. ಆಗ ಅವರು ಎಷ್ಟು ಮಾತನಾಡಿದ್ರೂ ಅದರೊಳಗೆ ಒಂದು ಸಾಮಂಜಸ್ಯವನ್ನು, ಏಕಸೂತ್ರತೆಯನ್ನು ಕಾಣುವುದಕ್ಕಾಗೋಲ್ಲ. ರಾಮ ಆ ರೀತಿಯಾದ ಕೌಶಲವನ್ನು ಪಡೆದಿದ್ದ ಅಂತ. ವಾಲಿಯ ಜೊತೆ ಮಾತಾಡೋದಿರ್ಬೋದು, ರಾವಣನ ಜೊತೆ ಮಾತಾಡೋದಿರ್ಬೋದು. ಅದಕ್ಯಾಕೆ ಜನಸ್ಥಾನದಲ್ಲಿ ಸೀತೆಯ ಜೊತೆಗೆ ಮಾತಾಡುವುದನ್ನು ಕಂಡಾಗಲೂ ನಮಗೆ ಗೊತ್ತಾಗುತ್ತದೆ ಆತನ ಮಾತಿನ ಸರಣಿ ಎಷ್ಟು ವಿಶದವಾದದ್ದು ಅಂತ. ಅರೋಗಸ್ತರುಣೋ ವಾಗ್ಮಿ ವಪುಷ್ಮಾನ್ ದೇಶಕಾಲವಿತ್ ಲೋಕೆ ಪುರುಷಸಾರಜ್ಞ ಸಾಧುರೇಕೋ ವಿನಿರ್ಮಿತ. ರಾಮನಿಗೆ ಅಷ್ಟಾಗಿ ರೋಗ ಬರ್ತಿರಲಿಲ್ಲ ಅಂತ. ಒಳ್ಳೆಯ ಅಬ್ಸರ್ವೇಷನ್ನು. ಕೃಷ್ಣನಿಗೂ ಅನಾರೋಗ್ಯವಾಗಿತ್ತು ಅಂತ ಛಾಂದೋಗ್ಯೋಪನಿಷತ್ತಿನಲ್ಲಿ ನಾವು ನೋಡ್ತೀವಿ. ಆದರೆ ರಾಮ ಜ್ವರ, ನೆಗಡಿ, ತಲೆನೋವು ಅಂತ ವನವಾಸದಲ್ಲೂ ಮಲಗಿದ್ದನ್ನು ನಾವು ನೋಡಿಲ್ಲ. ವನವಾಸ ಏನು ಸುಖಕಾರಿಯಾದದ್ದಲ್ಲ. ಅಲ್ಲಿಯೂ ಆತ ಸ್ವಸ್ಥವಾಗಿದ್ದ ಅಂದರೆ ಅವನ ಸ್ವಸ್ಥ ವೃತ್ತ ಚೆನ್ನಾಗಿತ್ತು ಅಂತ ಗೊತ್ತಾಗುತ್ತದೆ. ತರುಣ, ಮನಸ್ಸಿನಿಂದ ತಾರುಣ್ಯವನ್ನು ಸದಾ ತುಂಬಿಕೊಂಡಿದ್ದ. ವಾಗ್ಮಿ, ವಕ್ತ. ವಪುಷ್ಮಾನ್ ಅಂದರೆ ಚೆನ್ನಾಗಿರುವ ದೇಹದವನು ಅಂತ. ವಪುಷ್ಮಾನ್ ದೇಶಕಾಲವಿತ್, ಸಂದರ್ಭ, ಸಮಯ, ಸನ್ನಿವೇಶಗಳನ್ನು ಚೆನ್ನಾಗಿ ಬಲ್ಲಂಥವನು. ಅವನಿಗೆ ಗೊತ್ತಿತ್ತು ಯಾವಾಗ ಯಾವ ಮಾತಾಡಬೇಕು ಅಂತ. ಕೈಕೇಯಿಯ ಜೊತೆಯಲ್ಲಿ ಮಾತಾಡುವಾಗ ಅವನ ಸಂಯಮವಾಗಲಿ, ಭರತ ಬಂದಾಗ ಅವನು ನಡ್ಕೊಳ್ಳುವ ರೀತಿಯನ್ನಾಗಲಿ ನೋಡಿದ್ರೆ ನಮಗೆ ಗೊತ್ತಾಗುತ್ತದೆ. ಮತ್ತು ಲೋಕೆ ಪುರುಷ ಸಾರಜ್ಞ, ಯಾವ ವ್ಯಕ್ತಿಯಿಂದ ಯಾವ ಕೆಲಸ ನಡೆಯುತ್ತದೆ ಅನ್ನೋದು ಅವನಿಗೆ ತುಂಬ ಚೆನ್ನಾಗಿ ಗೊತ್ತು. ಅದಕ್ಕೆ ದೊಡ್ಡ ದೃಷ್ಟಾಂತವೇ ಹನುಮಂತನಿಗೆ ಸೀತಾನ್ವೇಷಣೆ ಸಾಧ್ಯ ಅಂತ ಆತನಿಗೆ ಮುದ್ರಾಂಗುಲೀಕ ಕೊಟ್ಟ. ಇನ್ನು ಯಾರಿಗೂ ಕೊಡೋದಕ್ಕೆ ರಾಮನ ಹತ್ರ ಏನು, ಈಗಿನ ಕಾಲದ TV ಪ್ರವಚನಕಾರರು, ಜ್ಯೋತಿಷ್ಕರು ಇವರುಗಳೆಲ್ಲ ಇರ್ತದಲ್ಲ, ಅವ್ರ ಕಾಲಿನ ಬೆರಳುಗಳಿಗೂ 4 ವಜ್ರದುಂಗುರ ಹಾಕ್ಕೊಂಡಿರ್ತಾರೆ. ಅಷ್ಟರ ಮಟ್ಟಿಗಿದ್ದಾಗ ಇದ್ದದ್ದು ಒಂದೇ ಮುದ್ರಾಂಗುಲೀಕ ಹನುಮಂತನಿಗೆ ಕೊಟ್ಟ ಅಂತಂದರೆ ನಮಗೆ
ಪುರುಷ ಸಾರಜ್ಞತೆ ಎಂಥದ್ದು ರಾಮನದು ಅಂತ ಗೊತ್ತಾಗುತ್ತದೆ. ಸಾಧುರೇಕೋ ವಿನಿರ್ಮಿತ, ಒಬ್ಬ ಒಳ್ಳೆಯವನು ಇವನು ನಿರ್ಮಿತನಾಗಿದ್ದಾನೆ ಅಂತ. ಶೇಕ್ಸ್ಪಿಯರ್ ತನ್ನ ಅದ್ಭುತವಾದ ಜೂಲಿಯಸ್ ಸೀಸರ್ ನಾಟಕದಲ್ಲಿ ಕಟ್ಟ ಕಡೆಗೆ ಬ್ರೂಟಸ್ನ ಬಗ್ಗೆ ಆ ಮಾತನ್ನು ಹೇಳ್ತಾನೆ, ಇವನೊಬ್ಬ ಒಳ್ಳೆ ವ್ಯಕ್ತಿ ಅಂತ. ಆ ಬ್ರೂಟಸ್ ಬಗ್ಗೆ ಏನಿದೆ ಅದಕ್ಕಿಂತ 100 ಪಟ್ಟು ಅತಿಶಯವಾದದ್ದು, ಯುಕ್ತವಾದದ್ದು ರಾಮನ ವರ್ತನೆ. ಅದನ್ನು ನಾವು ಹೇಳ್ಬೋದು, ಇವನೊಬ್ಬ ನಿಜಕ್ಕೂ ಒಳ್ಳೆಯ ಮನುಷ್ಯ ಅಂತ. ರಾಮಶತ್ರುಗಳಿಗೂ ಕೂಡ ಇದು ಒಪ್ಪಿಗೆ ಆಗಬೇಕಾದದ್ದು, ಪಥ್ಯವಾಗಬೇಕಾದದ್ದು. ಅವನು ಒಳ್ಳೆಯವನು ಅನ್ನುವ ಭಾವ ನಮಗೆ ಬರುವಂತೆ ಇದೆ ಕೃತಿ. ಆಮೇಲೆ ಸಮ್ಯಕ್ ವಿದ್ಯಾವ್ರತ ಸ್ನಾತೋ ಯಥಾವತ್ವೇ ಸಾಂಗವೇದವಿತ್ ಈಶ್ವಸ್ತ್ರೇಚ ಪಿತುಶ್ರೇಷ್ಠ ಬಭೂವ ಭರತಾಗ್ರಜ. ಸಮ್ಯಕ್ ವಿದ್ಯಾವ್ರತ ಸ್ನಾತಃ, ಇದು ತುಂಬ ಸ್ವಾರಸ್ಯಕಾರಿಯಾದಂಥ ಅಂಶ. ಇದು ಶಾಸ್ತ್ರೀಯವಾದದ್ದು, ಧರ್ಮಶಾಸ್ತ್ರಕ್ಕೆ ಸಂಬಂಧಪಟ್ಟಿದ್ದು. ಸ್ನಾತಕ ಅಂದರೆ ಗುರುಕುಲವಾಸ ಮುಗಿಸಿದವನು. ಗುರುಕುಲವಾಸ ಮುಗಿಸಿ ಒಂದು ವಿಧಿವತ್ ಸ್ನಾನವನ್ನು ಮಾಡಿ ಸಮಾವರ್ತನ ಮಾಡಿಕೊಂಡು ಬರ್ತಕ್ಕಂಥವನು. ಅಲ್ಲಿ 2 ಉಂಟು, ವಿದ್ಯಾಸ್ನಾತರು, ವ್ರತಸ್ನಾತರು, ವಿದ್ಯಾವ್ರತಸ್ನಾತರು ಅಂತ 3 ಬಗೆ. ವಿದ್ಯಾಸ್ನಾತರು ಅಂದರೆ ವಿದ್ಯೆಯನ್ನು ಕಲಿತಿದ್ದಾರೆ. ಆದರೆ ಸ್ನಾತಕ ವ್ರತ ಅಂತ ಒಂದುಂಟು, ಪ್ರಾಜಾಪತ್ಯಾದಿ 3 ವ್ರತಗಳನ್ನು ಮಾಡಬೇಕು, ಮಾಡಿಲ್ಲ. ಇನ್ನು ವ್ರತಸ್ನಾತರು ವ್ರತಗಳನ್ನು ಮಾಡಿದ್ದಾರೆ, ವಿದ್ಯೆಯನ್ನು ಪೂರ್ತಿ ಮಾಡಿಲ್ಲ. ಕೋರ್ಸ್ ಕಂಪ್ಲೀಟ್ ಮಾಡಿದ್ದಾರೆ, ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿಲ್ಲ. ಡಿಗ್ರಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ, ವಿದ್ಯೆಯನ್ನು ಪಡ್ಕೊಂಡಿಲ್ಲ. ಹೀಗೆ ತರತರಾವರಿ ಕಾಂಬಿನೇಷನ್ ಇರುತ್ತದಲ್ಲ, ಇವನು 2ನ್ನೂ ಮಾಡಿದ್ದಾನೆ ಅಂತ. ರಾಮ ಬಹಳ ಶಿಸ್ತಿನವನು, ವ್ಯವಸ್ಥಿತವಾದವನು. ಅವನು ಪ್ರತಿಯೊಂದನ್ನು ಪಾಂಕ್ತವಾಗಿ ಮಾಡ್ತಕ್ಕಂಥವನು. ಒಂದು ಗುಡಿಸಲು ಕಟ್ಟಿಕೊಂಡ್ರು ಅದಕ್ಕೆ ವಾಸ್ತುವಷ್ಪತಿ ಪೂಜೆಯನ್ನು, ದಿಗ್ದೇವತಾ ಬಲಿಗಳನ್ನು ಎಲ್ಲ ಕೊಡಬೇಕು ಅನ್ನುವ ಮಟ್ಟಿಗೆ ಅವನಿಗೆ ಒಪ್ಪ ಓರಣದಲ್ಲಿ ಆ ಕಾಲದ ವಿಧಿವಿಧಾನಗಳ ಬಗ್ಗೆ ಗೌರವ ಉಂಟು. ಹಾಗಿದ್ದಂಥವನು ಅಂತ. ಮತ್ತು ಯಥಾವತ್ ಸಾಂಗವೇದವಿತ್, ಸಾಂಗವಾಗಿ 6 ಅಂಗಗಳ ಸಮೇತ ವೇದವನ್ನು ಬಲ್ಲವನಾಗಿದ್ದ. ಅವನ ಸ್ವಶಾಖೆ ಋಗ್ವೇದ ಇರಬೇಕು, ಅದನ್ನು ಚೆನ್ನಾಗಿ ಬಲ್ಲವನಾಗಿದ್ದ ಅಂತ. ಅಂದರೆ ಕ್ಷತ್ರಿಯನಿಗೆ ಯಾತಕ್ಕೆ ಈ ಬಗೆಯ ಥಿಯರಿಟಿಕಲ್ ನಾಲೆಡ್ಜ್ ಅಂತೀವಲ್ಲ, ಆ ರೀತಿಯಾದ ಉಪೇಕ್ಷೆ ಇರಲಿಲ್ಲ. ಅದು ಕೊಡುವ ಸಂಸ್ಕಾರ ಕೊಡಲಿ ಅಂತನ್ನುವ ಕ್ರಮವನ್ನು, ವ್ಯವಸ್ಥೆಯನ್ನು ಒಪ್ಪಿಕೊಂಡಂಥವನು. ರಾಮ ವ್ಯವಸ್ಥೆಗೆ ತುಂಬ ವಿರುದ್ಧವಾಗಿ ಹೋದವನಲ್ಲ. ಕೃಷ್ಣ ಅದನ್ನು ಏನನ್ನು ಬೇಕಾದರೂ ಮಾಡ್ತಾ ಇದ್ದ ವ್ಯಕ್ತಿ. ಆತನ ರೀತಿಯೇ ಬೇರೆ, ರಾಮನ ರೀತಿಯೇ ಬೇರೆ, ತುಂಬ ತುಂಬ ಅಜಗಜಾಂತರ ಅಂತನ್ನಬೇಕು. ಮತ್ತು ಧರ್ಮ ಅರ್ಥ ಕಲ್ಯಾಣಾಭಿಜನ ಸಾಧು ಅಧೀನ ಸತ್ಯವಾಗೃಜು. ಕಲ್ಯಾಣಾಭಿಜನ ಅಂದರೆ ತುಂಬ ಸಮಾಧಾನವನ್ನು ಇಟ್ಟುಕೊಂಡಂಥವನಾಗಿದ್ದ, ಒಳ್ಳೆಯ ತಂದೆ ತಾಯಿಗಳನ್ನು ಪಡೆದವನಾಗಿದ್ದ. ಅಭಿಜನ ಅಂದರೆ ಹಿರಿಯರು. ಆ ಹಿರಿಯರು ಇವನ ಪಾಲಿಗೆ ಚೆನ್ನಾಗಿದ್ದರು, ಇವನು ಹಿರಿಯರ ಪಾಲಿಗೆ ಚೆನ್ನಾಗಿದ್ದ. ಕಲ್ಯಾಣಾಭಿಜನ ಸಾಧು ಅಧೀನ. ಅವನಿಗೆ ದುಃಖ ಮತ್ತೆ ಮತ್ತೆ ಬಂದು ಆವರಿಸಿಕೊಂಡಾಗಲೂ ತುಂಬ ಕ್ಷೋಭೆಗೆ ಒಳಗಾಗ್ತಾ ಇರಲಿಲ್ಲ. ಅದು ಯಾವುದೋ ಒಂದು ಆತ್ಮವಂತಿಕೆ ಇತ್ತು. ಹಾಗಲ್ಲವಾದರೆ ಸೀತಾ ಪರಿತ್ಯಾಗ ಮಾಡಿದ ಮೇಲೆ 2-3 ದಿವಸ ತಲೆ ಕೆಡಿಸ್ಕೊಂಡ, ಮತ್ತೆ ಹಳಿಗೆ ಬಂದ ಅಂತ ಗೊತ್ತಾಗುತ್ತದೆ. ಸತ್ಯವಾಕ್ ರುಜು, ಸತ್ಯವಾದಿ ಮತ್ತು ಸ್ಟ್ರೈಟ್ ಫಾರ್ವರ್ಡ್, ಅದು ಬಹಳ ದೊಡ್ಡದಾದದ್ದು. ಅವನು ಕೆಲವೊಂದು ಸನ್ನಿವೇಶಗಳಲ್ಲಿ ಒಂದು ನಯವನ್ನು ಆಶ್ರಯಿಸಿದ್ದ. ವಾಲಿವಧೆಯಲ್ಲಿರಬಹುದು, ಸೀತಾ ಪರಿತ್ಯಾಗದಲ್ಲಿರಬಹುದು. ಆದರೆ ಅವನಿಗೂ ಅಸಹಾಯಕತೆ ಬಂದ ಸ್ಥಿತಿಯಲ್ಲಿಯೇ ಹೊರತು ರುಜುತ್ವಕ್ಕೆ ಎಂದು ಕೊರತೆ ಆಗ್ತಾ ಇರಲಿಲ್ಲ. ಧರ್ಮಾರ್ಥ ಕಾಮತತ್ವಜ್ಞ ಸ್ಮೃತಿಮಾನ್ ಪ್ರತಿಭಾನವಾನ್, ತ್ರಿವರ್ಗಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ. ಅಂದರೆ ಯಾವುದನ್ನು ಅಭ್ಯುದಯ ಅಂತ ಕರಿತೀವಿ, ಧರ್ಮ ಅರ್ಥ ಕಾಮಗಳು, ಮತ್ತು ಮೋಕ್ಷವನ್ನು ನಿಶ್ರೇಯಸ ಅಂತೀವಿ, ಅಭ್ಯುದಯವನ್ನು ಚೆನ್ನಾಗಿ ಗಮನಿಸಿಕೊಂಡವನಾಗಿದ್ದ. ನೆನಪು ಅವನಿಗೆ ಚೆನ್ನಾಗಿತ್ತು. ಅದು ಬಹಳ ಒಳ್ಳೆಯ ವಿಶೇಷವಾದ ಶಕ್ತಿ. ಒಮ್ಮೆ ನನ್ನ ಗುರುಗಳು ಎಲ್ಲ ವಿದ್ಯೆಗಳಿಗೂ ತುಂಬ ಮೂಲಭೂತವಾಗಿ ಬೇಕಾದದ್ದು ಸ್ಮೃತಿಶಕ್ತಿ ಅಂತಂದರು. ನಾನಾಗ ಸ್ಮೃತಿಶಕ್ತಿಗಿಂತಲೂ ವಿಚಾರಶಕ್ತಿ ಮುಖ್ಯವಲ್ವಾ ಅಂತಂದೆ. ಅಲ್ಲರಿ, ವಿಚಾರ ಮಾಡೋದಕ್ಕೆ ಸಾಮಗ್ರಿ ಏನಾದರೂ ಬೇಕಲ್ವಾ, ಆ ಸಾಮಗ್ರಿ ಬುದ್ಧಿನಲ್ಲಿ ಉಳಿಯತಕ್ಕಂಥ ನೆನಪಿನ ಶಕ್ತಿಯಿಂದ ಅಂತಂದಿದ್ದರು. ಸ್ಮೃತಿ, ನೆನಪು ವಿಶೇಷವಾದಂಥ ಶಕ್ತಿ. ಆದರೆ ನೈಯಾಯಿಕರು ಸ್ಮೃತಿಯನ್ನು ಅಪ್ರಮಾ ಅಂತ ಹೇಳ್ತಾರೆ, ಅದು ಪ್ರಮಾಣವಲ್ಲ ಅಂತ. ಯಾಕೆಂದರೆ ಮೆಮರಿ ಕ್ಯಾನ್ ಆಲ್ವೇಸ್ ಫೇಲ್ ಅಂತ, ಅದು ಬೇರೆ ವಿಷಯ. ಆದರೆ ಒಂದು ಮಟ್ಟಕ್ಕೆ ನೆನಪು ತುಂಬ ಒಳ್ಳೆಯ ಬಲ. ಮತ್ತು ಪ್ರತಿಭಾನವಾನ್, ಸ್ಫುರಣೆ ಇತ್ತು ಅಂತ. ಪ್ರತಿಭೆಯ ಲಕ್ಷಣ ನಿತ್ಯ ನವೀನತೆಯನ್ನು ಸೃಷ್ಟಿ ಮಾಡುವುದು. ಆ ರೀತಿಯಾದ ಪ್ರತಿಭಾನ ಅವನಿಗಿತ್ತು. ಲೌಕಿಕೇ ಸಮಯಾಚಾರೇ ಕೃತಕಲ್ಪೋ ವಿಶಾರದ. ಅವನಿಗೆ ಲೌಕಿಕ ವೈದಿಕ ಎರಡೂ ಚೆನ್ನಾಗಿ ಗೊತ್ತಿತ್ತು. ಸಮಯಾಚಾರ ಅಂತಂದರೆ ಸಾಮಾನ್ಯವಾಗಿ ದಕ್ಷಿಣ ಅಂತ ಯಾವುದನ್ನು ನಾವು ವಾಮೇತರವಾದದ್ದು ಅಂತ ಹೇಳ್ತೀವಲ್ಲ, ಸೌಮ್ಯವಾದ ಪೂಜಾ ಕಲ್ಪ ಪದ್ಧತಿ, ಅದನ್ನು ನಾವು ಹೇಳಬಹುದು.
ಹೀಗೆ ಇವೆರಡನ್ನೂ ಕೂಡ ಅವನು ಚೆನ್ನಾಗಿ ಬಲ್ಲವನಾಗಿದ್ದ. ಸಮಯ ಅನ್ನೋದಕ್ಕೆ ಒಂದು ಅಗ್ರಿಮೆಂಟ್ ಅನ್ನುವ ಅರ್ಥ ಉಂಟು, ಒಂದು ಅಂಗೀಕಾರ. ಆಗಮ ಇತ್ಯಾದಿಗಳು ಕೂಡ ಸಮಯ ಅಂತ. ಸಮಯಾಚಾರ ಮೂಲಕ, ಕೌಲಾಚಾರ ಮೂಲಕ ದೇವಿಯ ಪೂಜೆ ಮಾಡುವುದು ಅಂತ ಶಾಕ್ತಾದಿಗಳಲ್ಲಿ ಸಂಪ್ರದಾಯ ಉಂಟು. ಕೌಲ ಅನ್ನುವುದು ವಾಮಾಚಾರ, ಸಮಯ ಅನ್ನುವುದು ದಕ್ಷಿಣಾಚಾರ ಅಂತ ಹೀಗೆಲ್ಲ ಹೇಳ್ತಾರಲ್ಲ. ಅವರೆರಡರಲ್ಲಿ ಮತ್ತು ಕೃತಕಲ್ಪ, ಕಲ್ಪ ಅನ್ನೋದು ಇದಕ್ಕೆ ಬರುತ್ತದೆ. ಮತ್ತು ಕೃತಕಲ್ಪ ಅಂತಂದರೆ ಯಾವುದನ್ನು ಮಾಡಬೇಕು ಅಂತ ಅಂದುಕೊಂಡಿದ್ನೋ ಅದನ್ನು ಮಾಡುವನಾಗಿದ್ದ. ವಿಶಾರದ, ಚೆನ್ನಾಗಿ ಅದನ್ನು ಅರ್ಥ ಮಾಡಿಕೊಂಡಿದ್ದ ಅಂತ. ನಮ್ಮಲ್ಲಿ ಎಷ್ಟೋ ಜನಕ್ಕೆ ಕೆಲವೊಂದು ಈ ರಿಚುವಲ್ ಅಂತ ನಾವು ಏನು ಹೇಳ್ತೀವಿ, ಕರ್ಮಕಾಂಡದ ಬಗ್ಗೆ ತುಂಬ ಉಪೇಕ್ಷೆ ಇದೆ. ಆ ಉಪೇಕ್ಷೆ ಆಸಕ್ತಿಯಿಂದ ಬಂದದ್ದು, ಅರಿವಿನಿಂದ ಬಂದಿದ್ದು ಅಂತ ನೋಡಿಕೊಳ್ಬೇಕು. ಒಂದು ಮಟ್ಟಕ್ಕೆ ಅವುಗಳು ನಮಗೆ ಸಂಸ್ಕಾರವನ್ನು ಕೊಡುತ್ತವೆ ಮತ್ತು ಸಮಾಜದ ಜೊತೆಗೆ ಚೆನ್ನಾಗಿ ಬೆಸೆಯುತ್ತವೆ. ನಮ್ಮ ಅಹಂಕಾರಗಳನ್ನು ಕಳ್ಕೊಳ್ಳೋದಕ್ಕೆ ಎಷ್ಟೋ ಅವಕಾಶವಾಗುತ್ತದೆ. ನಮ್ಮನ್ನು ನಾವು ಪರೀಕ್ಷೆಗೆ ಒಡ್ಡಿಕೊಳ್ಳೋದಕ್ಕಾಗುತ್ತದೆ. ಒಂದು ಪೂಜೆ ಆಗೋವರೆಗೂ ಊಟ ಮಾಡೋದಿಲ್ಲ, ತಿಂಡಿ ತಿನ್ನೋದಿಲ್ಲ ಅಂತನ್ನುವ ಒಂದು ಶಿಸ್ತು ಸಾಮಾನ್ಯ ಬೇಕಲ್ಲ. ಒಂದು ಸ್ನಾನದವರೆಗೂ ಏನೂ ಮಾಡೋದಿಲ್ಲ. ಈ ರೀತಿಯಾದದ್ದು ಯಾವುದೋ ಒಂದು ಕ್ರಮವನ್ನು, ಒಂದು ವ್ಯವಸ್ಥೆಯನ್ನು, ಒಂದು ಶಿಸ್ತನ್ನು ಕೊಡುತ್ತವೆ. ಅಲ್ಲಿಂದ ಮೊದಲುಗೊಂಡು ನಮ್ಮ ಪೂತಿ ನರಸಿಂಹಾಚಾರ್ಯರ ರಸಪ್ರಜ್ಞೆ ಅನ್ನುವಂಥ ಲೇಖನದಲ್ಲಿ ನೋಡಿದರೆ ಗೊತ್ತಾಗುತ್ತದೆ. ಸಂತೋಷ ಸ್ಥಾನವಾಗಿಯೂ ಬರುತ್ತದೆ. ಎಷ್ಟೋ ಜನಕ್ಕೆ ರಸೋಪಾಸನೆ ಶಕ್ಯವಾಗೋಲ್ಲ, ಆದರೆ ಅವರಿಗೆ ಕಲ್ಪೋಪಾಸನೆ ಶಕ್ಯವಾಗುತ್ತದೆ. ಒಂದು ಪೂಜೆಯಲ್ಲಿ ಅವರು ಕಲೆ ಕೊಡಬಹುದಾದ ಒಂದಿಷ್ಟು ಸಮಾಧಾನವನ್ನು ಕಂಡಿರ್ತಾರೆ. ಕಲೆಯ ಮಟ್ಟದ ರಸಾನಂದ ಪಡೆಯೋಕ್ಕಾಗದೇ ಇದ್ದರೂ ಕೂಡ ಒಂದು ಮಟ್ಟಕ್ಕೆ ಪಡೀತಾರೆ. ಅದೇ ಅವರು ಮುಂದೆ 2 ಗಂಟೆ ಸಂಗೀತ ಕಚೇರಿ ನುಡಿಸಿದ್ರೆ ಇಲ್ಲ ಅವ್ರು ನಿದ್ದೆ ಮಾಡ್ತಾರೆ, ಇಲ್ಲ ಅವ್ರ ತಲೆ ಕೆಟ್ಟು ಹೋಗ್ತಾರೆ. ಅದು ಬಿಟ್ಟು ಏನೂ ಆಗೋದಿಲ್ಲ. ಅವರಿಗೆ ಯಾವುದೋ ಒಂದು ದೇವರ ಪೂಜೆ, ಭಜನೆ ಇತ್ಯಾದಿಗಳಿಂದಲೇ ಆನಂದ ಸಿಗುತ್ತದೆ. ಅದನ್ನು ನಾವು ವಂಚನೆ ಮಾಡದಂತೆ ಆಗುತ್ತದೆ. ನೀನು ಪೂಜೆ ಮಾತ್ರ ಮಾಡ್ತೀಯಾ, ಇದನ್ನೆಲ್ಲ ಮಾಡೋದಿಲ್ಲ ಅಂತ. ಹೀಗಾಗಿ ರಾಮನಿಗೆ ಈ ಬಗೆಯ ಸಾಮುದಾಯಿಕವಾದ ಭಾಗವಹಿಸುವಿಕೆ ಏನಿದೆ, ಪೂಜಾಚಾರಾದಿಗಳಲ್ಲಿ ಕೂಡ ವಿಶ್ವಾಸವಿತ್ತು, ತಿಳುವಳಿಕೆಯೂ ಇತ್ತು ಅಂತ ಗೊತ್ತಾಗುತ್ತದೆ. ನಿಭೃತ ಸಮೃತ ಅಕಾರೋ ಗುಪ್ತ ಮಂತ್ರಸಹಾಯವಾನ್. ಅವನು ಆಳ್ವಿಕೆಗೆ ಬೇಕಾದ ಎಂಥೆಂಥ ಅರ್ಹತೆ ಪಡ್ಕೊಂಡಿದ್ದ ಅನ್ನೋದಕ್ಕೆ ಇದು ಒಂದು ಉಪಲಕ್ಷಣ. ನಿಭೃತ, ತನ್ನ ಅಭಿಪ್ರಾಯಗಳನ್ನು, ಇಂಗಿತಗಳನ್ನು ತಕ್ಷಣ ವ್ಯಕ್ತ ಮಾಡ್ತಾ ಇರಲಿಲ್ಲ, ಗುಟ್ಟು ಮಾಡ್ತಾ ಇದ್ದ. ಇನ್ನೊಬ್ಬರನ್ನು ವಂಚಿಸಬೇಕು ಅಂತ ಅಲ್ಲ, ರಾಜನೀತಿ ಅಂತ. ಸಂವೃತ ಆಕಾರ, ಗೂಢಮಂತ್ರ ಅಂತ. ಅದನ್ನು ಬಹಳ ಚೆನ್ನಾಗಿ ಕಾಳಿದಾಸ ಹೇಳ್ತಾನಲ್ಲ, ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಕ್ತನ ಇವ ಅಂತ. ತಸ್ಯ ಸಂವೃತ ಮಂತ್ರಸ್ಯ ಗೂಢಾಕಾರಂಗಿತಸ್ಯ ಚ ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಕ್ತನ ಇವ ಅಂತ ದಿಲೀಪನ ಬಗ್ಗೆ ಆ ಗೂಢೇಂಗಿತ, ತನ್ನ ಇಂಗಿತವನ್ನು ವ್ಯಕ್ತ ಮಾಡ್ತಾ ಇರಲಿಲ್ಲ. ಪೋಕರ್ ಫೇಸ್ ಮೇಂಟೈನ್ ಮಾಡೋದು ಅಂತಾರಲ್ಲ, ಆ ರೀತಿಯಾಗಿ ಸಂದರ್ಭಗಳಿಗೆ ತಕ್ಕಂತೆ ಇರ್ತಿದ್ದ ಅಂತ. ಮುಖ ಎಲ್ಲ ಅಂತರಂಗದ ಭಾವನೆಗಳ ನೋಟಿಸ್ ಬೋರ್ಡ್ ಆಗ್ತಾ ಇರಲಿಲ್ಲ ಅಂತ. ಸಾಮಾನ್ಯವಾಗಿ ವೈದ್ಯರು ಹೇಳ್ತಾರೆ, ದೇಹಾರೋಗ್ಯದ ನೋಟಿಸ್ ಬೋರ್ಡ್ ನಾಲಿಗೆ ಅಂತ. ಬಾಯಿ ತೆಗೆಸಿದ ತಕ್ಷಣ ನಾಲಿಗೆಯನ್ನು ನೋಡಿಬಿಟ್ಟು ಪರೀಕ್ಷೆ ಮಾಡ್ತಾರೆ ಅಂತಾರಲ್ಲ, ಹಾಗೆ ಮುಖ ನೋಡಿದ ತಕ್ಷಣವೇ ಅಂತರಂಗ ಏನಾಗುತ್ತಾ ಇದೆ ಅಂದರೆ ಆತ ಒಳ್ಳೆಯ ನಟನಾಗಬಲ್ಲ, ಕಲಾವಿದನಾಗಬಲ್ಲ ಹೊರತು ಒಳ್ಳೆಯ ಆಳ್ವಿಕೆ ಮಾಡ್ತಕ್ಕಂಥವನು ಆಗೋದಿಲ್ಲ. ಗುಪ್ತ ಮಂತ್ರ, ಷಟ್ಕರ್ಣೋ ಭಿದ್ಯತೆ ಮಂತ್ರ ಅನ್ನುವುದು ಮತ್ತೆ ಮತ್ತೆ ರಾಜನೀತಿಯಲ್ಲಿ ಬರ್ತಕ್ಕಂಥದ್ದು. 6 ಕಿವಿ ಗುಟ್ಟನ್ನು ಒಡೆಯುತ್ತದೆ, 4 ಕಿವಿಗಿಂತ ಹೆಚ್ಚು ಇರಬಾರದು ಅಂತ. ಸಹಾಯವಾನ್, ಸಹಾಯ ಅನ್ನೋದಕ್ಕೆ ನೆರವು ಅಂತ ಒಂದರ್ಥ ಈಗ ನಮಗೆ ಗೊತ್ತಿರುವುದು. ಆ ಹಿಂದಿನ ಕಾಲದಲ್ಲಿ ಮಂತ್ರಿಗಳು, ಸಚಿವರು, ಇವರಿಗೆಲ್ಲ ಅವರು ಮಾಡುವ ಕೆಲಸ ಸಹಾಯ ಅಂತಿತ್ತು. ಹೀಗಾಗಿ ಅವನು ಚೆನ್ನಾಗಿ ತನ್ನ ಅನುಚರರನ್ನು, ಪರಿಚಾರಕರನ್ನು, ಮಂತ್ರಿಗಳನ್ನು ಇಟ್ಟುಕೊಂಡಿದ್ದ ಅಂತ. ತಾನು ಒಬ್ಬನೇ ಏಕಾಂಗಿಯಾಗಿ ಮಾಡ್ತಾ ಇರಲಿಲ್ಲ ಯಾವುದನ್ನು ಕೂಡ. ನೈಕಶ್ಚರೇದ್ ಅರ್ಥಾನ್ ಅನ್ನುವುದು ಅರ್ಥಶಾಸ್ತ್ರಜ್ಞರ ಮಾತು. ಒಬ್ಬನೇ ನೈಕಶ್ಚಿಂತೆಯೇದ್ ಅರ್ಥಾನ್, ಅರ್ಥವನ್ನು ಕುರಿತು ಅಂದರೆ ಸಾಮ್ರಾಜ್ಯ ಇತ್ಯಾದಿ ಆಗುಹೋಗುಗಳನ್ನು ಒಬ್ಬನೇ ಆಲೋಚನೆ ಮಾಡಬಾರ್ದು, 4 ಜನವನ್ನು ಇಟ್ಟುಕೊಂಡು ಚಿಂತನೆ ಮಾಡಬೇಕು ಅಂತನ್ನುವುದು. ಅಮೋಘ ಕ್ರೋಧ ಹರ್ಷಶ್ಚ ತ್ಯಾಗ ಸಂಗ್ರಹ ಕಾಲವಿತ್. ಸ್ಥಾನದಲ್ಲಿದ್ದವರಿಗೆ ಈ ಗುಣ ಮುಖ್ಯ. ಅಮೋಘ ಕ್ರೋಧ ಹರ್ಷ. ಅವರು ಸಂತೋಷವಾದರು, ಕೋಪ ಬಂದರು, ಅದು ಒಂದು ರೀತಿಯಾಗಿ ವ್ಯಕ್ತವಾಗಬೇಕು, ಅದು ಕ್ರಿಯಾತ್ಮಕವಾಗಬೇಕು. ಅವರ ಅನುಗ್ರಹವಾಗಲಿ ಆಗ್ರಹವಾಗಲಿ ಏನೂ ಪರಿಣಾಮವನ್ನು ಉಂಟು ಮಾಡ್ತಾ ಇಲ್ಲ. ಅಂದರೆ ಅನುಗ್ರಹ ಆಗ್ರಹಗಳು ವಿಡಂಬನೆಯ ಮಾತ್ರ ಅಷ್ಟೇ. ದೊಡ್ಡ ಅಧಿಕಾರದಲ್ಲಿದ್ದವನು ಒಬ್ಬ ಕವಿಯನ್ನೋ, ಕಲಾವಿದನನ್ನೋ, ವಿಜ್ಞಾನಿಯನ್ನೋ ಮೆಚ್ಚಿಕೊಂಡ್ರೆ ಅವನ ಕೆಲಸಕ್ಕೆ ಸಹಾಯ ಏನು ಮಾಡಬೇಕಾಗಿದೆ ಅದು ಮಾಡುವಂತೆ ಆಗಬೇಕು. ಇಲ್ಲದೇ ಇದ್ರೆ ಆ ಮೆಚ್ಚುಗೆಗೆ ಗಾಣಗಿತ್ತಿ ಅಯ್ಯೋ ಅಂದರೆ ಮಗು ತಲೆ ತಣ್ಣಗಾಯಿತು ಅಂತ ಗಾದೆ ಇದೆಯಲ್ಲ, ಆ ರೀತಿಯಾಗಿ ಆದೀತೆ ಆಗುವಂಥದ್ದಲ್ಲ. ಹಾಗಾಗಿ ಸ್ಥಾನದಲ್ಲಿದ್ದವರು ಒಂದನ್ನು ಮೆಚ್ಚಿದರು ಅಂದರೆ ಅದು ಕ್ರಿಯಾತ್ಮಕವಾಗಿ ಪ್ರತಿಫಲಿಸಬೇಕು. ಹಾಗಿಲ್ಲವಾದರೆ ಅವರಿಗೆ ಲೋಕ ಕೊಟ್ಟ ಸ್ಥಾನ ಆ ಮಟ್ಟಕ್ಕೆ ವ್ಯರ್ಥ. ಪ್ರಾಪ್ಯ ಚಲಾನ್ ಅಧಿಕಾರಾನ್,
ನೋಪಕೃತಂ ನಾಪಕೃತಂ ನಸತ್ಕೃತಂ ಕಿಂಕೃತಂ ತೇನ ಅಂತ ಸುಂದರ ಪಾಂಡ್ಯ ಹೇಳ್ತಾನಲ್ಲ. ಹಾಗಾಗಿ ಸ್ಥಾನಕ್ಕೆ ಬಂದವರು ಸಂತೋಷಗೊಂಡ್ರು, ಮುನಿಸಿಕೊಂಡ್ರು, ಅದು ಪರಿಣಮಿಸಬೇಕು. ಇಲ್ಲದೇ ಇದ್ದರೆ ಏನು ಪ್ರಯೋಜನ? ರಾಮನಿಗೆ ಆ ಸಂತೋಷಕ್ಕಾಗಲಿ ಮುನಿಸಿಗಾಗಲಿ ಪರಿಣಾಮ ಇತ್ತು. ಅವನು ಕೋಪ ಮಾಡಿಕೊಂಡ ಅಂದರೆ ಸಮುದ್ರವನ್ನೇ ಬತ್ತಿಸಬಲ್ಲವನಾಗಿದ್ದನಲ್ಲ. ತ್ಯಾಗ ಸಂಗ್ರಹ ಕಾಲವಿತ್, ಕೊಡುವ ಬಿಡುವ ಕಾಲ ಅವನಿಗೆ ಗೊತ್ತಿತ್ತು. ರಾಜರಿಗೆ ತಿಳಿಯಬೇಕಾದದ್ದು. ಮಳೆಗಾಲದಲ್ಲಿ ಅಣೆಕಟ್ಟಲ್ಲಿ ನೀರು ತುಂಬಿಕೊಂಡು ಆಮೇಲೆ ತಕ್ಕ ರೀತಿಯಲ್ಲಿ ಬಿಟ್ಟುಕೊಡುವಂತೆ ದೃಢಭಕ್ತಿ ಸ್ಥಿರ ಪ್ರಜ್ಞೋ ನಾಸದ್ಗ್ರಾಹಿ ನ ದುರ್ವಚಾಹ ನಿಸ್ತಂದ್ರಿ ಅಪ್ರಮತ್ತಶ್ಚ ಸ್ವದೋಷ ಪರದೋಷವಿತ್. ಅವನಿಗೆ ಭಕ್ತಿ ಶ್ರದ್ಧೆ ದೃಢವಾಗಿತ್ತು, ಬುದ್ಧಿ ದೃಢವಾಗಿತ್ತು ಮತ್ತು ರುಜುವಾಗಿ ವಿಷಯಗಳನ್ನು ಸ್ವೀಕಾರ ಮಾಡ್ತಾ ಇದ್ದ. ವೆಲ್ ಇಂಟೆಂಟ್ ಅಂತೀವಲ್ಲ ಆ ಥರದ್ದು. ಅಸದ್ಗ್ರಾಹಿ, ಬೇಕು ಅಂತ ಒಲ್ಲದ ಗಂಡಂಗೆ ಮೊಸರಲ್ ಕಲ್ಲು ಅಂತ ಅಪಸವ್ಯಗಳನ್ನೇ ಹುಡುಕ್ತಾ ಇರಲಿಲ್ಲ. ಕೆಲವರಿಗೆ ಸದಾ ರಂಧ್ರಾನ್ವೇಷಣ ದೃಷ್ಟಿ ಇರುತ್ತದೆ. ರಂಗನಾಥ್ ಶರ್ಮರ ಸ್ಮರಣೆಯ ಈ ಉಪನ್ಯಾಸವಾದದ್ದರಿಂದ ಅವರ ಬದುಕಿನ ಒಂದು ಸ್ವಾರಸ್ಯಕಾರಿಯಾದ ಸನ್ನಿವೇಶವನ್ನು ನಿರೂಪಣೆ ಮಾಡಿದ್ರೆ ಅನೌಚಿತ್ಯವಾಗೋಲ್ಲ. ಬಹಳ ಒಳ್ಳೆಯ ಆಯುರ್ವೇದ ವಿದ್ವಾಂಸರು ಒಬ್ಬರು ಇದ್ದರು, ಎಂ ಗೋಪಾಲಕೃಷ್ಣ ರಾಯರು ಅಂತ. ಅವರಿಗೆ ರಂಗನಾಥ್ ಶರ್ಮರಿಗೆ ಬಳಕೆ ಇತ್ತು. ಅವರು ಎಲ್ಲರನ್ನೂ ನೀವು ಹೀಗೆ ಸರಿಯಾಗಿ ಮಾತಾಡೋಲ್ಲ, ಹಾಗೆ ಸರಿಯಾಗಿ ಮಾತಾಡೋಲ್ಲ, ಹೀಗೆ ಮಾತಾಡಬೇಕು, ಇದು ಶುದ್ಧವಾಗಿರಬೇಕು, ನಿಮ್ಗೆ ಅಭಿಪ್ರಾಯ ಸರಿ ಇಲ್ಲ ಅಂತ ಗದರಿಸ್ತಾ ಇದ್ರಂತೆ. ಅದಕ್ಕೆ ರಂಗನಾಥ್ ಶರ್ಮರು, ನೋಡಿ ರಾಯರೇ, ಯಾತಕ್ಕೆ ಜನಸಾಮಾನ್ಯರನ್ನು ಗೋಳಿ ಹಿಕ್ಕೋತೀರಾ? ಯಾರೋ ಹೋಗ್ಬಿಟ್ಟಿದ್ರೂ ಬಟ್ಟೆಯನ್ನು ಕೊಟ್ಟು ದರ್ಜಿಯವನಿಗೆ ಇದರೊಳಗೆ ಒಂದು ಶರ್ಟ್ ಹೊಲ್ಕೊಡು ಅಂದರೆ ಅದರೊಳಗೆ ಶರ್ಟನ್ನು ಹೊಲ್ಕೊಡೋದಕ್ಕೆ ಹೇಗಾಗುತ್ತೆ? ಈ ದಾರಗಳಿಂದ ಕೂಡಿರತಕ್ಕಂಥ ಒಂದು ವಸ್ತು ವಿಶೇಷದಿಂದ ನೀನು ಕತ್ತರಿಸಿ ಶರ್ಟ್ ಎಂಬ ಒಂದು ಆಕಾರಕ್ಕೆ ತಂದುಕೊಟ್ಟು ನಿರ್ಮಾಣ ಮಾಡಿ ನನಗೆ ಅದನ್ನು ತಂದು ಸಂತೋಷ ಪಡಿಸುವಂಥವನಾಗು ಅಂತ ಹೇಳಬೇಕಲ್ವ? ಇಲ್ಲದೇ ಇರತಕ್ಕಂಥ ವಸ್ತುವನ್ನು ಹೇಗೆ ಇದರಲ್ಲಿ ಶರ್ಟ್ ಕೊಡು, ಶರ್ಟ್ ಹೊಲಿ ಅಂತಂದರೆ ಇದರೊಳಗೆ ಶರ್ಟ್ ಎಲ್ಲಿರೋಕ್ಕೆ ಸಾಧ್ಯ? ಶರ್ಟ್ ಇದರಿಂದ ಆಗತಕ್ಕಂಥದ್ದೇ ಹೊರಟು ಅಧಿಕರಣ ಸ್ಥಾನ ಹೇಗೆ ಬರ್ತದೆ, ಕರ್ಣಾರ್ಥಕ ಹೇಗಾಗುತ್ತದೆ ಅಂತ ಹೀಗೆ ಕೋಟಿಗಳನ್ನು ಏರಿಸಿ ಈ ಥರ ಲೋಕ ನಡೆಯೋದಿಲ್ಲ. ಲೋಕ ಇಂಗಿತದ ಮೇಲೆ ನಡೆಯುತ್ತದೆ. ಹಾಗಾಗಿ ನೀವು ಈ ಥರ ಜನಸಾಮಾನ್ಯರನ್ನು ಗೋಳಿಕೋಬೇಡಿ ಅಂತ ಪ್ರಾಯೋಗಿಕವಾಗಿಯೇ ತೋರಿಸಿದ್ರಂತೆ ಅವರು, ಗೋಳೆ ಎಂಥದ್ದು ಅಂತ. ಅಸದ್ಗ್ರಾಹಿಗಳಾದರೆ ಹಾಗಾಗುತ್ತದೆ. ನ ದುರ್ವಚಾಹ, ಕೆಟ್ಟ ಮಾತಾಡ್ತಾ ಇರಲಿಲ್ಲ, ಫೌಲ್ ಟಂಗ್ ಅಂತಂತಾರಲ್ಲ, ಫ್ರಿವಲಸ್ ಆ್ಯಂಡ್ ಫ್ಲಿಪ್ಪಂಟ್ ಆಗಿರಲಿಲ್ಲ. ನಿಸ್ತಂದ್ರಿ, ಮತ್ತು ಸೋಮಾರಿತನ ಇರಲಿಲ್ಲ. ಅವನು ಪಟುವಾಗಿದ್ದ ಮತ್ತು ಸದಾಕಾಲ ಅಪ್ರಮತ್ತನಾಗಿದ್ದ. ಹಾಗಲ್ಲವಾದರೆ ವಿಶ್ವಾಮಿತ್ರನ ಯಾಗ ಸಂರಕ್ಷಣೆ ಮಾಡುವುದಕ್ಕೆ ಹೇಗಾಗ್ತಾ ಇತ್ತು? ಅವನು ಒಂದು ಕಡೆ ಕೂಡ ತೂಕಡಿಸಿದ್ದನ್ನು ನಾವು ನೋಡಿಲ್ಲ. ರಾಮ ತುಂಬ ಪಾಠವನ್ನು ಹೊಂದಿದ್ದ. ಅಪ್ರಮತ್ತ, ಸ್ವದೋಷ ಪರದೋಷವಿತು. ಬಹಳ ಒಳ್ಳೆಯ ಗುಣ ಇದು. ತನ್ನ ದೋಷವೂ ಗೊತ್ತಿತ್ತು, ಬೇರೆಯವರ ದೋಷವೂ ಗೊತ್ತಿತ್ತು. ಪ್ರಭುಗಳಿಗೆ ತನಗೆ ಎಲ್ಲಿ ಮಿತಿ ಇದೆ, ವೇರ್ ಮೈ ಡಾರ್ಕ್ ಸ್ಪಾಟ್, ನನ್ನ ಕಣ್ಣು ಎಲ್ಲಿ ಕತ್ತಲಾಗುತ್ತದೆ, ಕುರುಡಾಗುತ್ತದೆ ಅನ್ನುವ ಅರಿವು ಇರಬೇಕು. ಅದು ಅವನಿಗೆ ಇತ್ತು. ಬೇರೊಬ್ಬರ ಲೋಪದೋಷಗಳು ಗೊತ್ತಿತ್ತು. ಸುಗ್ರೀವನ ಲೋಪದೋಷ ಅವನಿಗೆ ಗೊತ್ತಿಲ್ವೇ? ವಿಭೀಷಣದ ಗೊತ್ತಿಲ್ವೇ? ಎಲ್ಲ ಗೊತ್ತಿತ್ತು. ಗೊತ್ತಿದ್ದು ಒಮ್ಮೆ ಕೂಡ ಅವನು ಆಡಿಲ್ಲ. ಇದನ್ನು ನಾವು ಗಮನಿಸಬೇಕು. ವಿಭೀಷಣ ಹೇಗೆ ಬಂದಿದ್ದಾನೆ ಅನ್ನೋದನ್ನು ತಿಳಿದೇ ಇದ್ದಾನೆ. ಅವನಿಗೇನು ಗೊತ್ತಿಲ್ಲದ್ದೇನಲ್ಲ. ನಾವು ಸುಮ್ಮನೆ ಬೂಟಾಟಿಕೆ ಮಾಡ್ತೀವಿ. ವಿಭೀಷಣ ಶರಣಾಗತಿ, ಅದು ಶರಣಾಗತಿಯ ಭರನ್ಯಾಸದ ಪ್ರಪತ್ತಿಯ ಮಹಾಕೃತಿ ಅಂತ, ಭಗ್ನ ರಾಜ್ಯ ಮನೋರಥ ಅಂತ ಅವನೇ ಮುಂದೆ ಬಡ್ಕೋತಾನೆ. ತಪ್ಪಲ್ಲ, ವಿಭೀಷಣ ದೃಷ್ಟಿ ತಪ್ಪಲ್ಲ. ಆದರೆ ಅದನ್ನು ಪರಮಾರ್ಥದ ಬ್ರಹ್ಮಶರಣಾಗತಿ ಅಂತೆಲ್ಲ ಮಾಡತಕ್ಕಂಥದ್ದು ಅತಿರೇಕವಾದ ವ್ಯಾಖ್ಯಾನವೇ, ವಿಪರೀತ ವ್ಯಾಖ್ಯಾನ ಕೌಶಲ. ಆದರೆ ಯುಕ್ತನಾದವನವನು, ಒಳ್ಳೆಯ ವ್ಯಕ್ತಿ, ರಾಮನಿಗೆ ಬೇಕಾದದ್ದು, ರಾಜನೀತಿಯೂ ಹೌದು. ಮತ್ತು ನಾವು ಒಬ್ಬರ ಜೊತೆಗೆ ವ್ಯವಹರಿಸಿದ ಮೇಲೆ ಅವರನ್ನು ಕುರಿತು ತುಂಬ ಅಗ್ಗವಾಗಿ ಆಡಿಕೊಳ್ಳೋದು ಯುಕ್ತವಾಗೋದಿಲ್ಲ, ಅದು ಸರಿಯಾಗೋದಿಲ್ಲ. ಒಂದು ಮಟ್ಟದ ಅಂಗೀಕಾರ ಬೇಕು. ಆ ಘನತೆಯನ್ನು ರಾಮ ಇಟ್ಟುಕೊಂಡಿದ್ದ. ಮತ್ತು ಸ್ವದೋಷ ಪರದೋಷ ಕಥಕನಾಗಿರಲಿಲ್ಲ, ಸ್ವದೋಷ ಪರದೋಷ ವಿತ್ ಆಗಿದ್ದ, ತಿಳ್ಕೊಂಡಿದ್ದ. ತಿಳ್ಕೊಳ್ಳೋದು ಬೇರೆ, ಮೂರತ್ತು ಅದನ್ನು ಆಡಿ 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 ಅಪಸವ್ಯ ಮಾಡುವುದು ಬೇರೆ. ಶಾಸ್ತ್ರಜ್ಞಶ್ಚ ಕೃತಜ್ಞಶ್ಚ ಪುರುಷಾಂತರ ಕೋ ವಿಧ ಯಃ ಪ್ರಗ್ರಹಾನುಗ್ರಹಯೋ ಯಥಾ ನ್ಯಾಯಂ ವಿಚಕ್ಷಣ. ಅವನಿಗೆ ಒಂದು ನ್ಯಾಯದಲ್ಲಿ ನಿರ್ವಾಹ ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಮತ್ತೆ ಮತ್ತೆ ತನ್ನ ಕೆಲಸದಲ್ಲಿ ಎಲ್ಲಿ ಲೋಪವಾಯಿತು, ಎಲ್ಲಿ ಯುಕ್ತವಾಯಿತು ಅನ್ನುವುದನ್ನು ವಿಶ್ಲೇಷಣೆ ಮಾಡಿಕೊಳ್ತಾನೇ ಇದ್ದ. ಮತ್ತು ಅವನು ಸತ್ಸಂಗ್ರಹ ಪ್ರಗ್ರಹಣೆ ಸ್ಥಾನವಿನ್ ನಿಗ್ರಹಸ್ಯ ಚ, ಸಜ್ಜನರನ್ನು ಎಲ್ಲಿ ಸಂಪಾದಿಸಿಕೊಳ್ಳಬೇಕು, ದಂಡಕ್ಕೆ ಎಲ್ಲಿ ಬೆಲೆ ಉಂಟು, ಇವೆಲ್ಲ ಗೊತ್ತಿತ್ತು. ಮಿತ್ರ ಪ್ರಾಪ್ತಿ ಅಥವಾ ಮಿತ್ರ ಸಂಪ್ರಾಪ್ತಿ ಮತ್ತು ಮಿತ್ರ ಭೇದ ಇತ್ಯಾದಿಗಳನ್ನೆಲ್ಲ ತಿಳ್ಕೊಂಡಿದ್ದ. ಆಯಕರ್ಮಣ್ಯುಪ ಯಜ್ಞ ಸಂದೃಷ್ಟವ್ಯಯ ಕರ್ಮವಿತ್.
ಸಂಪಾದನೆಯ ದಾರಿ ಏನು ಅಂತ ಗೊತ್ತಿತ್ತು. ಅವನು ಬೋಳೆಯ ಸ್ವಭಾವದವನಾಗಿರಲಿಲ್ಲ, ಸಂಪಾದನೆಯ ಕ್ರಮವನ್ನು ತಿಳ್ಕೊಂಡಿದ್ದ ಅಂತ. ಕೆಲವೊಂದು ಜಾನಪದ ಕಥೆಗಳಲ್ಲಿ ಬರುತ್ತದೆ, ವಾಲ್ಮೀಕಿ ರಾಮಾಯಣದಲ್ಲಿಲ್ಲ. ಭರತ ರಾಮ ಭಜನೆ ಮಾಡ್ತಾ ಇದ್ದು ಸರಿಯಾಗಿ ತೆರಿಗೆಯೆಲ್ಲ ಸಂಗ್ರಹಿಸಲಿಲ್ಲ, ರಾಮರಾಜ್ಯ ಹರಾಮರಾಜ್ಯವಾಗಿಬಿಟ್ಟಿತ್ತು. ರಾಮ ಬಂದು ಕಟ್ಟ ಕಡೆಗೆ ಕಂದಾಯವನ್ನೆಲ್ಲ ಸರಿಯಾಗಿ ಸ್ವೀಕರಿಸುವಂಥ ಪ್ರಯತ್ನ ಮಾಡ್ದ. ಆದರೆ ರೈತಾಪಿ ಜನ ಯಾರೂ ಕೊಡೋದಿಲ್ಲ, ಬಹಳ ಬೇಗ ಸುಲಭವಾಗಿ ಬಗ್ಗುವಂಥವರಲ್ಲ. ಅದಕ್ಕೆ ಒಂದು ಉಪಾಯ ಮಾಡ್ದ. ಅದೇನೆಂದರೆ, ತಾನೇ ಕುಂಬಳ ಬೀಜವನ್ನು ಎಲ್ಲರಿಗೂ ಹಂಚಿದ. ಕುಂಬಳಕಾಯಿ ಬೆಳೆದು ಅದನ್ನು ಕೊಡಬೇಕು, ಕುಂಬಳಕಾಯಿ ಬೆಳೆಯದೇ ಇದ್ದರೆ ಆ ತೂಕದ ಬಂಗಾರವನ್ನು ಕೊಡಬೇಕು ಅಂತ ಮಾಡ್ದ. ಎಲ್ಲರಿಗೂ ಹುರಿದ ಬೀಜವನ್ನು ಕೊಟ್ಟ, ಯೋಗ್ಯರಿಗೆ ನೋಡಿಬಿಟ್ಟು ಹಸಿ ಬೀಜವನ್ನು ಕೊಟ್ಟ. ಯೋಗ್ಯರು ಕುಂಬಳಕಾಯಿಯನ್ನು ಒಪ್ಪಿಸಿ ಕರಭಾರದಿಂದ ನಿವೃತ್ತರಾದರು. ಅಯೋಗ್ಯರು ಕುಂಬಳ ಗಿಡವೇ ಬೆಳೆಯದೇ ಇದ್ದ ಕಾರಣ ಅನಿವಾರ್ಯವಾಗಿ ಕುಂಬಳ ತೂಕದ ಬಂಗಾರವನ್ನು ಕೊಡಬೇಕಾಯಿತು ಅಂತೆಲ್ಲ ಕಥೆಗಳು ಉಂಟು. ಅದಕ್ಕೆ ಹನುಮಂತ ಸಹಕಾರಿಯಾಗಿದ್ದ ಅಂತೆಲ್ಲ ಬೇಕಾದಂತೆ ಕಥೆಗಳಿವೆ. ಈ ಕಥೆಯನ್ನು ಒಂದು ಏಕದೇಶೀಯವಾಗಿ ಭೈರಪ್ಪನವರು ತಮ್ಮ ದಾಟು ಕಾದಂಬರಿಯಲ್ಲಿ ಪ್ರಸ್ತಾವ ಮಾಡ್ತಾರೆ. ಇತ್ತೀಚಿನ ಅವರ ಉತ್ತರಕಾಂಡದಲ್ಲಿ ಕೂಡ ಈ ಕಥೆ ಹೇಳದೇ ಇದ್ದರೂ ಭರತ ಸರಿಯಾಗಿ ರಾಜ್ಯ ನೋಡಿಕೊಳ್ಳಲಿಲ್ಲ, ರಾಮರಾಜ್ಯ ಅನ್ನೋದು ಪೂರ್ತಿಯ ಕೊಲಗೆಟ್ಟು ಹೋಗಿತ್ತು, ಅರ್ಥವ್ಯವಸ್ಥೆ ಎಲ್ಲ ಅನರ್ಥವಾಗಿತ್ತು ಅಂತ ಬರೀತಾರೆ. ಏನೇ ಇದ್ದರೂ ರಾಮ ಇವುಗಳನ್ನು ಚೆನ್ನಾಗಿ ಗಮನಿಸಿಕೊಳ್ತಾ ಇದ್ದಾನೆ. ಸಂದೃಷ್ಟ ವ್ಯಯಕರ್ಮವಿತ್, ಖರ್ಚು ಮಾಡ್ತಾ ಇದ್ದ, ಅರೆ ನೋಡಿ ಖರ್ಚು ಮಾಡ್ತಾ ಇದ್ದ ಅಂತ. ಇದು ತುಂಬ ತುಂಬ ಮುಖ್ಯವಾಗಿ ನಮಗೆ ಬೇಕಾದದ್ದು. ಔದಾರ್ಯ ಬೇರೆ, ಆದರೆ ಪೋಲು ಅನ್ನುವುದು ಬೇರೆ, ವಿತರಣಶೀಲತೆ ಬೇರೆ, ದುಂದು ಬೇರೆ. ಅದನ್ನು ಗಮನಿಸಿಕೊಳ್ತಾ ಇದ್ದ. ಶ್ರೈಷ್ಠ್ಯಂ ಶಾಸ್ತ್ರ ಸಮೂಹೇಶು ಪ್ರಾಪ್ತೋ ವ್ಯಾಮಿಶ್ರಕೇಶು ಚ ಧರ್ಮೌ ಚ ಸಂಗೃಹ್ಯ ಸುಖತಂತ್ರೋನ ಲಾಲಸಃ. ಔಚಿತ್ಯ ಗೊತ್ತಿತ್ತು ಅವನಿಗೆ. ಶಾಸ್ತ್ರ ಕಾವ್ಯಾದಿಗಳನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿದ್ದ. ಯಾವುದೇ ಪುರುಷಾರ್ಥಗಳಿಗೆ ವಿರೋಧವಾಗದಂತೆ ನೋಡ್ಕೊಳ್ತಾ ಇದ್ದ. ಅದು ಧರ್ಮ ಅರ್ಥವನ್ನು, ಅರ್ಥ ಧರ್ಮವನ್ನು, ಎರಡೂ ಕಾಮವನ್ನು ಬಾಧಿಸದಂತೆ ನೋಡ್ಕೊಳ್ತಾ ಇದ್ದ. ಸುಖತಂತ್ರೋ ನ ಲಾಲಸಃ. ಅಸಕ್ತ ಸುಖಮನ್ವ ಭೂತ್ ಅನ್ನುವ ರಘುವಂಶದ ಮಾತು ಇಲ್ಲಿಂದ ಬಂದಿದೆಯಾ ಅನ್ನುವಂತೆ ತೋರುತ್ತದೆ. ವೈಹಾರಿಕಾಣಾಂ ಶಿಲ್ಪಾನಾಂ ವಿಜ್ಞಾತಾರ್ಥ ವಿಭಾಗವಿತ್. ಮತ್ತೆ ಅವನಿಗೆ ಒಳ್ಳೆಯ ಮನೋರಂಜನೆ, ಸಂಗೀತ, ಕಲೆ ಇತ್ಯಾದಿಗಳಲ್ಲಿ ಒಳ್ಳೆಯ ನೈಪುಣ್ಯವಿತ್ತು ಅಂತ. ಶಿಲ್ಪ ಅನ್ನೋದಕ್ಕೆ ಎಲ್ಲ ಕ್ರಾಫ್ಟ್ಸ್ ಅನ್ನುವ ಅರ್ಥ ಉಂಟು. ವೈಹಾರಿಕಾಣ, ವಿಹಾರಕ್ಕೆ, ರಂಜನೆಗೆ, ಮನೋಲ್ಲಾಸಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನು ಮಾಡಿಕೊಳ್ತಾ ಇದ್ದ. ಆರೋಹೆ ವಿನಯೇ ಚೈವ ಯುಕ್ತೋ ವಾರಣವಾಜಿನ. ಆ ಕಾಲಕ್ಕೆ ತುಂಬ ಬೇಕಾಗಿದ್ದಂಥದ್ದು ಆನೆ ಕುದುರೆಗಳನ್ನು ಪಳಗಿಸ್ತಕ್ಕಂಥದ್ದು. ವಿನಯ ಅಂದರೆ ಟ್ರೈನಿಂಗ್. ಆರೋಹ ಅನ್ನೋದು ಹತ್ತುವಂಥದ್ದು. ಎಷ್ಟೋ ಜನಕ್ಕೆ ಕುದುರೆ ಹತ್ತೋದಕ್ಕೆ ಬರೋಲ್ಲ, ಹತ್ತಿಸಿದ್ರೆ ಸವಾರಿ ಮಾಡ್ತಾರೆ. ಎಷ್ಟೋ ಬೇರೆ ಬೇರೆ ಪ್ರೇಕ್ಷಣೀಯವಾದ ಸ್ಥಳಗಳಲ್ಲಿ ಎಲ್ಲ ಟೂರಿಸ್ಟ್ ಸ್ಪಾಟ್ಸ್ ಅಂತಿವೆ, ಅಲ್ಲೆಲ್ಲ ಕತ್ತೆಯಂಥ ಕುದುರೆಗಳನ್ನು ಇಟ್ಕೊಂಡು ಜನ ಇರ್ತಾರೆ. ಇಲ್ಲೊಂದು ರೌಂಡ್ ಹಾಕಿಸ್ತೀವಿ ಅಂತ ಆ ಕತ್ತೆಗಳಂಥ ಕುದುರೆಗಳ ಮೇಲೆ ಹತ್ತುವುದಕ್ಕಾಗೋದಿಲ್ಲ. ಅಲ್ಲಿ ಯಾವುದೋ ಒಂದು ವ್ಯವಸ್ಥೆ ಮಾಡಿ ಹತ್ತಿಸ್ತಾರೆ, ಆಮೇಲೆ ಅವುಗಳ ಮೇಲೆ ಓಡಾಡಿಕೊಂಡು ಬರ್ತಾರೆ. ಹತ್ತುವುದು ಕಷ್ಟ, ಕೆಲವೊಮ್ಮೆ ಹತ್ತಿದ್ರೆ ಇಳಿಯೋದು ಕಷ್ಟ. ಅವೆಲ್ಲ ಚೆನ್ನಾಗಿ ಬಲ್ಲವನಾಗಿದ್ದ. ಧನುರ್ವೇದ ವಿಧಾಂ ಶ್ರೇಷ್ಠೋ ಲೋಕೆ ಅತಿರಥ ಸಮ್ಮತಃ. ಧನುರ್ವೇದದಲ್ಲಿ ಕೋವಿದನಾಗಿದ್ದ. ಆ ಕಾಲದ ಅತ್ಯುತ್ತಮವಾದಂಥ ಕ್ಷಾತ್ರ ಪ್ರಜ್ಞೆ ಅದು. ಅಭಿಯಾತ ಪ್ರಹರ್ತ ಚ ಸೇನಾ ನೈವಿಶಾರ್ಧ. ಅವನು ಸೇನೆಯನ್ನು ತೆಗೆದುಕೊಂಡು ತಾನೇ ಮುಂದೆ ಹೋಗ್ತಾ ಇದ್ದ. ಪ್ರಹರ್ತ, ಫಸ್ಟ್ ಅಸಾಲ್ಟ್ ಅಂತೀವಲ್ಲ, ಅದನ್ನು ಮಾಡುವನಾಗಿದ್ದ. ಆಕ್ರಮಕ ಆಗಿತ್ತು ಅವನ ದಾಳಿ. ಅಂದರೆ ಮೊದಲಿಗೆ ಡಿಫೆನ್ಸ್ ಏನಿದೆ ಅದಕ್ಕಿಂತಲೂ ಅಫೆನ್ಸ್ ಬಹಳ ಮುಖ್ಯವಾಗಿ ಬೇಕಾದದ್ದು. ಹಾಗಾಗಿ ಆಲೀಢ ಸ್ಥಾನ ಅವನಿಗೆ ತುಂಬ ಚೆನ್ನಾಗಿ ಒಲಿದಿತ್ತು. ಸೇನಾನೈ ವಿಶಾರ್ಧ. ಸೇನೆಯನ್ನು ನಡೆಸುವುದು, ಒಬ್ಬ ತಾನು ಯುದ್ಧ ಮಾಡಬಹುದು, ಇನ್ನು 100,000 ಜನರ ಕೈನಲ್ಲಿ ಯುದ್ಧ ಮಾಡಿಸುವುದು ತುಂಬ ಕಷ್ಟದ ಮೌಲ್ಯ. ಅದನ್ನು ಮಾಡಿಸ್ತಾ ಇದ್ದ. ಅನಸೂಯೋ ಜಿತಕ್ರೋಧೋ ನದೃಪ್ತೋ ನಚ ಮತ್ಸರಿ. ಅವನಿಗೆ ಹೊಟ್ಟೆ ಕಿಚ್ಚಿರಲಿಲ್ಲ, ಅಹಂಕಾರ ಇರಲಿಲ್ಲ, ಕೋಪವನ್ನು ಗೆದ್ದಿದ್ದ. ಅಕ್ರೋಧ ಅಲ್ಲ, ಜಿತಕ್ರೋಧ. ಮತ್ತೆ ಅವನಿಗೆ ದೃಪ್ತಿ, ಅಹಂಕಾರ, ಗರ್ವಗಳು ಇರಲಿಲ್ಲ ಅಂತಕ್ಕಂಥದ್ದನ್ನು ನೋಡ್ತೀವಿ. ಆ ದುಡ್ಡು ಕಾಸಿನ ವಿಷಯದಲ್ಲಿ ವ್ಯಯಧರ್ಮ ಅಂತ ವ್ಯಾಖ್ಯಾನಕಾರರು ಹೇಳ್ತಾರೆ. ಕಚ್ಚಿದ ಆಯಸ್ಯ ಚಾರ್ಧೇನ ಚತುರ್ಭಾಗೇನ ವಾ ಪುನಃ ಪಾದಭಾಗೈಸ್ತ್ರಿಭಿರ್ವಾಪಿ ವ್ಯಯ ಸಂಚೋದ್ಯತೆ ಬುಧೈಹಿ ಅಂತ. ಕಾಲಭಾಗವೋ ಅರ್ಧಭಾಗವೋ ಈ ರೀತಿ ಖರ್ಚು ಮಾಡಬೇಕು ಅಂತ. ಧರ್ಮಾಯ ಯಶಸೇತ್ತಾಯ ಸ್ವಾತ್ಮನೇ ಸ್ವಜನಾಯ ಚ ಪಂಚಧಾ ವಿಭಜನ್ ವಿತ್ತಂ ಯಹಾಮುತ್ರ ಚ ಶೋಭತ ಅಂತಲೂ ಒಂದು ಮಾತನ್ನು ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಧರ್ಮಕ್ಕಾಗಿ, ಕೀರ್ತಿಗಾಗಿ, ಇನ್ನು ಹೆಚ್ಚಿನ ಸಂಪಾದನೆಗಾಗಿ, ತನಗಾಗಿ, ತನ್ನವರಿಗಾಗಿ, ಹೀಗೆ 5 ಬಗೆಯಲ್ಲಿ ನಾವು ಹಣವನ್ನು
ಹಂಚಿಕೊಳ್ಳಬಹುದು ಅಂತಕ್ಕಂಥದ್ದು. ಆಮೇಲೆ ಅವನು ನಚಾವಮಂತ ಭೂತಾನಾಂ ನಚ ಕಾಲವಶಾನುಗ, ಯಾವುದೇ ಜೀವರಾಶಿಗೆ ಯಾವುದೇ ಅಸ್ತಿತ್ವಕ್ಕೆ ಅನ್ಯಾಯವನ್ನು ಅವಮಾನವನ್ನು ಮಾಡ್ತಾ ಇರಲಿಲ್ಲ. ಅವಮಂತ ನ ಭೂತಾನ, ಇದು ತುಂಬ ದೊಡ್ಡ ಗುಣ. ಪ್ರತಿಯೊಂದಕ್ಕೂ ಒಂದಷ್ಟು ಮೌಲ್ಯವಿದೆ, ಬೆಲೆ ಇದೆ, ಮಾನ ಇದೆ ಅಂತ ಸಲ್ಲಿಸುವಂಥದ್ದು ದೊಡ್ಡದು. ನಚ ಕಾಲವಶಾನುಗ, ಕಾಲ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇರಲಿಲ್ಲ, ನಿಲ್ಲುತ್ತಾ ಇದ್ದ, ಆ ರೀತಿಯಾದವನು ಅಂತ ಬಗೆ ಬಗೆಯಲ್ಲಿ ಆ ಆದಿಕವಿಗಳು ಮೊದಲನೇ ಸರ್ಗದಲ್ಲಿ ಹೇಳಿಕೊಂಡು ಬರ್ತಾರೆ. ಆಮೇಲೆ ಎರಡನೇ ಸರ್ಗದಲ್ಲಿ ದಶರಥ ಪರಿಷತ್ತಿನ ಅನುಜ್ಞೆಯನ್ನು ತೆಗೆದುಕೊಳ್ತಾನೆ ರಾಮ ಪಟ್ಟಾಭಿಷೇಕಕ್ಕೆ. ಆ ಕಾಲದ ರಾಜನೀತಿಯನ್ನು, ಧರ್ಮ ದೃಷ್ಟಿಯನ್ನು ತೋರಿಸುತ್ತದೆ. ಯಾವುದೇ ಒಂದು ಕೆಲಸ ಮಾಡೋದಕ್ಕೆ ಮುಂಚೆ ಪರಿಷತ್ತನ್ನು ಸೇರಿಸಬೇಕು ಅಂತ ಧರ್ಮಶಾಸ್ತ್ರಜ್ಞರು ಇದನ್ನು ವಿಸ್ತರಿಸಿ ಹೇಳಿದ್ದಾರೆ. ಮನ್ವಾದಿ ಸ್ಮೃತಿಗಳಲ್ಲಿ ತುಂಬ ಚೆನ್ನಾಗಿ ಬರುತ್ತದೆ. 10 ಅಥವಾ 11 ಜನ ಸದಸ್ಯರನ್ನು ಸೇರಿಸಿಕೊಂಡು ಮಾಡಬೇಕು. ಅಲ್ಲಿ ವಿದ್ವಾಂಸರು, ವೇದಾಂಗ ಕೋವಿದರಿರಬೇಕು, ಚಾತುರ್ವಣ್ಯ ಪ್ರಮುಖರು ಇರಬೇಕು, ಸಮಾಜ ಹಿತಕಾರಿಗಳು, ಅನುಭವ ವೃದ್ಧರು ಇರಬೇಕು. ಅವರೆಲ್ಲರ ಮುಂದೆ ತಾನು ತನ್ನ ಇಂಗಿತವನ್ನು ನಿವೇದನೆ ಮಾಡಬೇಕು. ಅದನ್ನು ಅವರು ಒಪ್ಪಿದರೆ ಮುಂದುವರೆಸಬೇಕು ಅಂತ. ಅಂದರೆ ಯಾವುದೇ ಒಂದು ಮುಖ್ಯವಾದ ವೈಯಕ್ತಿಕ ನಿರ್ಧಾರವು ಸಾಮಾಜಿಕವಾಗಿ ಪ್ರಭಾವ ಬೀರಬಹುದು. ಅದರೊಳಗೂ ಸ್ಥಾನದಲ್ಲಿದ್ದವರ ವ್ಯಕ್ತಿಗತ ನಿರ್ಧಾರವು ಸಮಾಜದ ಮೇಲೆ ಪ್ರತಿಕೂಲವೋ ಅನುಕೂಲವೋ ಆದ ಪ್ರಭಾವ ಬೀರುತ್ತದೆ. ಅದಕ್ಕಾಗಿ ಎಲ್ಲ ಬಲ್ಲವರ ಮುಂದೆ ಅದನ್ನು ಇಡಬೇಕು ಅಂತ. ಹಾಗೆ ಇಟ್ಟು ಅದನ್ನು ಗೆಟಿಂಗ್ ದಿ ಅಪ್ರೂವಲ್ ಆಫ್ ದ ಪೀಪಲ್ ಹೂ ಆರ್ ರೆಸ್ಪಾನ್ಸಿಬಲ್ ಆ್ಯಂಡ್ ಲರ್ನೆಡ್ ಆ್ಯಂಡ್ ಹ್ಯಾವ್ ಎ ಗ್ರೇಟರ್ ಕ್ರಾಸ್ ಸೆಕ್ಷನ್ ಫಾರ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡಿಂಗ್, ಅದು ಬಹಳ ಮುಖ್ಯ. ಅದನ್ನು ಮಾಡ್ತಾ ಇದ್ದ. ಆಗಲೂ ಅವರು ಜನರು ತುಂಬ ಸಂತೋಷ ಪಡ್ತಾರೆ. ಹೇಳ್ತಾರೆ, ತೇ ತಮೂಚುರ್ ಮಹಾತ್ಮಾನಂ ಪೌರಜಾನಪದೈ ಸಹ ಬಹವೋ ನೃಪ ಕಲ್ಯಾಣ ಗುಣ ಪುತ್ರಸ್ಯ ಸಂತಿತೆ ಗುಣಾನ್ ಗುಣವತೋ ದೇವಕಲ್ಪಸ್ಯ ಧೀಮತಃ ಪ್ರಿಯಾನ್ ಆನಂದನಾನ್ ಕೃತ್ಸ್ನಾನ್ ಪ್ರವಕ್ಷ್ಯಾಮೋ ಅದ್ಯ ತಾನ್ ಶೃಣು. ನಿನ್ನ ಮಗನ ಗುಣ ನಮಗೆ ಗೊತ್ತು, ತುಂಬ ಒಳ್ಳೆಯವನು ಅವನು ಅಂಥೇಳಿ ನಿನಗಿಂತಲೂ ಅವನು ಒಳ್ಳೆಯವನಾಗಿದ್ದಾನೆ ಅಂತ ಸ್ಪಷ್ಟವಾಗಿ ಹೇಳಿಬಿಡ್ತಾರೆ. ದಶರಥ ಹೆಮ್ಮೆ ಪಡ್ತಾನೆ, ಸಂತೋಷ ಪಡ್ತಾನೆ. ಕ್ಷಾಂತಃ ಸಾಂತಯಿತ ಶ್ಲಕ್ಷ್ಣ ಕೃತಜ್ಞೋ ವಿಜಿತೇಂದ್ರಿಯ ಮೃದುಶ್ಚ ಸ್ಥಿರಚಿತ್ತಶ್ಚ ಸದಾ ಭವ್ಯ ಅನಸೂಯಕ ಪ್ರಿಯವಾದಿ ಚ ಭೂತಾನಾಂ ಸತ್ಯವಾದಿ ಚ ರಾಘವ ಅಂತೆಲ್ಲ ಹೇಳ್ತಾರೆ. ಅಲ್ಲಿ ನೋಡಿ, ಜನಗಳು ಕಂಡಂಥ ಗುಣಗಳನ್ನು ಹೇಳ್ತಾರೆ. ಗಾಂಧರ್ವೇಚ ಭುವಿಶ್ರೇಷ್ಠ ಅಂತ. ಅವನು ಚೆನ್ನಾಗಿ ಸಂಗೀತ ಬಲ್ಲವನಾಗಿದ್ದ. ರಾಮ ತುಂಬ ಜನಮಾನಸದಲ್ಲಿ ಉಳಿದಂಥ ವ್ಯಕ್ತಿ. ಒಬ್ಬರನ್ನ ಒಲಿಸಿಕೊಳ್ಳೋದಕ್ಕೆ ಒಂದು ಒಳ್ಳೆಯ ದಾರಿ, ಚೆನ್ನಾಗಿ ಬಲ್ಲವರಾಗಿದ್ದರೆ ಹಾಡಬೇಕು. ಇಂಪಾದ ಕಂಠ ಇದ್ದರೆ ಜನವನ್ನು ಬೇಗ ವಶ ಮಾಡಿಕೊಳ್ತಕ್ಕಂಥದ್ದಾಗುತ್ತದೆ. ಕಂಠ ಮಾಧುರ್ಯೇ ಲೋಕಪ್ರಿಯೆ ಅಂತೆಲ್ಲ ಉಂಟಲ್ಲ. ಮತ್ತೆ ಗತ್ವಾ ಸೌಮಿತ್ರಿ ಸಹಿತೋ ನಾಭಿಜಿತ್ಯ ನಿವರ್ತತೆ ಸಂಗ್ರಾಮಾತ್ ಪುನರಾಗಮ್ಯ ಕುಂಜರೇಣ ರಥೇನವ. ಒಮ್ಮೆ ಹೋದ ಯುದ್ಧಕ್ಕೆ ಅಂದರೆ ತಮ್ಮ ಲಕ್ಷ್ಮಣನ ಜೊತೆ ಗೆಲ್ಲದೆ ಬರ್ತಾನೆ ಇರಲಿಲ್ಲ ಅಂತ ಪ್ರಜೆಗಳು ಕಂಡಿದ್ರು. ಹೀಗೆ ಸೇನೆ ತೆಗೆದುಕೊಂಡು ಹೋಗೋದು, ಹಾಗೆ ವಿಜಯವನ್ನು ಪಡ್ಕೊಂಡು ಬರ್ತಕ್ಕಂಥದ್ದು. ಪೌರಾನ್ ಸ್ವಜನವನ್ನಿತ್ಯಂ ಕುಶಲಂ ಪರಿಪೃಚ್ಛತಿ. ಅಧಿಕಾರಸ್ಥರಿಗೆ ಬೇಕಾದ ಗುಣ ಅದು. ಜನರನ್ನು ಕಂಡಾಗ ಗುರುತಿಸಿ ಹೆಸರಿಡಿದು ಮಾತಾಡಿಸಿ ತಿಳ್ಕೊಳ್ಬೇಕು. ಅಕ್ವೆಂಟೆನ್ಸ್ ಅಂತೀವಲ್ಲ, ಅದು ಬಹಳ ಬೇಕಾದದ್ದು. ಕೆಲವರು ನಾನು ಇಷ್ಟಪಡುವಂಥ ರಾಜಕಾರಣಿಗಳಲ್ಲ, ಆದರೆ ಅವರು ಜನಕ್ಕೆ ತುಂಬ ಮೆಚ್ಚುಗೆ ಆಗಿರುವುದು ಇಂಥ ಗುಣಗಳಿಂದ ಅಂತ ಕೇಳಿದ್ದೀನಿ. ಅವರುಗಳಿಗೆ ತಮ್ಮ ತಮ್ಮ ಹಿಂಬಾಲಕರನ್ನು, ಅನುಚರರನ್ನು ಪ್ರತ್ಯೇಕವಾಗಿ ಗಮನಿಸಿಕೊಂಡು ಅವರನ್ನು ಓಲೈಸಿಕೊಂಡು ಅವರನ್ನು ಬೆನ್ನು ತಟ್ಟಿಕೊಂಡು ನಡೆಸ್ಕೊಂಡು ಹೋಗುವಂಥ ಶಕ್ತಿ ಇದೆ. ಅದು ನಟನೆ ಇರಬಹುದು, ಬೂಟಾಟಿಕೆ ಇರಬಹುದು. ಒಟ್ಟಲ್ಲ ಅವನಿಗೆ ನನ್ನವನು ತೀತ ನನ್ನನ್ನು ಗುರುತಿಸಿದ್ನಲ್ಲ ಅನ್ನೋ ಒಂದು ಸಮಾಧಾನ ಇರುತ್ತದೆ. ಅದು ಬಹಳ ದೊಡ್ಡದಾದದ್ದು. ಕೆಲವೊಬ್ಬ ಸಾಹಿತಿ ರಾಜಕಾರಣಿಗಳಿಗೂ ಅಂಥ ಗುಣಗಳಿರುತ್ತವೆ. ಅದೆಲ್ಲ ನಮಗೆ ಗೊತ್ತಾದಾಗ ಅವರು ಮಿಕ್ಕೆಲ್ಲ ಅವಗುಣಗಳು ಏನೇ ಇದ್ದರೂ ಈ ರೀತಿಯಾದ ಗುಣಗಳನ್ನು ಅಳವಡಿಸಿಕೊಂಡಿರೋದು ವಿಶೇಷ ಅಂತ ಅನಿಸುತ್ತದೆ. ಮತ್ತು ಅದರಿಂದಾಗಿ ಅವರು ಬದುಕತಕ್ಕಂಥದ್ದು ಕೂಡ ಆಗಿದೆ. ಅರೆ, ರಾಮನಿಗೆ ಆ ಥರ ಪೂಟಾಟಿಕೆ ಇರಲಿಲ್ಲ. ಪ್ರಾಮಾಣಿಕವಾಗಿ ಜನಗಳನ್ನು ವಿಚಾರಿಸ್ತಾ ಇದ್ದ. ಅದು ಅವರಿಗೆ ಅಂತರಂಗ ಮುಟ್ತಾ ಇತ್ತು. ಪುತ್ರೇಶು ಅಗ್ನಿಷು ದಾರೇಶು ಪ್ರೇಷ್ಯ ಶಿಷ್ಯ ಗಣೇಶು ಚ. ನಿಮ್ಮ ಅಗ್ನಿಗಳು ಹೇಗಿವೆ, ನಿಮ್ಮ ಮಕ್ಕಳು ಹೇಗಿದ್ದಾರೆ, ಮೊಮ್ಮಕ್ಕಳು ಹೇಗಿದ್ದಾರೆ, ಪ್ರತಿಯೊಂದನ್ನೂ ಗಮನಿಸ್ಕೊಳ್ತಾ ಇದ್ದ ಅಂತ. ರಘುವಂಶದ 5ನೇ ಸರ್ಗದಲ್ಲಿ ರಘು ಮಹಾರಾಜ ಕೌತ್ಸನನ್ನು ಯಾವುದೆಲ್ಲ ರೀತಿಯಲ್ಲಿ ಕಚ್ಚಿನ್ ಮೃಗೀಣಾಂ ಅನಘಾ ಪ್ರಸೂತಿ ಅಂತ ಕೇಳ್ತಾನೆ. ತದಂಕ ಶಯ್ಯಾಚ್ಯುತ ನಾಭಿನಾಳ ಕಚ್ಚಿನ್ ಮೃಗೀಣಾಂ ಅನಘಾ ಪ್ರಸೂತಿ ಅಂತ. ಋಷಿಮುನಿಗಳ ತೊಡೆಯ ಮೇಲೆ ನಾಭಿನಾಳಗಳು ಕಳಚಿಕೊಂಡು ಹೋಗುವ ಮಟ್ಟಕ್ಕೆ ಸಲಿಗೆಯಿಂದ ಮಲಕ್ಕೊಂಡಿರ್ತಂಥ ಜಿಂಕೆ ಮರಿಗಳು ಅವುಗಳ ತಾಯಂದರಿಗೆ ಹೆರಿಗೆ ನೆಮ್ಮದಿಯಾಗಿ ನಡೀತಾ ಇವೆಯಾ ಅಂತೆಲ್ಲ ಈ ಬಗೆಯ ಕುಶಲ ಪ್ರಶ್ನೆ ಅವನದಾಗಿತ್ತು. ವ್ಯಸನೇಶು ಮನುಷ್ಯಾಣಾಂ ಭೃಶಂ ಭವತಿ ದುಃಖಿತ. ತುಂಬ ದೊಡ್ಡದು.
ಎಷ್ಟೋ ಜನ ತತ್ವಚಿಂತಕರು ಅಂತ, ವ್ಯಕ್ತಿಗತವಾದ ಶುದ್ಧ ಚಾರಿತ್ರರು ಅಂತ, ಶ್ರದ್ಧಾವಂತರು, ಪ್ರಾಮಾಣಿಕರು, ಪಾರದರ್ಶಕರು, ರುಜುವಾದಿಗಳು ಅಂತ ಇರ್ತಾರೆ. ಅರೆ, ಜನರ ಕಷ್ಟ ಸುಖಗಳ ಬಗ್ಗೆ ಅಂಟಿಸ್ಕೊಳ್ಳೋದೇ ಇಲ್ಲ. ನಾನುಂಟು, ಮೂರು ಲೋಕ ಉಂಟು. ನಮ್ಮ ಟೈಮ್ ಟೇಬಲ್ಗೆ, ನಮ್ಮ ವ್ಯವಸ್ಥೆಗೆ, ನಮ್ಮ ಮನೋಧರ್ಮಕ್ಕೆ ಚ್ಯುತಿ ಆಗಲೇಬಾರ್ದು. ನಾನು ಸಾಮಾನ್ಯವಾಗಿ, ಸರಳವಾಗಿ, ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ದೀನಲ್ಲ, ಮುಗೀತು ಕಥೆ, ನನ್ನ ಮಟ್ಟಿಗೆ ನಾನು ನ್ಯಾಯವಾಗಿದ್ದೀನಲ್ಲ ಅಂತ. ಹಾಗಿದ್ದರೂ ಜನಮಾನಸಕ್ಕೆ ಪ್ರೀತಿ ಇಟ್ಕೊಂಡಿರಬೇಕಾಗುತ್ತದೆ. ಮತ್ತೆ ನನ್ನ ಗುರುಗಳೇ ಜ್ಞಾಪಕ ಬರ್ತಾರೆ. ಅವರಂತೆ ಎಷ್ಟೋ ಜನ ಶಾಸ್ತ್ರಜ್ಞರು, ವಿದ್ವಾಂಸರು ಇದ್ದರೂ ಇರ್ತಾರೆ. ಆದರೆ ಅವರು ತಮ್ಮ ಪರಿಚಿತರಾದವರಿಗೆ ಏನೋ ಒಳ್ಳೆಯದಾಯಿತು, ಕೆಟ್ಟದ್ದಾಯಿತು ಅಂದರೆ ತುಂಬ ಅಪರ ವಯಸ್ಸಿನಲ್ಲಿ ಕೂಡ ಹೋಗಿ ನೋಡಿ ಮಾತಾಡಿ ಬರ್ತಾಯಿದ್ರು. ಆ ಮಾತ್ರಕ್ಕೆ ಬಂದರೆ ನಮ್ಮ ಎಸ್.ಆರ್. ರಾಮಸ್ವಾಮಿಯವರು ಈಗಲೂ ಕೂಡ ಅವರ ಪರಿಚಿತ ವಲಯಕ್ಕೆ ಬಂದವರ ಸುಖ ದುಃಖಗಳ ವಿಷಯದಲ್ಲಿ, ಕ್ಷೇಮಾಭ್ಯುದಯ ವಿಷಯದಲ್ಲಿ, ಇಷ್ಟ ವಿಯೋಗ ವ್ಯಸನಾದಿಗಳ ಸಂದರ್ಭದಲ್ಲಿ ಹೋಗಿ ಮಾತಾಡಿಸಿಕೊಂಡು ಬರ್ತಾರೆ. ಅವರ ಸಂಸ್ಥೆಯ ಯಾವುದೋ ಹಿಂದೆ ಇದ್ದ ಹಳೆಯ ಡ್ರೈವರ್ನ ಮಗಳಿಗೆ ಶಿವಮೊಗ್ಗದಲ್ಲಿ ಮದುವೆ ಆದರೆ ಇವರು KSRTC ಬಸ್ಸಲ್ಲಿ ಅಲ್ಲಿವರೆಗೂ ಪ್ರಯಾಣ ಮಾಡಿ ಮಂತ್ರಾಕ್ಷತೆ ಹಾಕಿ ಬಂದಿದ್ದಾರೆ ಉಡುಗೊರೆ ಕೊಟ್ಟು. ಅದು ಯಾವ ಮಟ್ಟದ ಗುಣ, ಎಷ್ಟು ಕಷ್ಟಕರಿಯಾದದ್ದು. ನಮಗೆ ಯಾಕೆ ಇಲ್ಲಿಂದಲೇ ಹಾಯ್ ಬಾಯ್ ಅಂತ ಮಾಡಿಬಿಟ್ರೆ ಸಾಲದೆ, ಒಂದು SMS ಮಾಡಿದ್ರೆ ಸಾಲದೆ, ಒಂದು ಸ್ಮೈಲಿ ಮಾಡಿದ್ರೆ ಸಾಲದೆ, ಒಂದು ಬೊಕೆ ಇರ್ತಕ್ಕಂಥ ಇಮೋಜಿ ಹಾಕಿದ್ರೆ ಸಾಲದೆ, 1008 ಉಂಟು. ಅದಲ್ಲ, ರಾಮ ಆ ರೀತಿ ವ್ಯಸನೇಶು ಮನುಷ್ಯಾಣ ಭೃಶಂಭವತಿ ದುಃಖಿತ, ಆ ಮಟ್ಟಕ್ಕೆ ಸ್ಪಂದಿಸ್ತಾ ಇದ್ದ. ಉತ್ಸವೇಶು ಚ ಸರ್ವೇಶು ಪಿತೇವ ಪರಿತುಷ್ಯತಿ. ಜನಕ್ಕೆ ಈ ಗುಣಗಳು ಕಾಣ್ತಾ ಇದ್ವು. ನಮ್ಮ ಕಷ್ಟ ಸುಖಕ್ಕೆ ಆಗ್ತಾನೆ, ನಮಗೆ ಬೇಕಾದವನಾಗ್ತಾನೆ ಅಂತ. ನಮ್ಮ MP ಆದವನು ಏನೋ ಕಿಸಿಯಬಹುದು ಪಾರ್ಲಿಮೆಂಟಲ್ಲಿ, ನಮ್ಮ ಕಾರ್ಪೊರೇಟ್ ಆದವನು ದಿವಸ ನಮ್ಮ ಚರಂಡಿ ರಸ್ತೆಗಳ ಮುಂದೆ ಹಾಯ್ದು ಹೋಗಿ ನೋಡಬೇಕಲ್ವಾ, ಅದು ಬೇಕಾಗುತ್ತದೆ. ಅನುದಿನದ ಸಂಪರ್ಕ ಅನ್ನೋದು ತುಂಬ ಮುಖ್ಯ. ಹಾಗಾಗಿ ತೆಗೆದುಕೊಳ್ಳಬೇಕು. ನಾವು ನಮ್ಮ ಮನೆ ಕೆಲಸದವ್ರನ್ನಾಗಲಿ, ಅಡಿಗೆಯವ್ರನ್ನಾಗಲಿ, ಹಿತ್ತಲನ್ನು ಚೊಕ್ಕ ಮಾಡೋರನ್ನಾಗಲಿ, ಅದೇನು ಮಹಾ ಕೆಲಸ, ದುಡ್ಡು ಹಾಕಿಬಿಟ್ರೆ ಆಗುತ್ತೆ, ದುಡ್ಡು ಕೊಟ್ಟುಬಿಟ್ರೆ ಆಗುತ್ತದೆ ಅಂತ ಪ್ರೀತಿ ವಿಶ್ವಾಸದಿಂದ ಕಾಣುವುದೇ ಇಲ್ಲ. ಕಾಣುವುದು ಕಾಣದೇ ಇರತಕ್ಕಂಥದ್ದು ಅನ್ಯಾಯ ಅಂತಲ್ಲ, ದುಡ್ಡು ಕೊಟ್ಟವಲ್ಲ ಅಂತ. ಅದೇ ಅದರೊಳಗೊಂದು ಭಾವ ಬೇಕಲ್ವ. ಅವರ ಬಗ್ಗೆ ರಾಮಸ್ವಾಮಿಯವರು ಬರೀತಾ ಹೇಳ್ತಾರೆ, ಒಬ್ಬರು ಕ್ಷೌರಿಕರು ಬಂದು ಅವರಿಗೆ ಕ್ಷೌರ ಮಾಡಿದ್ರೆ ಕಾಫಿ ತಂದು ಕೊಟ್ಟು ಕುಡಿದು ಆಮೇಲೆ ಮಾಡ್ತಾ ಇದ್ದಂತೆ. ಸ್ವಾಮಿ, ನಿಮ್ಮ ಥರ ನಮ್ಮನ್ನು ಜೊತೆಯಲ್ಲಿ ಕೂಡಿಸ್ಕೊಂಡು ಕಾಫಿ ಕುಡಿಯೋರು ಯಾರಿದ್ದಾರೆ ಅಂತಂತಿರುತ್ತೆ. ಅಪ್ಪ, ನೀನು ನನಗೋಸ್ಕರ ಬಂದು ಈ ಕೆಲಸ ಮಾಡ್ತೀಯಲ್ಲ ಅಂತ. ಈ ವ್ಯಕ್ತಿ ಗುಣ ಗೌರವ ಇದೆಯಲ್ಲ, ತುಂಬ ತುಂಬ ದೊಡ್ಡದು. ರಾಮನಿಗೆ ಅದಿತ್ತು. ಮತ್ತು ಅವ್ರಿಗೇನಾದರೂ ಒಳ್ಳೆಯದಾದರೆ ತುಂಬ ಸಂತೋಷ ಪಡ್ತಾ ಇದ್ದ. ಒಂದು ಹಬ್ಬ ಅಂದರೆ, ಒಂದು ಮನೆ ಹೆಚ್ಚುಗಟ್ಟಲೆ ಅಂದರೆ ಪಿತೇವ ಪರಿತುಷ್ಯತಿ, ತಂದೆಯ ಸ್ಥಾನಕ್ಕೆ ಬರ್ತಿತ್ತು. ವಯಸ್ಸಿನಲ್ಲಿ ಚಿಕ್ಕವನಾದರೂ ಮನಸ್ಸಿನಲ್ಲಿ ದೊಡ್ಡವನಾಗಿ ನಡ್ಕೊಳ್ತಾ ಇದ್ದ ರೀತಿ ದೊಡ್ಡದು. ಮತ್ತೆ ಸ್ಮಿತಪೂರ್ವಾಭಿಭಾಷೀಚ ಧರ್ಮಂ ಸರ್ವಾತ್ಮನಾಶ್ರಿತ, ನಗನಗ್ತಾ ಮಾತಾಡ್ತಾನೆ ಅಂತ. ತುಂಬ ಜನಕ್ಕೆ ಇನ್ನೇನು ಬೇಕಾಗೋಲ್ಲ, ಮುಖ ಕಂಟಿಟ್ಟುಕೊಳ್ಳಬೇಡಿ, ಹಗುರವಾಗಿ ಸ್ವಲ್ಪ ನಮ್ಮ ಜೊತೆ ನೆಮ್ಮದಿಯಿಂದ ವರ್ತಿಸಿ ಅಂತ. ಕಷ್ಟ ಎಷ್ಟೋ ಇರುತ್ತೆ ಪಾಪ, ಅವರಿಗೆ ದಿನ ಅಳವರು ಯಾರು ಅಂತ ಆಗಿರ್ತದೆ. ಆದರೆ ಅವರ ಬಳಿಗೆ ಮೊದಲು ಬಂದವನಿಗೆ ಅದೊಂದೇ ಜನ್ಮ ಇಡೀ ಇರತಕ್ಕಂಥ ನೆನಪಾಗುತ್ತದಲ್ಲ, ಬಹಳ ಕಷ್ಟ. ಅದನ್ನೆಲ್ಲ ನೆನೆಸಿಕೊಂಡ್ರೆ ಸಾರ್ವಜನಿಕ ಕ್ಷೇತ್ರದಲ್ಲಿದ್ದವರ ಬಾಧ್ಯತೆ ಎಷ್ಟು, ಅವ್ರನ್ನ ಆಕ್ಷೇಪ ಮಾಡುವಾಗ ನಮ್ಮ ನಾಲಿಗೆ ಎಷ್ಟು ಸೇದಿಕೊಳ್ಳಬೇಕಾಗುತ್ತದೆ ಅನ್ನೋದು ಗೊತ್ತಾಗುತ್ತದೆ. ನಾಸ್ಯ ಕ್ರೋಧ ಪ್ರಸಾದಶ್ಚ ನಿರರ್ಥೋಸ್ತಿ ಕದಾಚನ, ಅಮೋಘ ಕ್ರೋಧಹರ್ಷಣ ಅನ್ನೋದನ್ನೇ ಬೇರೆ ಥರ ಹೇಳ್ತಾರೆ. ಅವನು ಕೋಪವಾಗಲಿ ಅನುಗ್ರಹವಾಗಲಿ, ನಿಗ್ರಹಾನುಗ್ರಹಗಳನ್ನೇ ವ್ಯರ್ಥತೆ ಅನ್ನೋದು ಇರ್ತಿರಲಿಲ್ಲ, ವೈಯರ್ಥ್ಯ ಇಲ್ಲದಂತೆ ಅದನ್ನು ನಡೆಸ್ತಾ ಇದ್ದ. ಹಂತ್ಯೇವ ನಿಯಮ ವಧ್ಯಾನ್ ನ ವಧ್ಯೇಶು ಅನವಧ್ಯೇಶು ನ ಕುಪ್ಯತಿ. ಯಾರಿಗೆ ಎಷ್ಟು ದಂಡ ಕೊಡಬೇಕು, ಯುಕ್ತ ದಂಡ. ಕೊಲ್ಲಬೇಕಾದವನು ಕೊಲ್ಲಿಸ್ತಾ ಇದ್ದ, ಉಳಿಸಬೇಕಾದವನು ಉಳಿಸ್ತಾ ಇದ್ದ ಅಂತ. ಇದು ತುಂಬ ಮುಖ್ಯ. ಪ್ರಜೆಗಳಿಗೆ ರಾಜನ ಮೇಲೆ ವಿಶ್ವಾಸ ಬರುವುದೇನೆಂದರೆ, ಅವನು ಆಕ್ರಮಣ ಮಾಡಿದವರನ್ನು, ಅನ್ಯಾಯ ಮಾಡಿದವರನ್ನು, ಅಕ್ರಮ ಮಾಡಿದವರನ್ನು ಬಿಡದೆ ದಂಡಿಸ್ತಾನೆ, ಪ್ರಾಮಾಣಿಕರನ್ನು ಉಳಿಸ್ತಾನೆ ಎನ್ನುವ ಈ ಶಿಷ್ಟ ರಕ್ಷಣಾ ದುಷ್ಟ ದಂಡನ ತುಂಬ ತುಂಬ ಮುಖ್ಯವಾದದ್ದು. ಆ ಅಂಶಗಳನ್ನು ಪ್ರಜೆಗಳು ತಾವು ಕಂಡು ಸಂತೋಷ ಪಡ್ತಾ ಇದ್ರು ಅಂತ. ಆದರೆ ನೋಡಿ, ಅದು ಏನೆಲ್ಲ ಯಾವ್ಯಾವ ರೀತಿಯೆಲ್ಲ ವ್ಯಾಖ್ಯಾನಕಾರರು ಏನೆಲ್ಲ ಮಾಡಿಬಿಡ್ತಾರೆ ಅಂತನ್ನೋದಕ್ಕೆ, ಅನುರೂಪ ಸವೈನಾಥೋ ಲಕ್ಷ್ಮೀವಾನ್ ಲಕ್ಷ್ಮಣಾಗ್ರಜ ತ್ರೈಲೋಕ್ಯಮಪಿ ನಾಥೇನ ಏನ ಸ್ಯಾನ್ನಾಥವತ್ತರಂ ಅಂತ ಬರ್ತದೆ. ಇಲ್ಲಿ ಗೋವಿಂದರಾಜರು ಹೇಳ್ತಾರೆ, ವಿನಾಥ ಅಂತ ಒಂದು ಪಾಠ ಉಂಟು. ಅದು ಅನುರೂಪ ಸ ವೈನಾಥ. ವೈನಾಥ ಅನ್ನೋದು ವಿನಾಥಸ್ಯ ಅಯಂ ಇತಿ ವೈನಾಥ ಅಂತ. ವೀಣಾಂ ನಾಥ ಅಂತಂದರೆ ಪಕ್ಷಿಗಳಿಗೆ ನಾಯಕನಾದಂಥವನು ಯಾರು ಅಂತ ತೆಗೆದುಕೊಂಡು, ಪಕ್ಷಿಗಳಿಗೆ ನಾಯಕ ಹಂಸ.
ಹಂಸಗಳಿಗೆ ಸಂಬಂಧಪಟ್ಟವನು ಬ್ರಹ್ಮ. ಹಾಗಾಗಿ ಅವನು ಬ್ರಹ್ಮ ಇತ್ಯಾದಿಗಳಿಂದ ಗೌರವಕ್ಕೆ ತುತ್ತಾದವನು, ಬ್ರಹ್ಮ ಸದೃಶನಾದವನು ಅಂತೆಲ್ಲ ವ್ಯಾಖ್ಯಾನಗಳು ಮಾಡ್ತಾರೆ. ನೋಡಿದ್ರೆ ಬೇಜಾರಾಗುತ್ತೆ, ಈ ರೀತಿಯಾದದ್ದು ಮಾಡಬಹುದಾ ಇಂಥ ಗ್ರಂಥಗಳಿಗೆ ಅಂತ. ಈ ತರಹ ಅಂದರೆ ಎಂಥದ್ದು ವಿಗತಜ್ವರ ಅಂತ ಬಂದರೆ ಪಕ್ಷಿಣಿ ಗತಜ್ವರ ಅಂತಂದರೆ ಜಟಾಯು ಸತ್ತೋದ ಅಂತ ರಾಮ ಚಿಂತೆ ಮಾಡ್ತಾ ಇದ್ದ ಅಂತಲೂ ಯುದ್ಧಕಾಂಡದಲ್ಲಿ ಅರ್ಥ ಮಾಡ್ತಾರೆ. ಈ ಥರದ್ದೆಲ್ಲ ದೃಷ್ಟಿಗಳು ಉಂಟು. ಆಮೇಲೆ ನಾವು 3ನೇ ಸರ್ಗಕ್ಕೆ ಬರ್ತೀವಿ. ಆ 3ನೇ ಸರ್ಗದಲ್ಲಿ ಪಟ್ಟಾಭಿಷೇಕಕ್ಕೆ ಸನ್ನದ್ಧತೆ ಮಾಡಿಕೊಳ್ತಾ ಇದ್ದಾನೆ, ಸಿದ್ಧನಾಗ್ತಾ ಇದ್ದಾನೆ ದಶರಥ. ಏನೇ ಬೇಕು ಅದನ್ನೆಲ್ಲ ತುಂಬ ಉತ್ಸಾಹದಿಂದ ಹೇಳ್ತಾನೆ. ಎಲ್ಲವನ್ನ ತಂದು ಕೊಡೋಣ, ಎಲ್ಲ ಸಂಭಾರಗಳನ್ನು ವ್ಯವಸ್ಥೆ ಮಾಡೋಣ ಅಂತ ವಸಿಷ್ಠರನ್ನೇ ಮುಂದಿಟ್ಟುಕೊಂಡು ಅದನ್ನೆಲ್ಲವನ್ನೂ ಮಾಡ್ತಾನೆ. ಆ ವಿವರಗಳಿಗೆ ನಾವು ಹೆಚ್ಚು ಹೋಗಬೇಕಾಗಿಲ್ಲ. ಆದರೆ ವಾಲ್ಮೀಕಿ ರಾಮಾಯಣ ಮೊದಲ ಬಾರಿಗೆ ಕಾವ್ಯವಾಗಿ ಇದನ್ನೆಲ್ಲ ಹೇಳ್ತಾ ಇದೆ ಅಂದರೆ ಎಷ್ಟು ಗಮನ ಇಟ್ಟುಕೊಂಡಿದೆ ಅಂತ. ಶತಂಚ ಶಾತಕುಂಭಾನಾಂ ಕುಂಭಾನಾಂ ಅಗ್ನಿವರ್ಚಸಾಂ ಹಿರಣ್ಯಶೃಂಗಂ ವೃಷಭಂ ಸಮಗ್ರಂ ವ್ಯಾಘ್ರಚರ್ಮಚ. ಪಟ್ಟಾಭಿಷೇಕಕ್ಕೆ 100 ಬಂಗಾರದ ಕೊಡಗಳು ಬೇಕು ಮತ್ತು ಹುಲಿಯ ಚರ್ಮ. ಆ ಹುಲಿಯ ಚರ್ಮದ ಮೇಲೆ ಕೂಡಿಸಿ ಮಾಡ್ತಾಯಿದ್ರು. ಕೆಲವೊಮ್ಮೆ ಸಿಂಹದ ಚರ್ಮವನ್ನು ಬಳಸ್ತಾಯಿದ್ರು, ಅದಕ್ಕೆ ಸಿಂಹಾಸನ ಅಂತ. ನಾವು ನಾಟಕಗಳಲ್ಲಿ ಯುರೋಪಿಯನ್ ಚೇರ್ಸು ಯಾವುದೆಲ್ಲ ಥ್ರೋನ್ಸ್ ಅಂತೆಲ್ಲ ನೋಡಿದ್ದೀವಿ. ಅದರೊಳಗೆ ಸಿಂಹದ ಮುಖ ಎಲ್ಲ ಇರತಕ್ಕಂಥ ಅಲಂಕಾರ ಮಾಡಿದ್ರಂಥ ಸಿಂಹಾಸನ ಅಂತ. ವಸ್ತುತಃ ಅದು ಸಿಂಹದ ಚರ್ಮ ಹಾಸ್ತಾ ಇದ್ದರು ಪ್ರಾಚೀನ ಕಾಲದಲ್ಲಿ. ಮತ್ತು 16 ಎತ್ತುಗಳನ್ನು ಹೂಡಿದಂತಹ ರಥದಲ್ಲಿ ಕರ್ಕೊಂಡು ಬರಬೇಕು ಅಂತ, ವೃಷಭ ರಥದಲ್ಲಿ ಅಂತೆಲ್ಲ ಉಂಟು. ಅದಕ್ಕೆ ಹಿರಣ್ಯ ಶೃಂಗಂ ವೃಷಭಂ ಅಂತೆಲ್ಲ ಬರುತ್ತದೆ. ಆ ಕಾಲದ ವಿವರಗಳನ್ನೆಲ್ಲ ಕೊಡ್ತಾರೆ. ಕಲ್ಚರಲ್ ಸ್ಟಡೀಸ್ ಡೀಟೇಲ್ಸು. ಅಂತಃಪುರಸ್ಯ ದ್ವಾರಾಣಿ ಸರ್ವಸ್ಯ ನಗರಸ್ಯ ಚ ಚಂದನ ಸ್ರಗ್ಭಿರ್ ಅರ್ಚ್ಯಂತಾಂ. ಹೂವು ಧೂಪ ಚಂದನಾದಿಗಳ ಅಲಂಕಾರ ಎಲ್ಲವನ್ನೂ ಮಾಡಬೇಕು ಅಂತ ಬೇಕಾದಷ್ಟು ಹೇಳ್ತಾ ಬರ್ತಾನೆ. ಮತ್ತೆ ನೋಡಿ, ಸರ್ವೇಚ ತಾಲಾವಚರ ಗಣಿಕಾಶ್ಚ ಸ್ವಲಂಕೃತಾ. ಎಲ್ಲ ನರ್ತಕಿಯರು ವೇಶ್ಯೆಯರು ಎಲ್ಲ ಸನ್ನದ್ಧರಾಗಬೇಕು ಅಂತಾನೆ. ಎಲ್ಲ ಕಾಲಕ್ಕೂ ಇವರಿರಬೇಕು. ಮೋಸ್ಟ್ ಏನ್ಷಿಯಂಟ್ ಪ್ರೊಫೆಷನ್ನು. ನಿತ್ಯ ಮುತ್ತೈದರಿಲ್ಲದೆ ಸಭೆ ಸಮಾರಂಭ ಅಂದರೆ ಹೇಗೆ? ನಮ್ಮ ಮಡಿವಂತರಿಗೆ ಇವು ಅರ್ಥವೇ ಆಗೋದಿಲ್ಲ. ಅದು ಒಂದು ವೃತ್ತಿಯಾಗಿ ಬೇಕಾದಂತೆ ಗೌರವಪ್ರಾಯವಾಗಿದ್ದಾಗಿತ್ತು. ದೇವಾಯತನ ಚೈತ್ಯೇಶು ಸಾನ್ನಭಕ್ಷಾ ಸದಕ್ಷಿಣಾ. ದೇವಾಲಯಗಳಲ್ಲಿ, ಚೈತ್ಯಗಳಲ್ಲಿ, ಎಲ್ಲ ಕಡೆಗಳಲ್ಲಿಯೂ ಸಂತರ್ಪಣೆಗಳು ಆಗಬೇಕು. ಉಪಸ್ಥಾಪಯಿತವ್ಯ ಸ್ಯು ಮಾಲ್ಯಯೋಗ್ಯಾ ಪೃಥಕ್ ಪೃಥಕ್ ದೀರ್ಘಾಸಿಬದ್ಧ ಯೋಧಾಶ್ಚ ಸನ್ನದ್ಧ ಮೃಷ್ಟವಾಸಸಃ ಅಂತ ಹೇಳ್ತಾನೆ. ಅದೇ ರೀತಿಯಲ್ಲಿ ಸೈನಿಕರೆಲ್ಲರೂ ಗಾರ್ಡ್ ಆಫ್ ಆನರ್ ಕೊಡೋದಕ್ಕೆ ಇರಬೇಕು. ಉಪಸ್ಥಾಪಯಿತವ್ಯಾ ಸ್ಯು ಮಾಲ್ಯಯೋಗ್ಯಾ. ಹೂಮಾಲೆ ಎಲ್ಲ ಹಾಕ್ಕೊಂಡು ಅಲಂಕಾರ ಮಾಡಿಕೊಂಡು ದೀರ್ಘಾಸಿಬದ್ಧ ಹಿರಿದ ಬಿಚ್ಚುಗತ್ತಿಗಳನ್ನು ಇಟ್ಟುಕೊಂಡು ಯೋಧರು ಸನ್ನದ್ಧರಾಗಿರಬೇಕು. ಮೃಷ್ಟವಾಸಸ, ಒಳ್ಳೆ ಹೊಸ ಬಟ್ಟೆಯನ್ನು ಬ್ರಿಲಿಯಂಟಾಗಿ ನೀಟಾಗಿ ಅವರಿಗೆ ಕಂಟಿಂಜೆನ್ಸಿ ಇತ್ಯಾದಿ ಕೊಡ್ತಾರಲ್ಲ, ಇಸ್ತ್ರಿ ಮಾಡಿ ಗಂಜಿ ಹಾಕಿ ಎಲ್ಲ ಬಟ್ಟೆಗಳನ್ನು ಒಪ್ಪ ಮಾಡ್ಕೊಳ್ಬೇಕು. ಮೃಷ್ಟವಾಸಸ, ಒಗೆದ ಬಟ್ಟೆಗಳನ್ನು ಹಾಕ್ಕೊಂಡು ಭೂಷಣವಾಗಿರಬೇಕು ಅಂತ. ಸೈನ್ಯಕ್ಕೆ ಅದೇ ಶಿಸ್ತು ಉಂಟಲ್ಲ. ಈ ಸಣ್ಣ ಸಣ್ಣ ವಿವರಗಳನ್ನು ಆದಿಕವಿಗಳು ಬಿಡದೆ ಕೊಡ್ತಾರೆ ಎನ್ನುವುದು ನಮಗೆ ಸಂತೋಷವಾಗತಕ್ಕಂಥದ್ದು. ಕವಿಗೆ ಎಂಥ ದೃಷ್ಟಿ ಇರಬೇಕು ಅಂತ ಕೂಡ ನಮಗೆ ಗೊತ್ತಾಗುತ್ತದೆ. ಆಮೇಲೆ ಚಂದ್ರಕಾಂತಾನನಂ ರಾಮಂ ಅತೀವ ಪ್ರಿಯದರ್ಶನಂ ರೂಪ ಔದಾರ್ಯ ಗುಣೈ ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ. ಗಂಡಸರಿಗೂ ಆಕರ್ಷಣೆ ಉಂಟು ಮಾಡಬಲ್ಲಂಥ ಸೌಂದರ್ಯ ರಾಮನದು. ಅಂಥವನನ್ನು ಕರೆಸಿಕೊಂಡ್ರು ಅಂತ. ರಾಮನನ್ನು ಸಭೆಗೆ ಕರೆಸಿಕೊಳ್ತಾರೆ. ಸಭಾಮುಖದಲ್ಲಿ ರಾಮನಿಗೆ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ದಶರಥ ಹೇಳ್ತಾನೆ ಅಂತ ಈ ಸರ್ಗದಲ್ಲಿ ಬರ್ತದೆ. ಆಗ ಒಂದು ಮಾತಾಡ್ತಾನೆ, ಮುಂದೆ ಇನ್ನೊಂದು ಮಾತಾಡ್ತಾನೆ. ಅದು ಸ್ವಾರಸ್ಯ ಇದೆ. ಅಲ್ಲಿ ವ್ಯಾಖ್ಯಾನಕಾರರು ಹೇಳ್ತಾರೆ, ಪುಂಸಾಂ ದೃಷ್ಟಿ ಚಿತ್ತಾಪಹಾರಿಣಂ ಅಂತ ಗಂಡಸರನ್ನು ಆಕರ್ಷಣೆ ಮಾಡ್ತಾ ಇದ್ದಾನೆ. ಅದಕ್ಕೆ ಮಹಾಭಾರತವನ್ನು ಕೋಟ್ ಮಾಡ್ತಾರೆ. ಇವರು ಎಷ್ಟು ಸೂಕ್ಷ್ಮವಾಗಿ ಇದನ್ನೆಲ್ಲ ಓದಿಕೊಂಡಿದ್ದಾರೆ ವ್ಯಾಖ್ಯಾನಕಾರರು. ಅವರ ವ್ಯಾಸಂಗದ ಹರಹು ಮಾತ್ರ ಬೆಚ್ಚಿಗೆ ಆಗುತ್ತದೆ. ಪಾಂಚಾಲ್ಯಾ ಪದ್ಮಪತ್ರಾಕ್ಷ್ಯಾ ಸ್ನಾಯಂತ್ಯಾ ಜಘನಂಘನಂ ಯಾಸ್ತ್ರಿಯೋ ದೃಷ್ಟವಸ್ತ್ಯಸ್ತಾ ಪುಂಭಾವಂ ಮನಸಾ ಯಯುಹು ಅಂತ ಐನಾತಿ ಶ್ಲೋಕವನ್ನು ಹಿಡ್ಕೊಂಡು ಹುಡುಕ್ತಾರೆ. ದ್ರೌಪದಿ ಸ್ನಾನ ಮಾಡೋದನ್ನು ನೋಡಿದ ಹೆಂಗಸರಿಗೆಲ್ಲ ತಾವು ಗಂಡಸರಾಗಬೇಕು ಅನ್ನೋ ಆಸೆ ಬಂತು ಅಂತ ಸರಳ ತಾತ್ಪರ್ಯ. ಡೀಟೇಲ್ಸ್ಗೆ ಹೋದರೆ ಇನ್ನೂ ಕಷ್ಟ. ವ್ಯಾಸರು ಈ ಥರ ಬರೆಯಬಲ್ಲರು, ಅದನ್ನು ವ್ಯಾಖ್ಯಾನಕಾರರು ಗಮನಿಸಿಕೊಳ್ಳಬಲ್ಲರು ಅಂದರೆ ಎಷ್ಟು ತದೇಕ ನಿಷ್ಠೆಯ ವಿದ್ವತ್ತೆ ಅಂತಿದೆಯಲ್ಲ, ಅದರದೇ ಬೆಲೆ ಉಂಟು. ಎಲ್ಲಿ ಯಾವ ಮೀನನ್ನು ಗಾಳ ಹಾಕಿ ಹಿಡಿಬೇಕು ಅದನ್ನು ಹಿಡಿದಿದ್ದಾರೆ. ಆ ಥರ ಅಲ್ಲಿ ತಾತ್ಪರ್ಯವಿಷ್ಟೇ. ರಾಮ ಎಲ್ಲರಿಗೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾ ಇದ್ದ ಅಂತ. ಆದರೆ ಅದನ್ನು ಹಾಗೇ ಸಮರ್ಥನೆ ಮಾಡೋಕ್ಕೆ ಮತ್ತೊಬ್ಬ ಮಹಾಕವಿಯನ್ನ, ಋಷಿಕವಿಯನ್ನು ಎಳ್ಕೊಂಡು ಬರ್ತಾರೆ. ಆಗ ಅವನು ಬರ್ತಾನೆ. ತಂಪಶ್ಯಮಾನೋ ನೃಪತಿ ತುತೋಷ ಪ್ರಿಯಮಾತ್ಮಜಂ ಅಲಂಕೃತ ಮಿವಾತ್ಮಾನಂ ಆದರ್ಶ ತಲ ಸಂಸ್ಥಿತಂ. ಬಹಳ ಸುಂದರವಾದ ಹೋಲಿಕೆ ಇದೆ. ರಾಮನ್ ನೋಡ್ತಾ ಇದ್ದರೆ
ಕನ್ನಡಿಯಲ್ಲಿ ಅಲಂಕೃತವಾಗಿ ನಿಂತ ತನ್ನ ಬಿಂಬ ಎನ್ನುವಂತೆ ಕಾಣಿಸ್ತು ಅಂತ. ಅಂದರೆ ರಾಮ ದಶರಥನಿಗಿಂತ ಮಿಗಿಲಾದ ವ್ಯಕ್ತಿತ್ವ. ಅಲಂಕಾರ ಅಂದರೆ ದಶರಥನಿಗಿಂತ ಮಿಗಿಲಾದದ್ದು ಯಾವುದೋ ಅದೇ ಇವನ ಅಲಂಕಾರ. ದಶರಥನ ಶೀಲ, ಚಾರಿತ್ರ ಇತ್ಯಾದಿಗಳಿಗಿಂತ ರಾಮನದು ಮಿಗಿಲು. ಮತ್ತು ಯೌವನವೇ ಅವನಿಗೆ ವಿಶೇಷವಾದ ಒಂದು ಅಲಂಕಾರವಾಗಿದೆ. ಕನ್ನಡಿಯ ಪ್ರತಿಬಿಂಬ ಆತ್ಮಾವೈ ಪುತ್ರನಾಮಾಸಿ ಅಂತ ಇರತಕ್ಕಂಥವನು ಮತ್ತೂ ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ. ಅವನಿಗೆ ತುಂಬ ಸಂತೋಷ. ದಶರಥನಿಗೆ ಮಗನ ಮೇಲೆ ತುಂಬ ತುಂಬ ಹೆಮ್ಮೆ ಉಂಟು. ಯಾಕೆಂದರೆ ಗೊತ್ತಿದೆ ತನಗಿಂತ ದೊಡ್ಡ ಯೋಗ್ಯತೆಯವನು ಅಂತ. ಇಲ್ಲದೆ ಬಯಸಿ ಹುಟ್ಟಿದ ಮಗ ತುಂಬ ಭರವಸೆ ಕೊಡುವಂತೆ ಇದ್ದಾನೆ ಅಂತ. ತಂದೆಯಾಗಿ ದಶರಥ ತುಂಬ ಚೆನ್ನಾಗಿ ನಡ್ಕೊಂಡ. ಪಾಪ ಅದರೊಳಗೆ ಸಂದೇಹವೇ ಇಲ್ಲ. ಹೆಮ್ಮೆ ಪಟ್ಟಿದ್ದಾನೆ. ನಿಜವಾಗಿ ಮಕ್ಕಳನ್ನು ನೋಡಿ ಹೆಮ್ಮೆ ಪಡಬೇಕಾದ ತಂದೆಯರ ರೀತಿ ಹೇಗೆ ಅನ್ನೋದಕ್ಕೆ ದಶರಥ ಒಂದು ಮಾಡೆಲ್ ಅಂತ ಹೇಳ್ಬೋದು. ಅಲ್ಲಿಗೆ ಅವನ ಎಲ್ಲ ಗುಣಗಳನ್ನು ಸಾಮಾನ್ಯ ಹೇಳದಂತೆ ಕೂಡ ಆಗುತ್ತದೆ. ಮತ್ತೆ ಅವನು ಬಂದು ಹೇಳ್ತಾನೆ, ಕಾಮತಸ್ತ್ವಂ ಪ್ರಕೃತ್ಯೇವ ವಿನೀತೋ ಗುಣಮಾನಸಿ. ಹಾಗಾಗಿ ಭೂಯೋ ವಿನಯಮಾಸ್ಥಾಯ ಭವನಿತ್ಯಂ ಜಿತೇಂದ್ರಿಯ ಕಾಮಕ್ರೋಧ ಸಮುತ್ಥಾನಿ ತ್ಯಜೇಥಾ ವ್ಯಸನಾನಿ ಚ ಅಂತ ಹಿತವನ್ನು ಹೇಳ್ತಾನೆ ಸಭೆಯಲ್ಲಿ. ಸಾಮಾನ್ಯ ಲೋಕಾಭಿರಾಮವಾಗಿ ದೊಡ್ಡವರು ಹೇಳ್ತಾರಲ್ಲ ಹಾಗೆ. ರಾಮನಿಗೆ ಈ ಹಿತವನ್ನು ದಶರಥ ಹೇಳುವಷ್ಟು ನೈತಿಕವಾದ ಸ್ಥೈರ್ಯವನ್ನು ಅವನೇನು ಕಾಪಾಡಿಕೊಂಡಿಲ್ಲ. ಆದರೆ ಸಭಾಭೂಷಣವಾಗಿ ಹೇಳಬೇಕು, ಫಾರ್ಮಲ್ ವರ್ಡ್ಸ್ ಅಂತ ಇರ್ತವಲ್ಲ. ಅದಕ್ಕೆ ಸ್ತ್ರೀ ದ್ಯೂತ ಮೃಗಯ ಮಧ್ಯ ವಾಕ್ಪಾರುಷ್ಯೋಗ್ರ ದಂಡತಾ ಅರ್ಥ ಸಂದೂಷಣಂಚೇತಿ ರಾಜ್ಞಾಂ ವ್ಯಸನ ಸಪ್ತಕಂ ಅಂತ. ಸಪ್ತ ವ್ಯಸನಗಳು ಯಾವುದು? ಅಡಿಕ್ಷನ್ಸ್ ಅಂದರೆ ಸ್ತ್ರೀಲೌಲ್ಯ, ಜೂಜು, ಬೇಟೆ, ಮದ್ಯ, ಒರಟು ಮಾತು ಮತ್ತು ಎಣೆಮೀರಿದ ದಂಡ, ಅರ್ಥ ಸಂದೂಷಣ, ದುಂದು ವೆಚ್ಚ. ಹೀಗೆ 7 ರಾಜರುಗಳಿಗೆ ತುಂಬ ಭಯಂಕರವಾದ ವ್ಯಸನಗಳು ಅಂತ. ಅವುಗಳನ್ನು ಇಲ್ಲದೆ ನೀನು ಚೆನ್ನಾಗಿ ನಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಾನೆ. ರಾಮ ಪಾಪ ಮರ್ಯಾದೆ ಕಳೆಯೋದಿಲ್ಲ ಯಾರಿಗೂ. ಚೆನ್ನಾಗಿ ಅದು ತನಗೆ ಹೊಸದೋ ಎಂಬಂತೆ, ಅದು ತುಂಬ ಉಪಾದೇಯವಾದ ಉಪದೇಶ ಅರ್ಹರಿಂದ ಬಂದಿದೆ ಎಂಬಂತೆ ತಲೆಬಾಗಿ ಸ್ವೀಕಾರ ಮಾಡ್ತಕ್ಕಂಥವನು. ಕೃಷ್ಣ ಆಗಿದ್ದರೆ ಒಂದು ಮಂದಹಾಸದಲ್ಲಿ ಕಂಡಿದ್ದೀನಿ ಬಿಡಿ ಅಂತ ತೋರಿಸ್ತಲೇ ಅದಕ್ಕೆ ಗೌರವ ಯಥೇಷ್ಟವಾಗಿ ಸಲ್ಲಿಸ್ತಾ ಇದ್ದ. ಅವನು ಬೇರೆ ಬೇರೆ ಲೆವೆಲ್ಸಲ್ಲಿ ವರ್ತನೆ ಮಾಡ್ತಾ ಇದ್ದಂಥವನು. ಮತ್ತೆ ತಚ್ಛ್ರುತ್ವ ಸುಹೃದಸ್ತಸ್ಯ ರಾಮಸ್ಯ ಪ್ರಿಯಕಾರಿಣ ತ್ವರಿತ ಶೀಘ್ರಮಭ್ಯೇತ್ಯ ಕೌಸಲ್ಯಾಯೇ ನಿವೇದಯನ್. ಇದು ನೋಡಿ ತುಂಬ ಚೆನ್ನಾಗಿದೆ. ರಾಮನಿಗೆ ಹೀಗೆಲ್ಲ ಪಟ್ಟಾಭಿಷೇಕ ಮಾಡಬೇಕು ಅಂತ ಮಾತಾಡ್ತಾ ಇದ್ದಾರೆ. ಮತ್ತು ಆವತ್ತು ಪುನರ್ವಸು ನಕ್ಷತ್ರ ಇದೆ. ಸಾಮಾನ್ಯವಾಗಿ ಜನ್ಮ ನಕ್ಷತ್ರದಲ್ಲಿಯೇ ಮದುವೆಯನ್ನು, ಉಪನಯನವನ್ನು ಅಥವಾ ಈ ರೀತಿಯಾದ ಅಭ್ಯುದಯ ಕಾರ್ಯವನ್ನು ಮಾಡೋದಿಲ್ಲ. ಏಕೆಂದರೆ ಜನ್ಮ ನಕ್ಷತ್ರದಲ್ಲಿ ಅದು ಮಾಡೋದಕ್ಕಿಂತ ಇನ್ನೂ ಯೋಗ ತಾರೆ ಯಾವುದಾದ್ರೂ ಇದ್ದರೆ ಮಾಡಬಹುದು ಅಂತ ಜ್ಯೋತಿಷ್ಶಾಸ್ತ್ರದಲ್ಲಿ ಒಂದು ಸಮಯ ಉಂಟು. ಹಾಗಾಗಿ ಪುಷ್ಯ ಮತ್ತು ಚೆನ್ನಾಗಿರತಕ್ಕಂಥ ನಕ್ಷತ್ರ, ಪುನರ್ವಸುವಿಗಿಂತ ಪ್ರಶಸ್ತವಾದ ನಕ್ಷತ್ರ, ಅದು ಬಂದ ಮೇಲೆ ಮಾಡೋಣ ಅಂತ ಅಂದುಕೊಂಡಿದ್ದಾರೆ. ಅದನ್ನು ರಾಮನ ಸ್ನೇಹಿತರಿದ್ದವರು ಕೇಳಿಕೊಂಡು ಹೋಗಿ ಮೊದಲೇ ಕೌಸಲ್ಯಗೆ ಆ ಸುದ್ದಿನ ಮುಟ್ಟಿಸಿದ್ದಾರೆ. ಅವರು ಮೊದಲಿಗೆ ಅಲ್ಲಿ ಹಿಗ್ಗಿನಿಂದ ಸಂಭ್ರಮದ ಆಚರಣೆಯನ್ನು ನಡೆಸ್ತಾ ಇದ್ದಾರೆ. ಅದನ್ನು ನಾವು 4ನೇ ಸರ್ಗದಲ್ಲಿ ಕಾಣ್ತೀವಿ. ಶ್ವಯೇವ ಪುಷ್ಯೋ ಭವಿತ ಶ್ವಃ ಅಭಿಷೇಚ್ಯಸ್ತು ಮೇ ಸುತಃ ಅಂತ ಹೇಳಿ ತುಂಬ ಸಂತೋಷ ಪಟ್ಟುಕೊಂಡಿದ್ದಾರೆ. ದಶರಥನು ಕೂಡ ಅದನ್ನು ಮತ್ತೆ ನಿಶ್ಚಯ ಮಾಡಿಕೊಳ್ತಾನೆ. ಈಗ ಮತ್ತೊಮ್ಮೆ ರಾಮನು ಕರೆಸ್ತಾನೆ. ಮತ್ತೊಮ್ಮೆ ಅಂತ ಮೂಲದಲ್ಲಿ ಬರೋಲ್ಲ. ಈ ಸರ್ಗದಲ್ಲಿ, ಹಿಂದಿನ ಸರ್ಗದಲ್ಲಿ ಪುನರುಕ್ತಿ ಇದೆಯಾ ಅನ್ನುವಂತೆ ಕಂಡರೂ ಒಂದು ಸ್ವಲ್ಪ ಭಿನ್ನತೆ ಇದೆ. ಮೊದಲು ಹೇಳಿದ್ದು ರಾಮನಿಗೆ ಸಭೆಯಲ್ಲಿ ಸದಸ್ಯವಾಗಿ, ಈಗ ರಹಸ್ಯವಾಗಿ ಪ್ರೈವೇಟ್ ಚೇಂಬರ್ಸಲ್ಲಿ ಸುಮಂತ್ರನ ಮೂಲಕ ಕರೆಸ್ಕೋತಾನೆ. ರಾಮ ಹೋಗ್ಬಿಟ್ಟ, ಮತ್ತೆ ಬಂದು ಕರೆಸ್ಕೊಂಡಿದ್ದಾನೆ. ಅದು ಏನಂತಂದರೆ ಖಾಸಗಿಯಾಗಿ ಹೇಳ್ತಾನೆ. ದತ್ತಮಿಷ್ಟಮಧೀತಂಚ ಮಯಾಚ ಪುರುಷೋತ್ತಮ ಅನುಭೂತಾನಿ ಚೇಷ್ಟಾನಿ ಮಯಾ ವೀರ ಸುಖಾನ್ಯಪಿ ದೇವರ್ಷಿ ಪಿತೃವಿಪ್ರಾಣ ಮರಣೋಸ್ಮಿ ತಥಾತ್ಮನಃ ಹೇಳ್ತಾನೆ. ವ್ಯಾಖ್ಯಾನಕಾರರು ಈ ಆನ್ರಣ್ಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳ್ತಾರೆ. ದೇವರಣ, ಋಷಿಋಣ, ಪಿತೃಋಣ ಅಲ್ಲದೆ ಆತ್ಮಋಣ ಅಂತಲೂ ಇದೆ. ಈ ದೇಹವನ್ನು ಚೆನ್ನಾಗಿ ನೋಡ್ಕೋಬೇಕು, ಧರ್ಮಬದ್ಧವಾದ ಸುಖವನ್ನು ಪಡಬೇಕು, ಜುಡಿಷಿಯಸ್ ಜಾಯ್ಸ್ ಆ್ಯಂಡ್ ಪ್ಲೆಜರ್ಸ್ ಅವನ್ನೆಲ್ಲ ಪಡಬೇಕು ಅಂತ ಅಷ್ಟನ್ನೂ ಪಟ್ಟಿದ್ದೀನಿ. ನನಗಿನ್ನೇನು ಮಾಡುವಂಥದ್ದಿಲ್ಲ. ಹಾಗಾಗಿ ಕೆಟ್ಟ ಕನಸುಗಳು ಬೀಳ್ತಾ ಇವೆ, ಅಪಶಕುನ ಆಗ್ತಾ ಇದೆ, ಅದನ್ನೆಲ್ಲ ಮೀರಬೇಕಾಗಿದೆ ನಾನು. ಹಾಗಾಗಿ ಅಲ್ಲಿ ಹೇಳ್ತಾ ಇದ್ದಾನೆ, ರಂಗನಾಥ್ ಶರ್ಮರ ಅನುವಾದವನ್ನೇ ಓದ್ತೀನಿ. ನನ್ನ ಜನ್ಮ ನಕ್ಷತ್ರವನ್ನು ಕ್ರೂರರಾದ ರವಿ, ಕುಜ, ರಾಹುಗಳು ಆಕ್ರಮಿಸಿದ್ದಾರೆಂದು ಈಗ ಜ್ಯೋತಿಷ್ಕರು ಹೇಳುತ್ತಿದ್ದಾರೆ. ಅವಷ್ಟಬ್ಧಂಚ ಮೇರಾಮ ನಕ್ಷತ್ರಂ ದಾರುಣೈರ್ಗ್ರಹೈ ಆವೇದಯಂತಿ ದೈವಜ್ಞಾ ಸೂರ್ಯಾಂಗಾರಕ ರಾಹುಭಿ. ಹಾಗಾಗಿ ಇನ್ನೇನಾದರೂ ಮರಣವೋ ದುರ್ನಿಮಿತ್ತವೋ ಆಗುತ್ತದೆ. ಅದಕ್ಕೋಸ್ಕರವಾಗಿ ನಾನು ನಿನಗೆ ಪಟ್ಟಾಭಿಷೇಕ ಮಾಡಬೇಕು ಅಂತ ಇದ್ದೀನಿ. ಬೇಗ ನಿನಗೆ ಮಾಡಬೇಕು. ಯಾಕೆಂದರೆ ಚಲಾಹಿ ಪ್ರಾಣಿನಾಮತಿ, ಜೀವಗಳ ಬುದ್ಧಿನೇ ಚಂಚಲವಾದದ್ದು, ಸ್ಥಿರವಾಗಿರುತ್ತದೆ ಅಂತ ಅಲ್ಲ. ನಾಳೆ ಪುಷ್ಯ ನಕ್ಷತ್ರ ಬರುತ್ತದೆ.
ಅದು ಮತ್ತೂ ಒಳ್ಳೆಯದಾಗಿದೆ, ಅದಕ್ಕಾಗಿ ಪಟ್ಟಾಭಿಷೇಕ ಮಾಡ್ತೀನಿ ಅಂತ ಹೇಳ್ತಾ ಈಗ ಖಾಸಗಿಯಾಗಿ ಕೆಲವು ಮಾತುಗಳನ್ನು ಹೇಳ್ತಾನೆ. ವಿಪ್ರೋಷಿತಶ್ಚ ಭರತೋ ಯಾವದೇವ ಪುರಾದಿತ ತಾವದೇವ ಅಭಿಷೇಕಸ್ಥೆ ಪ್ರಾಪ್ತಕಾಲೋ ಮತೋ ಮಮ. ಭರತ ಅಂತೂ ಊರಲ್ಲಿಲ್ಲ, ವಿಪ್ರೋಷಿತ ದೂರ ಹೋಗಿದ್ದಾನೆ, ಇದೇ ಸರಿಯಾದ ಸಮಯ ಅಂತ ನನಗನ್ಸುತ್ತದೆ. ಮತೋ ಮಮ ಪ್ರಾಪ್ತಕಾಲ ಕಾಮಂ ಖಲು ಸತಾಮವೃತ್ತೆ ಭ್ರಾತಾತೆ ಭರತಸ್ಥಿತ ಜ್ಯೇಷ್ಠಾನುವೃತ್ತಿ ಧರ್ಮಾತ್ಮ ಸಾನುಕ್ರೋಶೋ ಜಿತೇಂದ್ರಿಯ. ನಿಜ, ನಿನ್ನ ತಮ್ಮ ಭರತ ತುಂಬ ಒಳ್ಳೆಯವನು. ಕಾಮಂ ಖಲು ಸತಾಮವೃತ್ತೆ, ನಿಜವಾಗಿ ಸಮೃದ್ಧವಾಗಿ ಸಜ್ಜನಿಕೆಯಲ್ಲಿದ್ದಾನೆ. ಆದರೆ ಕಿಂತು ಚಿತ್ತಂ ಮನುಷ್ಯಾಣಾಂ ಅನಿತ್ಯಮಿತಿಮೇ ಮತಿ. ಆದರೆ ಮನುಷ್ಯರ ಬುದ್ಧಿ ಎಂದು ಹೇಗಾಗುತ್ತದೆ ಅಂತ ಗೊತ್ತಿಲ್ಲ. ದಶರಥ ತನ್ನನ್ನು ಸೇರಿಸಿಕೊಂಡಿದ್ದಾನೆ. ಸತಾಂಚ ಧರ್ಮನಿತ್ಯಾನಾಂ ಕೃತಶೋಭಿಚ ರಾಘವ. ಹಾಗಾಗಿ ಇನ್ನು ಸಜ್ಜನರ ಮನಸ್ಸು ಅದು ಹೇಗೆ ನಡ್ಕೊಳ್ಳುತ್ತೆ ಅನ್ನೋದು ಕಷ್ಟ ಇದೆ. ಆ ಕಾರಣದಿಂದ ಈಗ ಬೇಗನೆ ಪಟ್ಟಾಭಿಷೇಕವನ್ನು ಮಾಡಬೇಕು ಅನ್ನೋ ಸೂಚನೆ ಕೊಡ್ತಾನೆ. ಅಂದರೆ ರಾಮನ ಪಟ್ಟಾಭಿಷೇಕಕ್ಕೆ ವಿಘ್ನ ಬರಬಹುದು ಅನ್ನುವ ಒಂದು ದೂರಾಲೋಚನೆ ಈತನಿಗಿದೆ. ಕೈಕೇಯಿ ಏನಾದರೂ ಮಾಡಬಹುದು, ಈ ರೀತಿಯಾದದ್ದು ಒಂದಿದೆ. ಪ್ರಾಯಶಃ ಅದಕ್ಕೆ ಗೊತ್ತಾಗದೆ ಮಾಡಿಬಿಟ್ರೆ ಎಲ್ಲ ಒಪ್ಕೊಂಡು ಬಿಡ್ತಾರೆ ಅಂತ ಅಂದುಕೊಂಡಿದ್ದಾನೆ. ದಶರಥ ತುಂಬ ಜಾಣ್ಮೆಯಿಂದ ಸ್ಕೀಮ್ ಮಾಡ್ದ. ಆದರೆ ಆ ಸ್ಕೀಮನ್ನು ಹೇಗಂದರೆ ಹಾಗೆ ಉರುಳಿಸಬಹುದು ಅನ್ನುವ ಮಂತ್ರಾಸ್ತ್ರವನ್ನು ಕೈಕೇಯಿ ಇಟ್ಟುಕೊಂಡಿದ್ದಾಳಲ್ಲ, ಅದಕ್ಕೇನು ಮಾಡ್ತಾನೆ. ಕೆಲವೊಮ್ಮೆ ಕೆಲವರಿಗೆ ಮಾತು ಕೊಟ್ಟಿವಿ ಅನ್ನೋದೇ ಒಂದು ದೊಡ್ಡ ಮುಖ್ಯವಾಗಿರುತ್ತದೆ. ಧರ್ಮರಾಜ ಆ ಥರ ಮಾತು ಕೊಟ್ಟೆ, ಇದು ಧರ್ಮ, ಹೀಗೆ ಸ್ಥೂಲ ಬುದ್ಧಿಗಳಾಗಿ ಯಾವುದೋ ಒಂದು ಕಟ್ಟಲೆಯನ್ನು, ಯಾವುದೋ ಒಂದು ಸಂಪ್ರದಾಯ ಶಾರಣ್ಯವನ್ನು ಇಟ್ಟುಕೊಂಡು ಅದನ್ನು ಧರ್ಮ ಅಂತ ಭಾವಿಸಿಕೊಳ್ತಾರೆ. ಧರ್ಮದ ಪೂರ್ಣ ಪ್ರಮಾಣದ ಅರಿವಿರೋಲ್ಲ ಪಾಪ. ಮತ್ತು ಅದಕ್ಕೆ ಬೇಕಾದ ರೀತಿಯಲ್ಲಿ ತುಂಬ ಒಳ್ಳೆಯ ಬದುಕನ್ನು ಕಂಡಿರೋದಿಲ್ಲ. ಅಂದರೆ ಆ ಒಂದು ನೀತಿಯನ್ನು ನಿಲುವನ್ನು ತೆಗೆದುಕೊಳ್ಳೋದಕ್ಕೆ ತುಂಬ ನಿಸ್ಪೃಹತೆ ಬೇಕು. ಆ ಮಟ್ಟದ ನಿಸ್ಪೃಹತೆಯೂ ಇರೋಲ್ಲ, ಆ ಮಟ್ಟದ ಧೀಮಂತಿಕೆಯೂ ಇರುವುದಿಲ್ಲ. ಆ ಸಮಸ್ಯೆ ಬಂದು ಒದ್ದಾಡುವುದಾಗುತ್ತದೆ. ದಶರಥನಿಗಾಗಿದ್ದೇನೆ. ಹಾಗಾಗಿ ಏನೇ ಆದರೂ ಇದನ್ನು ತತ್ಕ್ಷಣ ಮಾಡಬೇಕಾಗಿದೆ ಅಂತಾನೆ. ರಾಮನಿಗೆ ಇದು ಏನಂತ ಅನಿಸಿದೆ ಎನ್ನುವ ಉತ್ತರವನ್ನು, ಪ್ರತಿಕ್ರಿಯೆಯನ್ನು ಕೂಡ ವಾಲ್ಮೀಕಿಗಳು ಕೊಡೋಲ್ಲ. ದಶರಥ ಸಭೆಯಲ್ಲೂ ಒಂದು ಮಾತಾಡ್ದ, ಅಂದರೆ ಲೋಕಾಂತವಾಗಿ, ಈಗ ಏಕಾಂತವಾಗಿ ಒಂದು ಮಾತಾಡಿದ್ದಾನೆ. ಸದಸ್ಯದಲ್ಲೊಂದು ರಹಸ್ಯದಲ್ಲೊಂದು ಮಾತಾಡಿದ್ದಾನೆ. ಅಲ್ಲಿಲ್ಲದ ಕಳವಳ ಇಲ್ಲಿದೆ. ಅಲ್ಲಿ ಇವನಿಗೆ ಉಪದೇಶ ಮಾಡ್ದ, ನೀನು ಹೀಗಿರಬೇಕು ಹಾಗಿರಬೇಕು ಅಂತ. ಇಲ್ಲಿ ನೋಡಿದ್ರೆ ನನ್ನ ಗತಿ ಏನೋ ನಾನು ಕಾಣೆ, ನಾನು ಎಲ್ಲಿ ಹೊರಡ್ತೀನೋ ಗೊತ್ತಿಲ್ಲ, ಯಾರ ಬುದ್ಧಿ ಹೇಗಾಗುತ್ತೋ ಗೊತ್ತಿಲ್ಲ, ಈಗಂತೂ ಅವಸರವಾಗಿ ಮಾಡಿಬಿಡಬೇಕು ಅಂತನ್ನುವಾಗ ನಿಜವಾದ ದಶರಥನ ಸ್ವರೂಪ ಕಳವಳ ಕಾಣಿಸ್ತಾ ಇದೆ. ರಾಮ ಅದಕ್ಕೆ ಯಾವ ಪ್ರತಿಕ್ರಿಯೆ ಕೊಟ್ಟಂತೆಯೂ ಇಲ್ಲಿ ತೋರಿಸಿಲ್ಲ. ರಾಮನಿಗೆ ಅರ್ಥವಾಗಿದೆ. ಬೇಡ ತಮ್ಮ ಬರಲಿ ಅಂತ ಹೇಳೋದಕ್ಕೆ ಆಗದಂತೆ ತಂದೆ ವಿಲಿವಿಲಿ ಒದ್ದಾಡ್ತಾ ಇದ್ದಾನೆ. ಅವನಿಗೆ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ. ಪ್ರಾಯಶಃ ಭರತ ಬರಲಿ ಅಂತ ರಾಮನ ಬಾಯಿಂದ ಬಂದಿದ್ದರೆ ರಾಮಾಯಣವೇ ನಡೀತಾ ಇರಲಿಲ್ವೋ ಏನೋ. ಕೆಲವೊಮ್ಮೆ ಕೆಲವರ ಕಾತರತೆಯ ಮಾತುಗಳು ನಮ್ಮಿಂದ ದೃಢವಾದ ನಿಶ್ಚಯ ತೆಗೆದುಕೊಳ್ಳದಂತೆ ಮಾಡುತ್ತದೆ. ಈ ಎಲ್ಲ ದೃಷ್ಟಿಗಳನ್ನು ಧ್ವನಿಯಾಗಿ ಗಮನಿಸಬಹುದು. ಆಮೇಲೆ ಇತ್ತ ಕೌಸಲ್ಯಗೆ ಇದನ್ನು ತಿಳಿಸೋಣ, ಒಟ್ಟಿನಲ್ಲಿ ಸಂತೋಷದ ಸುದ್ದಿ ಅಂತ ಪಾಪ ಹೋಗ್ತಾನೆ. ಸಹಜವಾಗಿ ತಾಯಿ ಹತ್ತಿರಕ್ಕೆ ಹೋಗ್ತಾನೆ. ಅವಳು ತುಂಬ ಸಂತೋಷ ಪಡ್ತಾ ಇದ್ಳು. ಶ್ರುತ್ವಾತು ಪುಷ್ಯೇ ಪುತ್ರಸ್ಯ ಯೌವರಾಜ್ಯಾಭಿಷೇಚನಂ ಪ್ರಾಣಾಯಾಮೇನ ಪುರುಷಂ ಧ್ಯಾಯಮಾನ ಜನಾರ್ದನಂ. ಅವಳು ಪ್ರಾಣಾಯಾಮ ಮಾಡ್ಕೊಂಡು ಸಂಕಲ್ಪ ಮಾಡ್ತಾ ಇದ್ಳು. ಜ್ಯೋತಿಸ್ಮ ಅಂತಲೂ ಮುಂದೆ ಬರುತ್ತೆ, ಅವಳೆ ಆಹುತಿ ಕೊಡ್ತಾ ಇದ್ದಳು ಅಂತ ಕೂಡ ಬರ್ತದೆ. ಇದನ್ನಿಟ್ಟುಕೊಂಡು ಒಬ್ಬರು ಯೋಗ ಪಟುಗಳು ಆಗ ಇವಳು ಯೋಗ ಮಾಡ್ತಾ ಇದ್ದಳು ಅಂತ ಕೂಡ ಹೇಳಿದ್ದಾರೆ. ಅದನ್ನು ಇನ್ನೂ ಎಲ್ಲಿವರೆಗೂ ತಗೊಂಡಿದ್ರು ಅಂದರೆ ರಾಮ ಕಾಡಿಗೆ ಹೋಗುವಾಗ ಕೌಸಲ್ಯ ಪ್ರಾಣ ಬಿಡದಿರೋದಕ್ಕೆ ಕಾರಣ ಈ ಯೋಗ ಶಕ್ತಿಯಿಂದಲೇ, ಈ ಪ್ರಾಣಾಯಾಮ ಎಲ್ಲ ಮಾಡಿಕೊಂಡಿದ್ದಿಂದಲೇ ಅಂತೆಲ್ಲ ಕೂಡ ಅಷ್ಟೆಲ್ಲ ಶೀರ್ಷಾಸನಗಳು ಹಾಕಬೇಕಾಗಿಲ್ಲ. ಅವನು ಬಂದು ಅಂಬ ಪಿತ್ರಾ ನಿಯುಕ್ತೋಸ್ಮಿ ಪ್ರಜಾಪಾಲನ ಕರ್ಮಣಿ ಅಂತ. ಅಮ್ಮ, ಪ್ರಜೆಯನ್ನು ಪಾಲಿಸಬೇಕು ಅಂತ ತಂದೆ ನನಗೆ ವ್ಯವಸ್ಥೆ ಮಾಡಿದ್ದಾನೆ. ಭವಿತಾಶ್ವ ಅಭಿಷೇಕೋಯಂ ಯಥಾ ಮೇ ಶಾಸನಂಪಿತು. ನಾಳೆ ಅಭಿಷೇಕವಂತೆ ಅಪ್ಪನ ಆಣತಿ ಅಂತ. ಕೌಸಲ್ಯ ಅದಕ್ಕೆ ತುಂಬ ವಿಸ್ತಾರವಾಗಿ ಹೇಳ್ತಾಳೆ. ಮತ್ತು ರಾಮ ಇವತ್ತು ವ್ರತ ಬೇರೆ ಮಾಡಬೇಕಂತೆ. ಸೀತೆಯ ಅಪಿ ಉಪವಸ್ತವ್ಯ ರಜನೀಯಂ ಮಯಾ ಸಹ. ದರ್ಭೆ ಮೇಲೆ ದೀಕ್ಷಾವಸ್ತ್ರ ಧರಿಸಿಕೊಂಡು ಮಲಗಬೇಕು. ಯಾವುದೇ ಈ ರೀತಿಯಾದಂತಹ ವಿಶೇಷದ ಉತ್ಸವಗಳು ದಾಯಿತ್ವ ತೆಗೆದುಕೊಳ್ಳೋದಾಗದಾಗ ಅದಕ್ಕೆ ಮೊದಲೇ ಸಿದ್ಧತೆ ಉಂಟು. ದೀಕ್ಷಾ ವಸ್ತ್ರಧಾರಣೆ, ಕಂಕಣ ಧಾರಣೆ, ಅದು ಒಂದು ವ್ರತವಾಗಿ ತೆಗೆದುಕೊಳ್ತಕ್ಕಂಥದ್ದು. ಉಪನಯನ, ಮದುವೆ ಇತ್ಯಾದಿ ಎಲ್ಲದರೊಳಗೂ ಉಂಟು. ಮೋರ್ ದ್ಯಾನ್ ದಿ ಪ್ಲೆಷರ್ ಇಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಅಂತನ್ನುವ ಭಾವ ಉಂಟು. ಅದರ ಬಗ್ಗೆ ರಾಮ ಹೇಳಿದ್ದಾನೆ. ತುಂಬ ದೊಡ್ಡ ದೊಡ್ಡ ಸಂಭ್ರಮದ ಮಾತನ್ನು ಹೇಳ್ತಾ ಇಲ್ಲ. ಅವನಿಗೆ ಒಂದು ಮಟ್ಟದ ಕಳವಳ ಇದ್ದಿರಬೇಕು ಅಂತ ಅನಿಸುತ್ತದೆ. ಆದರೆ ಕೌಸಲ್ಯಗೆ ಅದೇನು ಗೊತ್ತಾಗೋಲ್ಲ.
ಚಿರಕಾಲಾಭಿಕಾಂಕ್ಷಿತಂ, ಬಹಳ ಕಾಲದಿಂದ ಆಸೆ ಪಡ್ತಿದ್ನಪ್ಪ. ವತ್ಸರಾಮ ಚಿರಂಜೀವ ಜೀವ ಹತಾಸ್ತೆ ಪರಿಪಂತಿನ, ನಿನ್ನ ವೈರಿಗಳನ್ನು ನೆಗೆದು ಬಿದ್ರು, ನೀನು ಶಾಶ್ವತವಾಗಿ ಬದುಕು. ಜ್ಞಾತೀನ್ ಮೇತ್ವಂ ಶ್ರಿಯಾ ಯುಕ್ತ ಸುಮಿತ್ರಾಯಶ್ಚ ನಂದಯ, ಸುಮಿತ್ರೆಗೆ ತುಂಬ ಸಂತೋಷ ಕೊಡು. ನಮ್ಮ ಬಂಧು ವರ್ಗ ಬಳಗ ಯಾರಿದ್ದಾರೆ ದಾಯಾದರು ಅವರಿಗೆಲ್ಲ ಸಂತೋಷ ಕೊಡು. ಅಪ್ಪಿತಪ್ಪಿ ಕೈಕೇಯಿ ಹೆಸರಿಲ್ಲ. ಇಲ್ಲಿಯೇ ವಾಲ್ಮೀಕಿಗಳು ಹೇಳ್ತಾ ಇದ್ದಾರೆ ಅಂತಃಪುರದ ಸ್ಥಿತಿ ಹೇಗಿದೆ ಅಂತ. ಕಲ್ಯಾಣೇ ಬತ ನಕ್ಷತ್ರೇ ಮೈ ಜಾತೋಸಿ ಪುತ್ರಕ, ನೀನು ತುಂಬ ಒಳ್ಳೆಯ ನಕ್ಷತ್ರದಲ್ಲಿ ಹುಟ್ಟಿದ್ದೀಯಪ್ಪ, ಬಹಳ ಒಳ್ಳೆಯ ನಕ್ಷತ್ರ ನಿಂದು. ಅಮೋಘಂ ಬತ ಮೇ ಕ್ಷಾಂತಂ ಪುರುಷೇ ಪುಷ್ಕರೇಕ್ಷಣೆ, ನಾನು ಭಗವಂತ ಪುಂಡರೀಕಾಕ್ಷ ನಾರಾಯಣನಲ್ಲಿ ತುಂಬ ಪೂಜೆ ಮಾಡಿದ್ದೆ, ಒಳ್ಳೆ ಪೂಜೆ ಮಾಡಿದ್ದಷ್ಟು ಫಲಿಸ್ತು ಅಂತ ಹೀಗೆಲ್ಲ ಸಂಭ್ರಮ ಪಡ್ತಾಳೆ. ಮಾತೆ ಇಷ್ಟು ಸಂಭ್ರಮ ಪಟ್ಟಾಗ ಅವನು ಪ್ರಾಂಜಲಿ ಪ್ರಹ್ವಮಾಸೀನಃ ಅಭಿವೀಕ್ಷ್ಯ ಸ್ಮಯನ್ನಿವ, ಸ್ವಲ್ಪ ಮಂದಹಾಸ ಮಾಡಿಕೊಂಡು ತಮ್ಮ ಹತ್ತಿರದಲ್ಲೇ ಇದ್ದಾಗ ಅವನನ್ನು ನೋಡಿ ನಗ್ತಾ ಹೇಳ್ತಾನೆ, ಲಕ್ಷ್ಮಣ ಇಮಾಂ ಮಯಾ ಸಾರ್ಧಂ ಪ್ರಸಾದಿತ್ವಂ ವಸುಂಧರಾಂ. ಲಕ್ಷ್ಮಣ, ಈ ಇಡೀ ಸಾಮ್ರಾಜ್ಯವನ್ನು ನನ್ನ ಜೊತೆ ನೀನು ಆಳು. ಸೌಮಿತ್ರೇ ಭುಂಕ್ಷ್ವ ಭೋಗಾನ್ ತ್ವಮಿಷ್ಟಾನ್ ರಾಜ್ಯ ಫಲಾರಿಚ, ಏನು ಬೇಕೋ ರಾಜ್ಯದ ಅಷ್ಟು ಸುಖವನ್ನು ನೀನು ಪಡಪ್ಪ. ಜೀವಿತಂಚ ಹಿ ರಾಜ್ಯಂಚ ತ್ವದರ್ಥಂ ಅಭಿಕಾಮಯೇ. ಮೊದಲ ಬಾರಿಗೆ ರಾಮ ಲಕ್ಷ್ಮಣನ ಕುರಿತು ಆಡಿದ ಮಾತಾಗಿ ಕಾವ್ಯದಲ್ಲಿ ಬರುತ್ತದೆ. ನೀನು ನನ್ನ ಜೊತೆ ಇಡೀ ರಾಜ್ಯವನ್ನು, ಇಡೀ ಸುಖವನ್ನು, ಇಡೀ ಭೋಗವನ್ನು ಹಂಚಿಕೊಂತ. ಸೀತೆಯ ಜೊತೆ ಈ ಥರದ್ದು ಯಾವ ಮಾತು ಆಡಿದ್ದು ಇದುವರೆಗೂ ಬಂದಿಲ್ಲ. ಪ್ರೀತಿ ಇದೆ, ಆದರೆ ಲಕ್ಷ್ಮಣನ ಮೇಲೆ ಮತ್ತೂ ಪ್ರೀತಿ ಇದೆಯೋ ಅನ್ನೋ ಅಂತ ಅನಿಸುತ್ತೆ. ಮತ್ತಃ ಪ್ರಿಯತರೋ ಭ್ರಾತ ಲಕ್ಷ್ಮಣೋ ಲಕ್ಷ್ಮೀವರ್ಧನ ಅನ್ನುವ ಮಾತನ್ನು ಹನುಮಂತನ ಎದುರಿಗೆ ಸೀತೆ ಹೇಳ್ತಾಳೆ ಸುಂದರಕಾಂಡದಲ್ಲಿ. ನನಗಿಂತ ಪ್ರೀತಿ ಅಂತ. ಸೀತೆಯನ್ನು ಬಿಟ್ಟೂ ರಾಮ ಬದುಕದ, ಲಕ್ಷ್ಮಣನ ಬಿಟ್ಟು ಒಂದು ದಿನವೂ ಬದುಕಲಿಲ್ಲ ಅಂತ ನೋಡಿದಾಗ ಇಷ್ಟು ಚೆನ್ನಾಗಿ ತಾಯಿ ಹತ್ರ ಕೂಡ ಇಷ್ಟು ಸಂಭ್ರಮ ಪಡಲಿಲ್ಲ. ರಾಮನಿಗೆ ತಾಯಿ ಮೇಲೆ ಗೌರವ ಇತ್ತು, ತಮ್ಮನ ಮೇಲೆ ತುಂಬ ಪ್ರೀತಿ ಇತ್ತು ಅಂತ ಅನಿಸುತ್ತದೆ. ಹಾಗಾಗಿ ಆ ಸಂತೋಷವನ್ನು ನಾವು ಪಡುವಂತೆ ಆಗಲಿ ಅಂತ ಅವನು ಹೇಳ್ತಾನೆ. ಅಂದರೆ ಹಂಚಿಕೊಂಡು ಬಾಳಬೇಕು ಅನ್ನುವುದು ಲಕ್ಷ್ಮಣನ ಜೊತೆ ಎಷ್ಟಿದೆ. ಇದೆಲ್ಲ ಲಕ್ಷ್ಮಣನ ಮೇಲೆ ತುಂಬ ಪರಿಣಾಮ ಬೀರಿದೆ. ಮೊದಲಿಂದಲೂ ಅಷ್ಟೇ ಅವನಿಗೆ ಆ ಅನ್ಯೋನ್ಯತೆ ಇತ್ತು. ರಾಮ ಕಾಡಿಗೆ ಹೋಗ್ತೀನಿ ಅಂತ ಅನ್ನುವಾಗ ತಾನಾಗಿ ಬರ್ತಾನೆ. ಅದಕ್ಕೆ ಸುಖ ದುಃಖಗಳಲ್ಲಿ ಇಷ್ಟು ಬಗೆಯ ಸಾಹಚರ್ಯವನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಅನ್ನುವುದೇ ಅಲ್ಲಿದ್ದ ಸೂಕ್ಷ್ಮ ಅಂತ ಅನಿಸುತ್ತದೆ. ಆಮೇಲೆ ರಾಮ ಹೊರಡ್ತಾ ಇದ್ದಂತೆ ವಸಿಷ್ಠರು ಬರ್ತಾರೆ. ಬಂದು ಅವರು ದೀಕ್ಷಾವಸ್ತ್ರಗಳು ಇತ್ಯಾದಿಗಳನ್ನು ಕೊಟ್ಟು ವ್ಯವಸ್ಥೆ ಮಾಡುವುದನ್ನೆಲ್ಲ ಹೇಳ್ತಾರೆ. ಬೀದಿಯಲ್ಲಂತೂ ಸಂಭ್ರಮ ನಡೀತಾ ಇರ್ತದೆ. ಜನರಿಗೆಲ್ಲ ಸಂತೋಷದ ಸಂಭ್ರಮ ಹೆಚ್ಚಾಗ್ತಾ ಇರ್ತದೆ. ತದಾ ಹ್ಯಯೋಧ್ಯ ನಿಲೇಹ ಸಸ್ತ್ರೀ ಬಾಲಾಕುಲೋಜನ ರಾಮಾಭಿಷೇಕಂ ಆಕಾಂಕ್ಷನ್ ಉದಯನ್ ರವೇಹೆ. ಹೆಣ್ಗಸರು ಮಕ್ಕಳು ಮುದುಕರು ಅಂತ ಭೇದ ಇಲ್ಲದೆ ಎಲ್ಲರೂ ನಾಳೆ ಬೇಗ ಬೆಳಗ್ಗೆ ಆಗುತ್ತದೆ, ಪಟ್ಟಾಭಿಷೇಕ ಆಗುತ್ತದೆ ಅಂತ ಸಂತೋಷ ಪಡ್ತಾ ಇದ್ರಂತೆ. ಬೇಕಾದಂತೆ ಅವ್ರು ಹಾತುರಿತ ಬೇಗ ಸೂರ್ಯೋದಯವಾಗಲಿ, ನಾಳೆ ಬೆಳಗ್ಗೆ ಆಗಲಿ, ನಾವು ಸಂತೋಷ ಪಡೋಣ ಅಂತನ್ನುವ ಅಭಿಪ್ರಾಯವನ್ನು ಇಟ್ಕೊಂಡಿದ್ರು. ಅಂದರೆ ಸಹಜವಾಗಿ ಜನಮಾನಸದಲ್ಲಿ ಪ್ರೀತಿ ಇದ್ದ ಒಬ್ಬ ನಾಯಕನ ಅಭ್ಯುದಯವನ್ನು ಕಾಣೋದಕ್ಕೆ ಲೋಕ ಎಷ್ಟು ಉತ್ಸುಕವಾಗಿರುತ್ತದೆ ಅನ್ನೋದಕ್ಕೆ ಒಳ್ಳೆ ನಿದರ್ಶನವಾಗಿ ಕಂಡಿದೆ. ಇದು ತುಂಬ ದೊಡ್ಡ ಸಂಗತಿ. ಜನಪ್ರೀತಿ ಪಡೆಯುವುದು ಕಷ್ಟ, ಪಡೆದದ್ದನ್ನು ಉಳಿಸಿಕೊಳ್ಳೋದು ಮತ್ತೂ ಕಷ್ಟ, ಉಳಿಸ್ಕೊಳ್ಳೋದ್ರೊಳಗೆ ಕಷ್ಟಪಡುವುದು ಅನಿವಾರ್ಯವಾಗಿ ಬಿಡುತ್ತದೆ. ಆ ದೃಷ್ಟಿಯಿಂದ ಕಂಡಾಗ ಲೋಕನಾಯಕರ ನಿಜವಾಗಿ ಎಷ್ಟು ಮಟ್ಟಿಗೆ ತಮ್ಮ ಶೋಕವನ್ನು ಪಡಬೇಕು ಅಂತ ನೋಡಿದರೆ ರಾಮಾಯಣವೇ ದೊಡ್ಡ ನಿದರ್ಶನವಾಗಿ ಉಳಿಯುತ್ತದೆ. ಜನರನ್ನು ನಿರ್ವಾಹ ಮಾಡೋದು ಕಷ್ಟ, ಲೋಕಾರಾಧನೆ ಕಷ್ಟ, ಅದಕ್ಕಿಂತ ಸುಲಭ ಆತ್ಮಾರಾಧನೆ ಏನು ಅಂತ ಅನಿಸಿಬಿಡುತ್ತದೆ. ಆ ಮಟ್ಟಕ್ಕೆ ಶ್ರೀರಾಮಸ್ಯ ಪುನಾತು ಲೋಕವಶತ ಜಾನಕ್ಯುಪೇಕ್ಷಾವಧಿ ಅನ್ನುವ ಮಾತಿಗೆ ಬರ್ತದೆ. ನಾಳೆ ಮುಂದಿನ ಸರ್ಗಗಳನ್ನು ನೋಡೋಣ. ನಮಸ್ಕಾರ.